ಎಲ್ರಿಗೂ ನಮಸ್ಕಾರ. ಓಕೆ, ಇದು ಕಾನೂನಿನ ಅರಿವು ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಕಾನೂನಿನ ಅರಿವು ಅಂದರೆ ಸಾರ್ವಜನಿಕರಲ್ಲಿ ಕಾನೂನನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಕೆಲವು ಸತಿ ಅದು ತಪ್ಪಾಗಿದೆ. ಸಾರ್ವಜನಿಕರಲ್ಲಿ ಈಗ ರಾಷ್ಟ್ರ ಭಾಷೆ ಯಾವುದು ಅಂದರೆ ಹಿಂದಿ ಅಂದ್ಬಿಡ್ತಾರೆ. ರಾಷ್ಟ್ರ ಭಾಷೆ ಅನ್ನೋದು ಇಲ್ಲವೇ ಇಲ್ಲ ಕಾನೂನಲ್ಲಿ, ಆಡಳಿತ ಭಾಷೆ ಇರೋದು. ಇದು ಅರ್ಥೈಸ್ಕೊಳ್ಳೋ ರೀತಿ ತಪ್ಪಾಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀವಿ. ಕಾನೂನು ಅಂತ ಅಂದರೆ ಬರೀ ಕ್ರಿಮಿನಲ್ ಕೇಸ್ ಬಗ್ಗೆ ಮಾತ್ರ ಅಂದ್ಕೊಂಡು ಜನ ಪಿಕ್ಚರಲ್ಲಿ ನೋಡೋದನ್ನು ಮಾತ್ರ ಇಟ್ಕೊಂಡು ಮನಸ್ಸಲ್ಲಿ ಅದನ್ನೇ ಕೇಳ್ತಾರೆ. ಪಿಕ್ಚರಲ್ಲಿ ಕ್ರಿಮಿನಲ್ ಲಾ ಗ್ಲೋರಿಫಿಕೇಷನ್ ಆಗಿರುತ್ತೆ. ಓಕೆ, ಅದರ ಹಿಂದೆ ಇರೋ ಅವಮಾನಗಳು ಗೊತ್ತಾಗಲ್ಲ, ಅದರಲ್ಲಿ ಬರ್ತಿರೋ ಸನ್ಮಾನ ವರಮಾನ ಮಾತ್ರ ನೋಡ್ತಾರೆ ಜನ ಪಿಕ್ಚರಲ್ಲಿ ಅರ್ಥ ಮಾಡ್ಕೊಂಡಿರೋದು. ಸೊ ಎವ್ರಿ ಕ್ರಿಮಿನಲ್ ಲಾಯರ್ ಈಸ್ ಅ ಸಕ್ಸಸ್ಫುಲ್ ಲಾಯರ್ and money is more in criminal law ಅಂದ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಟ್ರೂ ಆಲ್ ದ ಟೈಮ್. ಓಕೆ, ಲೀಗಲ್ ಸಿಸ್ಟಮ್, ನಮ್ಮ ಕಾನೂನಿನ ವ್ಯವಸ್ಥೆ ಇದೆಯಲ್ಲ, ನ್ಯಾಯಪಾಲಿಕ ಏನು ಹೇಳ್ತೀವೋ ಆ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು ನಿಮಗೆ ಮೊದಲು. ಲೀಗಲ್ ಸಿಸ್ಟಮ್, ದ ಫೌಂಡೇಶನ್ ಆಫ್ ಲೀಗಲ್ ಸಿಸ್ಟಮ್ ಭಾರತ ದೇಶದಲ್ಲಿರೋದು ಭಾರತ ಸಂವಿಧಾನ. ಇದಾದ ಮೇಲೆ, ಸಂವಿಧಾನ ಆದಮೇಲೆ ಬೇರೆ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಕಾನೂನುಗಳು ಬೇರೆ ಇರುತ್ತೆ, ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಬರೋ ಕಾನೂನುಗಳು ಬೇರೆ ಇರುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಆಗೋ ಕಾನೂನುಗಳೇ ಬೇರೆ ಇರುತ್ತೆ. ರಾಜ್ಯದಲ್ಲೂ ಕಾನೂನುಗಳು ಪಾಸಾಗುತ್ತೆ, ರಾಷ್ಟ್ರ ಮಟ್ಟದಲ್ಲೂ ಕಾನೂನು ಪಾಸಾಗುತ್ತೆ. ಆ ಸಿಸ್ಟಮ್ ಏನಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಓಲ್ಡೆಸ್ಟ್ ಲೀಗಲ್ ಸಿಸ್ಟಮ್ ಇನ್ ದಿ ವರ್ಲ್ಡ್ ನಮ್ಮ ಲೀಗಲ್ ಸಿಸ್ಟಮ್. ಯಾಕೆಂದರೆ ಅವಾಗಲೂ ಅನುಭವ ಮಂಟಪ ಇತ್ತು 12ನೇ ಶತಮಾನದಲ್ಲಿ. ಅದಕ್ಕಿಂತ ಮುಂಚೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ಅವೆಲ್ಲ ಏನೇನಿತ್ತು ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಅವಾಗಲೇ ಅರ್ಬನ್ ಡೆವಲಪ್ಮೆಂಟು, ಪ್ಲ್ಯಾನಿಂಗು ಎಲ್ಲ ಮೊಹಂಜದಾರೋ, ಹರಪ್ಪ, ಆಲ್ ದೀಸ್ ಸೈಟ್ಸ್ ಎಲ್ಲ ನೀವು ನೋಡಿದ್ರೆ ಅವೆಲ್ಲ ಒಂದು ಸಿಸ್ಟಮ್ಯಾಟಿಕ್ಕಾಗಿ ನಡೀತಾ ಇತ್ತು ಅಂದರೆ ಯಾವುದೋ ಒಂದು ಕಾನೂನಿನ ಸುವ್ಯವಸ್ಥೆ ಇತ್ತು ಅಂತ ಅರ್ಥ. ಲೀಗಲ್ ಸಿಸ್ಟಮಲ್ಲಿ ಸೋರ್ಸಸ್ ಆಫ್ ಲಾ, ಕಾನೂನಿನ ಮೂಲಗಳೇನು? ಯಾವುದೇ ಒಂದು ಪ್ರಾಪರ್ಟಿ ನೋಡಬೇಕಾದ್ರೆ ಮದರ್ ಡೀಡ್ ಅಂತೀವಲ್ಲ, ಹಂಗೆ ಮದರ್ ಡಾಕ್ಯುಮೆಂಟ್ ಇಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಅದೇ ಫಸ್ಟ್ ಫೌಂಟನ್ ಸೋರ್ಸ್ ಆಫ್ ಲಾ ಅಂತ. ನೆಕ್ಸ್ಟ್ ಬರೋದು ಸ್ಟ್ಯಾಟ್ಯೂಟ್ಸ್, ಅಂದರೆ ಲಾ ಮೇಡ್ ಬೈ, ಕಾನೂನು ಪಾರ್ಲಿಮೆಂಟಲ್ಲಿ ಪಾಸಾಗೋ ಕಾನೂನು, ಸ್ಟೇಟು ಯೂನಿಯನ್ ಟೆರಿಟರಿಯಲ್ಲಿ ಪಾಸಾಗೋ ಕಾನೂನುಗಳಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಅನುಕೂಲ ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಯೂನಿಯನ್ ಲಿಸ್ಟ್, ಕೇಂದ್ರ ಆಡಳಿತ ಲಿಸ್ಟ್ ಒಂದಿದೆ, ಆಮೇಲೆ ಸ್ಟೇಟ್ ಲಿಸ್ಟ್ ಇದೆ. ಕನ್ಕರೆಂಟ್ ಲಿಸ್ಟ್ ಅಂದರೆ ಮಿಕ್ಸ್ಚರ್ ಆಫ್ ಬೋತ್, ಪಾರ್ಲಿಮೆಂಟ್ಗೂ ಕಂಟ್ರೋಲ್ ಇರುತ್ತೆ ಅದರಲ್ಲಿರೋ ಲಿಸ್ಟಲ್ಲಿರೋ. ಕನ್ಕರೆಂಟ್ ಲಿಸ್ಟಲ್ಲಿರೋ ಏನೇನು ವಿಷಯಗಳು, ಸಬ್ಜೆಕ್ಟ್ಗಳಿರುತ್ತೋ ಅದರ ಮೇಲೆ ಕೇಂದ್ರ ಸರ್ಕಾರವು ಕಾನೂನು ಮಾಡೋ ಅವಕಾಶ ಇದೆ, ರಾಜ್ಯ ಸರ್ಕಾರನೂ ಕಾನೂನು ಮಾಡೋ ಅವಕಾಶ ಇದೆ. ಪ್ರಾಪರ್ಟಿ ಈಸ್ ಬೋತ್ ಅ ಸ್ಟೇಟ್ ಸಬ್ಜೆಕ್ಟ್ ಆಸ್ ವೆಲ್ as a ಸೆಂಟ್ರಲ್ ಸಬ್ಜೆಕ್ಟ್. ರೇರಾ ವಾಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್. ರೇರಾ ಇನ್ ದ ಸ್ಟೇಟ್ ಈಸ್ ಸೆಟ್ ಅಪ್ ಇನ್ ಈಚ್ ಸ್ಟೇಟ್ ಬೈ ದ ಸ್ಟೇಟ್ ಗವರ್ನಮೆಂಟ್. ಓಕೆ, ರೂಲ್ಸ್ ಆರ್ ಫ್ರೇಮ್ಡ್ ಇನ್ ದ ಸ್ಟೇಟ್ ಫಾರ್ ಅವರ್ ಕರ್ನಾಟಕ ಸೆಪ್ರೇಟಾಗಿ. ಸೊ ಆ ಥರ ಸೊ ಹಂಗಾಗಿ ಇವೆಲ್ಲ ಸ್ಟ್ಯಾಚ್ಯೂಟ್ರಿ ಇಲ್ಲ. ಕಾನೂನು ನೀವು ಶಾಸಕಾಂಗದವ್ರು ಮಾಡೋ ಕಾನೂನುಗಳು ಸ್ಟ್ಯಾಚ್ಯೂಟ್ರಿ ಇಲ್ಲ ಅಂತ. ಸ್ಟ್ಯಾಚ್ಯೂಟ್ ಅಂದರೆ ನಥಿಂಗ್ ಬಟ್ ಆನ್ ಎನಾಕ್ಟ್ಮೆಂಟ್ ಅಂತ. ಬಿಲ್ ಮಂಡಿಸ್ತಾರೆ. ಈಗ ತಾನೇ ಗ್ರೇಟರ್ ಬ್ಯಾಂಗ್ಳೂರ್ ಬಿಲ್ ಬಗ್ಗೆ ಹೇಳ್ಬಿಟ್ಟು ಹೋದರು ರಾಜೀವ್ ಗೌಡರು. ಆ ಬಿಲ್ ಕ್ರಿಟಿಕಲ್ ಅನಾಲಿಸಿಸ್ ನಾನು ಮಾಡ್ತಾ ಇದ್ದೀನಿ ಈಗ. ಓಕೆ, ಅವರು ಅವತ್ತು ಆ ಬಿಲ್ನ ಅಲ್ಲಿ ಇದು ಮಂಡಿಸೋವಾಗ್ಲೂ ನನ್ನ ಹತ್ರ ಅವತ್ತಿನ ದಿವಸನೇ ನನಗೆ ಕಾಪಿ ನನಗೆ ಸಿಕ್ತು. ಅವತ್ತಿಂದಾನೇ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಟ್. ಬಿಲ್ಲು ಮಂಡಿಸ್ತಾರೆ. ಬಿಲ್ಲು ಪಾಸ್ ಆದಮೇಲೆ ಪ್ರೆಸಿಡೆಂಟು ಇಲ್ಲ ಗವರ್ನರ್ ಸೈನ್ ಆದಮೇಲೆ ಆ ಬಿಲ್ ವರ್ಡ್ ಗೆಟ್ಸ್ ರೀಪ್ಲೇಸ್ ಬೈ ದಿ ವರ್ಡ್ ಆ್ಯಕ್ಟ್. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಿಲ್ ಅಂತ ಈಗ ಸದನದಲ್ಲಿ ಮೂವ್ ಆಗಿದೆ, ಅಸೆಂಬ್ಲಿಲಿ ಪಾಸ್ ಆದಮೇಲೆ. ಸದನದಲ್ಲಿ ಉಭಯ ಸದನಗಳಲ್ಲಿ ಪಾಸ್ ಆದಮೇಲೆ ಸರ್ಕಾರ ಗವರ್ನರ್ ಕಳಿಸುತ್ತೆ. ಗವರ್ನರ್ ಸೈನ್ ಮಾಡಿದ್ಮೇಲೆ ಸೈನ್ ಮಾಡೋವರೆಗೂ ಆ್ಯಕ್ಟ್ ಅನ್ನೋ ವರ್ಡ್ ಬರೋಲ್ಲ. ಇಟ್ ಈಸ್ ಬಿಲ್ ಅಸ್ ಪಾಸ್ ಬೈ ದಿ ಲೆಜಿಸ್ಲೇಚರ್ ಸೆಂಟ್ ಫಾರ್ ಅಸೆಂಟ್ ಆಫ್ ದಿ ಗವರ್ನರ್ ಅಂತ. ಅದರಲ್ಲಿ ಬಿಲ್ ಅಸ್ ಪಾಸ್ ಬೈ ಲೆಜಿಸ್ಲೇಚರ್ ಅನ್ನೋ ವರ್ಡೇ ಇರುತ್ತೆ. ಅಲ್ಲಿ ಸೈನ್ ಆದ ತಕ್ಷಣ ಏನಾಗುತ್ತೆ, ಗೆಜೆಟ್ ಆಗೋವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆ್ಯಕ್ಟ್ ಅಂತ ಬಂದಿರುತ್ತೆ. ಆ್ಯಕ್ಟ್ ವರ್ಡ್ ಈಸ್ ನಥಿಂಗ್ ಬಟ್ ದ ಸ್ಟ್ಯಾಟ್ಯೂಟ್ಸ್ ಒನ್ಸ್ ಇಟ್ ಈಸ್ ಆಲ್ರೆಡಿ ಪಾಸ್ಡ್ and assented by the governor or president as the case may be ಅಂತ. ಕೆಲವು ಸತಿ ಕಾನೂನುಗಳೇ ಇರಲ್ಲ, ಯಾವುದೋ ಒಂದು ವಿಷಯದ ಮೇಲೆ ಕಾನೂನು ಇರಲ್ಲ. ಸರೋಗೆಸಿ ಲಾ, ಈಗ ಅವ್ರು ಹೇಳಿದ್ರು ಸರೋಗೆಸಿ ಲಾ, ಇವರು MP ಆದಾಗ ಅದನ್ನು ಮಂಡಿಸಿದಾಗಿನ ಮುಂಚೆ ಅದುವರೆಗೂ ಸರೋಗೆಸಿಗೆ ಕಾನೂನೇ ಇಲ್ಲ.
ಹಂಗಾರೆ ಸರೋಗಸಿ ನಡೀತಿರ್ಲಿಲ್ವಾ? ನಡೀತಿದ್ರೆ ಅದಕ್ಕೆ ಯಾವ ಆಧಾರದ ಮೇಲೆ ನೀವು ಕೆಲವು ಸರ್ಕಾರದಿಂದ ಸರ್ಕ್ಯುಲರ್ಗಳು ಹೆಂಗೆ ಓಡಿಸ್ತಾ ಇದ್ರು, ಸರ್ಕಾರದ ಕಂಟ್ರೋಲ್ ಹೇಗಿತ್ತು ಅಂತ ಹೆಂಗೆ ಮತ್ತೆ ತಿಳ್ಕೊಳ್ಳೋದು? ಅವಾಗೇನಾಗುತ್ತೆ, ಕೆಲವು ಸತಿ ಸಾಂಪ್ರದಾಯಿಕ ಕಾನೂನುಗಳಿರುತ್ತೆ ಒಂದೊಂದು ಪ್ರದೇಶಗಳಲ್ಲಿ. ಓಕೆ, ಈಗ ಕೂರ್ಗ್ ಪ್ರದೇಶಕ್ಕೆ ಪ್ರತ್ಯೇಕವಾದ ಕಾನೂನಿದೆ. ಮಂಗಳೂರು ಪ್ರದೇಶದಲ್ಲಿ ಅಳಿಯ ಸಂತಾನ ಲಾ ಅಂತ ಇದೆ. ಅಂದರೆ ಗಂಡು ಮಕ್ಳಿಗೆ ಬರಲ್ಲ ಆಸ್ತಿಲಿ ಹಕ್ಕು, ಮಕ್ಳಿಗೆ ಆಸ್ತಿಲಿ ಹಕ್ಕು ಬರುತ್ತೆ. ಅದಕ್ಕೆ ಅಳಿಯ ಸಂತಾನ ಅಂದರೆ ಮಗನಿಗೆ ಅಂತ ಹೇಳೋ ವರ್ಡ್ ಬದಲು ಅಳಿಯನ ಮಗ ಅಂತ ಹೇಳ್ತಾವ್ರೆ. ಅಳಿಯ ಸಂತಾನ ಅಂದರೆ ನನ್ನ ಮಗ ಅಲ್ಲ, ನನ್ನ ಅಳಿಯನ ಮಗ ಅಂತ ಅರ್ಥ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಮೇಟ್ರಿಯಾರ್ಕಲ್ ಉತ್ತರಾಧಿಕಾರಿ ಕಾನೂನಿದೆ ಅಲ್ಲಿ. ಬೇರೆ ಎಲ್ಲ ಕಡೆನೂ ನಿಮಗೆ ಇಟ್ ಈಸ್ ಮೇಲ್ ಡಾಮಿನೇಟೆಡ್ ಕಾನೂನಲ್ಲೇ ಬರುತ್ತೆ. ಅಂದರೆ ಗಂಡು ಮಕ್ಕಳಿಗೆ ನಿಮಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಲಿ ಆ ಥರ ಫಸ್ಟು ಹೆರಾರ್ಕಿಲಿ 3 ಜನರೇಷನ್ವರೆಗೂ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಇದು ಮಾಡಿ. ಅಲ್ಲಿ ಅಳಿಯ ಸಂತಾನ ಅಲ್ಲ. ಕೇರಳಲ್ಲೂ ಅಷ್ಟೇ. ಓಕೆ, ಮ್ಯಾಂಗ್ಳೂರೇ ಹೇಳಿದ್ದು ನಿಮ್ಗೆ ಫಸ್ಟ್, ನಾನು ಹೇಳಿದ್ದು ಮ್ಯಾಂಗ್ಳೂರೇ ಫಸ್ಟ್ ವರ್ಡ್ ಹೇಳಿದ್ದು, ನೀವು ಕೇಳಿಸ್ಕೊಳ್ಳಿಲ್ಲ ಅಷ್ಟೇ. ಓಕೆ, ಸೊ ಅಳಿಯ ಸಂತಾನ ಅಲ್ಲ ಅನ್ನೋದು ಆ ಪ್ರದೇಶಕ್ಕೆ ಮಾತ್ರ ಅನ್ವಯಿಸುತ್ತೆ, ಬೇರೆ ಕಡೆ ಅನ್ವಯಿಸಲ್ಲ. ಸೊ ಅಲ್ಲಿನ ಸಾಂಪ್ರದಾಯಿಕವಾಗಿ ನಡ್ಕೊಂಬಂದಂಥ ಪದ್ಧತಿನ ಅಲ್ಲಿ ಒಂದು ಕಾನೂನಾಗಿದೆ. ಓಕೆ, ಕೂರ್ಗಲ್ಲೂ ಅಷ್ಟೇ ಆ ಥರ ಕಾನೂನುಗಳಿದೆ. ಹಲವಾರು ಕಡೆ ಆ ಥರ ಪ್ರತ್ಯೇಕವಾಗಿ ಪ್ರಾದೇಶಿಕ ಕಾನೂನು ಸಂಪ್ರದಾಯದ ಮೇಲೆ ನಡ್ಕೊಂಡು ಬಂದಿರುತ್ತೆ. ಈಗ ಯಲ್ಲಮ್ಮನ ಜಾತ್ರೆ ಸೌಂದತ್ತಿ ವಿಲೇಜಲ್ಲಿ ಬೆತ್ತಲೆ ಸೇವೆ ನಡೀತಾ ಇತ್ತು, ಅದು ಕಾನೂನಲ್ಲಿತ್ತು, ಸಂಪ್ರದಾಯ. ಕುದ್ರೋಳಿ ದಸರಾ, ಓಕೆ, ಜಲ್ಲಿಕಟ್ಟು ರೇಸ್, ಕಂಬಳ ರೇಸ್ ಕಾನೂನಲ್ಲಿ ಎಲ್ಲಿದೆ? ಅವೆಲ್ಲ ಸಾಂಪ್ರದಾಯಿಕವಾಗಿ ಆ ಸ್ಥಳೀಯರು ನಡೆಸ್ಕೊಂಬಂಥ ಒಂದು ಇದು, ಅದು ಕಾನೂನಾಗೋಗಿರುತ್ತೆ. ಪುಸ್ತಕದಲ್ಲಿರೋಲ್ಲ, ಬಟ್ ಜಾರಿಯಲ್ಲಿ ನೀವು ಆಚರಣೆ ಮಾಡೋದ್ರಿಂದ ಅದು ಕಾನೂನಿನ ಒಂದು ಮಾನ್ಯತೆ ಪಡೆದಂಗಿರುತ್ತೆ. ಸೊ ಅದು ಕಸ್ಟಮರಿ ಇಲ್ಲ. ಓಕೆ, ನಿಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯಗಳು ಆ ಆಧಾರದ ಮೇಲೆ ಓಕ್ಲಿ ಹಬ್ಬ ಇವೆಲ್ಲ ಡಿಫ್ರೆಂಟ್ ನೇಚರ್ಸ್ ಆ ಪ್ರಾದೇಶಿಕವಾಗಿ ನಡೆಯುತ್ತೆ. ಇದು ಸೀಮಿತವಾಗಿದೆ. ಕಾನೂನು ಮಾಡಿಲ್ಲದೆ ಇರೋ ಸಂದರ್ಭದಲ್ಲಿ ಈ ಕಾನೂನು ಇದ್ದರೆ ಈ ಕಾನೂನು ಜಾರಿಲಿರುತ್ತೆ. ಇವೆರಡೂ ಇಲ್ಲದೆ ಇರೋ ಸಂದರ್ಭದಲ್ಲಿ ಕೋರ್ಟ್ಗಳು ಆದೇಶ ಮಾಡಿರುತ್ತಲ್ಲ, ತೀರ್ಪು ಕೊಟ್ಟಿರುತ್ತಲ್ಲ, ಅದೇ ಕಾನೂನು ರೂಪ ಪಡೆಯುತ್ತೆ. ಉದಾಹರಣೆಗೆ ಹೇಳ್ತೀನಿ ಕೇಳಿ. 2013ಗಿಂತ ಮುಂಚೆ ಪ್ರಾಹಿಬಿಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಲಾ ಇರಲಿಲ್ಲ, ಪಾಕ್ಸೋ ಆ್ಯಕ್ಟ್ ಇರಲಿಲ್ಲ, ಓಕೆ, ಸರಗಸಿ ಲಾನು ಇರಲಿಲ್ಲ. ನನಗೆ ಈ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಲಾ ಇಲ್ಲದೆ ಇದ್ದಾಗ ಏನಾಗಿತ್ತು, 1997ನಲ್ಲಿ ಒಂದು ಜಜ್ಮೆಂಟ್ ಆಗಿತ್ತು ಸುಪ್ರೀಂ ಕೋರ್ಟ್, ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅನ್ನೋ ಕೇಸು. ವಿಶಾಖ ಅನ್ನೋದು ನಿಜವಾದ ವಿಕ್ಟಿಮ್ ಹೆಸರಲ್ಲ, ಅದು ನೇಮ್ ಚೇಂಜ್ ಮಾಡಿರ್ತಾರೆ, ಯಾಕೆಂದರೆ ವಿಕ್ಟಿಮ್ ನೇಮ್ ಡಿಸ್ಕ್ಲೋಸ್ ಮಾಡಬಾರ್ದು ಹರಾಸ್ಮೆಂಟಲ್ಲಿ. ಸೊ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತ ಒಂದು ಜಜ್ಮೆಂಟ್ ಆಯ್ತು ಸುಪ್ರೀಂ ಕೋರ್ಟಲ್ಲಿ. 97ಇಂದ 2013ವರೆಗೂ ಜಜ್ಮೆಂಟಲ್ಲಿ ಬರೆದಿರ್ತಕ್ಕಂಥ ಮಾರ್ಗಸೂಚಿ ಏನಿತ್ತೋ ದಟ್ ವಾಸ್ ದಿ ಲಾ ಗವರ್ನಿಂಗ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ಎವ್ರಿ ವರ್ಕ್ ಪ್ಲೇಸ್ ಇನ್ ದ ಕಂಟ್ರಿ. ಸೊ ದಟ್ ಈಸ್ ಕಾಲ್ಡ್ ಜಡ್ಜ್ ಮೇಡ್ ಲಾ. ನೋಡಿ, ದಿಸ್ ಇಸ್ ದ ಒನ್, ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಇದರಲ್ಲಿ ಇವಾಗ್ಲೂ ಅಷ್ಟೇ 2013ರಲ್ಲಿ ಈ ಕಾನೂನು ಬಂತಲ್ಲ, ಈ ಕಾನೂನು ಬಂದ ಮೇಲೂ ಅಷ್ಟೇ, ಆಮೇಲೆ ನಿರ್ಭಯ ಕೇಸ್ ಆದಮೇಲೂ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ತಿದ್ದುಪಡಿ ಆಯ್ತಲ್ಲ, ಆ ಟೈಮಲ್ಲೂ ದೇ ವೇರ್ ಯೂಸಿಂಗ್ ದಿಸ್ ಗೈಡ್ಲೈನ್ಸ್ ಫ್ರಮ್ ದಿಸ್ ಜಡ್ಜ್ಮೆಂಟ್ ಈ ಕಾನೂನು ಮಾಡಿದಾಗ. ಸೊ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನಲ್ಲಿ ಏನು ಗೈಡ್ಲೈನ್ಸ್ ಇತ್ತೋ ಅಲ್ಲಿ ಆ ಜಡ್ಜ್ಮೆಂಟ್ ಬರಿಬೇಕಾದ್ರೆ ಒಂದು ಸೆಂಟೆನ್ಸ್ ಬರೆದ್ಬಿಟ್ಟಿದ್ರು ಕೋರ್ಟಲ್ಲಿ ತೀರ್ಪು ಕೊಡುವಾಗ, ದಟ್ the decision of Supreme Court is binding on all courts within the territory of India. Supreme Court in Visakhapatnam versus State of Rajasthan formulated guidelines to address sexual harassment until a suitable legislation is enacted. ಪ್ರತ್ಯೇಕವಾದ ಕಾನೂನು ಮಾಡೋವರೆಗೂ ಈ ತೀರ್ಪಲ್ಲಿರ್ತಕ್ಕಂಥ ಮಾರ್ಗಸೂಚಿಗಳೇ ಕಾನೂನನ್ನು ರೂಪ ಪಡೆಯುತ್ತೆ ಅಂತ. ಸೊ ಇದು ಕೇಸ್ ಲಾ ಅಂದರೆ ಜಡ್ಜ್ ಮೇಡ್ ಲಾ ಅಂತೀವಿ. ಓಕೆ, ದಿಸ್ ಈಸ್ ಒನ್ ಆಫ್ ದಿ ಸೋರ್ಸ್ ಆಫ್ ಲಾ. ಸಬಾರ್ಡಿನೇಟ್ ಲೆಜಿಸ್ಲೇಷನ್, ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ. ಸಬಾರ್ಡಿನೇಟ್ ಅದು ಮೇನ್ ಲೆಜಿಸ್ಲೇಷನ್ ಆಯಿತು, ಅಂದರೆ ಸ್ಟ್ಯಾಟ್ಯೂಟ್ರಿ ಲಾ ಆಯಿತು, ಇದಾಯಿತು, ಲಾ ಮೇಡ್ ಬೈ ದಿ ಲೆಜಿಸ್ಲೇಚರ್ ಆಯಿತು. ನೀವು ಲಾ ಮಾಡಿಬಿಟ್ರೆ ಆಗಲ್ಲ. ಓಕೆ, ಆ್ಯಕ್ಟ್ ಅಂತ ಮಾಡಿದ್ರೆ ಸಾಲಲ್ಲ.
ಆ್ಯಕ್ಟ್ನ ಅನುಷ್ಠಾನಗೊಳಿಸೋಕ್ಕೆ ಆ್ಯಕ್ಟ್ ಅಡಿ ರೂಲ್ಸ್ ಆಗಬೇಕು. ದಟ್ ರೂಲ್ಸ್ ಆರ್ ಬೈಲಾಸ್. ಟ್ರಸ್ಟ್, ಒಂದು ಟ್ರಸ್ಟ್ ಸ್ಥಾಪನೆ ಮಾಡ್ತೀರಿ. ಬೈಲಾಸ್ ಇಲ್ಲದಿದ್ರೆ ನೀವು ಟ್ರಸ್ಟ್ ಹೆಂಗೆ ನಡೆಸ್ತೀರಿ? ಸೊಸೈಟಿ ರಿಜಿಸ್ಟರ್ ಮಾಡ್ತೀರಿ, ಎಜುಕೇಷನ್ ಸೊಸೈಟಿ. ಬೈಲಾಸ್ ರಿಜಿಸ್ಟರ್ ಆದ್ರೇ ಸೊಸೈಟಿಗೆ ವ್ಯಾಲ್ಯೂ, ಇಲ್ಲದ್ರೆ ನೀವು ಸೊಸೈಟಿ ರನ್ನೇ ಮಾಡೋಕ್ಕಾಗಲ್ಲ. ದಿಸ್ ಬೈಲಾಸ್ ಆ್ಯಂಡ್ ರೂಲ್ಸ್ ಆರ್ ಆಲ್ ನಥಿಂಗ್ ಬಟ್ ಸಬಾರ್ಡಿನೇಟ್ಲಿ. ಮೇನ್ ಲೆಜಿಸ್ಲೇಷನ್ ಕೆಳಗೆ ಅದರ ಅಧೀನದಲ್ಲಿ ಮಾಡ್ತಕ್ಕಂಥ ರೂಲ್ಸ್ಗಳು ಏನಿರುತ್ತೋ ಅವೆಲ್ಲ ಇಸ್ ಕಾಲ್ಡ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್. ನೋಡಿ, ಇವೆಲ್ಲ ಮುನ್ಸಿಪಲ್ ಬಿಲ್ಡಿಂಗ್ ಬೈಲಾಸ್, BBMP ಬಿಲ್ಡಿಂಗ್ ಬೈಲಾಸ್, ಎಲೆಕ್ಷನ್ ರೂಲ್ಸ್, ಟ್ಯಾಕ್ಸೇಷನ್ ರೂಲ್ಸ್ ಅಂಡರ್ ದಿ BBMP ಆ್ಯಕ್ಟ್ 2020, ಇವೆಲ್ಲ ದೇ ಆರ್ ನಥಿಂಗ್ ಬಟ್ ದೇ ಆರ್ ಆಲ್ ಸಬಾರ್ಡಿನೇಟ್ ಲೆಜಿಸ್ಲೇಷನ್. ಸೊ ಇವೆಲ್ಲ ಈ 5 ಪಂಚಭೂತಗಳು ಅಂತ ನಾವೇನು ಹೇಳ್ತೀವೋ, 5 ಕಾನೂನಲ್ಲೂ ಇವು ಪಂಚಭೂತಗಳಿದ್ದಂಗೆ. 5 ಎಲಿಮೆಂಟ್ಸ್ ಆಫ್ ಲಾ, ಸೋರ್ಸಸ್ ಆಫ್ ಲಾ. ದೀಸ್ ಆರ್ ದ ಬೇಸಿಸ್ ಆನ್ ವಿಚ್ ಎಲ್ಲ ಗವರ್ನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್, ಸಿವಿಲ್, ಕ್ರಿಮಿನಲ್ ಎಲ್ಲ ಫೀಲ್ಡಲ್ಲೂ ನಡೆಯೋದೆಲ್ಲ ಈ ಆಧಾರದ ಮೇಲೆ ನಡೆಯೋದು. ಓಕೆ, ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಕೋರ್ಟ್ ಇನ್ ಇಂಡಿಯಾ ಆಫ್ ಅಪೀಲ್. ಅದ್ರ ಕೆಳಗಡೆ ಬರೋದು ಹೈಕೋರ್ಟು, ಅದ್ರ ಕೆಳಗಡೆ ಸಬಾರ್ಡಿನೇಟ್ ಕೋರ್ಟಲ್ಲಿ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಜಡ್ಜ್, ಇವರು ಸಿವಿಲ್ಲು ಆಗುತ್ತೆ, ಕ್ರಿಮಿನಲ್ ಕೇಸು ನಡೆಸ್ತಾರೆ. ಓಕೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರೀ ಕ್ರಿಮಿನಲ್ ಕೋರ್ಟ್ ಕೇಸ್. ನೃಪತುಂಗ ರೋಡಲ್ಲಿ ಕೊನೆಯಲ್ಲಿ ಕಾರ್ನರಲ್ಲಿ ಸಿಗ್ನಲಲ್ಲಿ ಇದೆಯಲ್ಲ, ಅದು ಕ್ರಿಮಿನಲ್ ಕೋರ್ಟ್. ಓಕೆ, ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜ್ ಕೋರ್ಟ್ಗಳು ಸಿವಿಲ್ ಕೋರ್ಟ್ ಕಾಂಪೌಂಡಲ್ಲಿ ಮೈಸೂರು ಬ್ಯಾಂಕ್ ಹಿಂದ್ಗಡೆ ಸಿವಿಲ್ ಕೋರ್ಟ್ ಇದು ಈ ಕಡೆ ಇದೆಯಲ್ಲ ಕಾವೇರಿ ಭವನ್ ಹಿಂದ್ಗಡೆ, ಅಲ್ಲಿ ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜ್. ಸೊ ಅಲ್ಲಿ ಕ್ರಿಮಿನಲ್ ಕೇಸು ನಡೆಯುತ್ತೆ, ಸಿವಿಲ್ ಕೇಸು ನಡೆಯುತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ಗಳೇ. ಓಕೆ, ಪಂಚಾಯತ್ ಕೋರ್ಟ್ಸ್ ಮೊದಲಿತ್ತು, ಇವಾಗ ಪಂಚಾಯತ್ಗೆ ಕೋರ್ಟಿನ ಅಧಿಕಾರ, ನ್ಯಾಯಾಧೀಕರಣ ಮಾಡೋ ಅಧಿಕಾರ ಇಲ್ಲ. ಕೋಳಿ ಜಗಳ ಆದರೆ ಪಂಚಾಯತ್ ಮುಂದೆ ಕಟ್ಟೆ, ಪಿಕ್ಚರಲ್ಲಿ ತೋರಿಸೋದು ನಿಮ್ಗೆ ಬರೀ ಪಂಚಾಯತ್. ಇವಾಗ ಆ ಪವರ್ ಇಲ್ಲ. ಕಾಪ್ ಪಂಚಾಯತ್ ಇನ್ ಹರಿಯಾಣ, ರಾಜಸ್ಥಾನಲ್ಲಿ ಇವಾಗಲೂ ಆರ್ಡರ್ಗಳು ಮಾಡ್ತಾರೆ. ವಿಮೆನ್ ಟಿಲ್ ದೆ ಗೆಟ್ ಮ್ಯಾರಿಡ್ ಶುಡ್ ನಾಟ್ ಹ್ಯಾವ್ ಮೊಬೈಲ್ ಅಂತ ಒಂದು ಆರ್ಡರ್ ಮಾಡಿದರು ರಾಜಸ್ಥಾನ್. ಅವರು ಸತ್ಯಮೇವ ಜಯತೆಗೆ ಬಂದಿದ್ದರು. ನನ್ನ ಹತ್ರ ಆ ವಿಡಿಯೋ ಇದೆ, 2011-12. ದೇ ಹ್ಯಾವ್ ನೋ ಪವರ್ ಟು ಗಿವ್ ಜಡ್ಜ್ಮೆಂಟ್ಸ್, ದೇ ಹ್ಯಾವ್ ನೋ ಜುಡಿಷಿಯಲ್ ಪವರ್. ಅರ್ಥ ಆಯ್ತಾ? ಅದು ಇಲ್ಲವೇ ಇಲ್ಲ ಪಂಚಾಯತಲ್ಲಿ, ಇವಾಗಲೂ ಯಾವುದರಲ್ಲೂ ಜುಡಿಷಿಯಲ್ ಪವರ್ ಇಲ್ಲ. ಓಕೆ, ಸೊ ದಿಸ್ ಈಸ್ ಮೊದಲಿತ್ತು, ಅದಿಲ್ಲ ಈಗ. ಓಕೆ, ಸೊ ದೀಸ್ ಆರ್ ಆಲ್ ದಿ rungs ಆಫ್ ದಿ ಲ್ಯಾಡರ್ ಇನ್ ದಿ ಜುಡಿಷಿಯಲ್ ಹೆರಾರ್ಕಿ ಅಂತ. ಓಕೆ, ಇದು ಬಿಟ್ಟು ಟ್ರಿಬ್ಯುನಲ್ಗಳಿರುತ್ತೆ. ಟ್ಯಾಕ್ಸ್ ಟ್ರಿಬ್ಯುನಲ್, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಟ್ರಿಬ್ಯುನಲ್ ಅಂತೀವಿ. ಕೋರ್ಟ್ ಅನ್ನಲ್ಲ ಅದಕ್ಕೆ. ನೀವು ಆಕ್ಸಿಡೆಂಟ್ ಕೇಸ್ನ ಸಿವಿಲ್ ಕೋರ್ಟಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತೀರಾ ನೋಡಿ, ಕಾಂಪನ್ಸೇಷನ್ ಕೇಳೋಕ್ಕೆ ಎಲ್ಲ ಕೇಸ್ ಹಾಕ್ತಿರಲ್ಲ, ಅದು MACT ಅಂತ ಬರಿತೀವಿ, ಮೋಟರ್ ಆಕ್ಸಿಡೆಂಟ್ಸ್ ಕ್ಲೇಮ್ ಟ್ರಿಬ್ಯುನಲ್. ಓಕೆ, ಅದು ಸಿವಿಲ್ ಕೋರ್ಟಲ್ಲಿ ನಡೆಯೋದು, ಬಟ್ ಅದಕ್ಕೆ ಟ್ರಿಬ್ಯುನಲ್ ಅನ್ನೋ ಲೆಕ್ಕ. ಕರ್ನಾಟಕ ಅಪೆಲೆಟ್ ಟ್ರಿಬ್ಯುನಲ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಗೌರ್ಮೆಂಟ್ ಎಂಪ್ಲಾಯೀಸ್. ಓಕೆ, ಆ ಥರ ಹಲವಾರು ಟ್ರಿಬ್ಯುನಲ್ಗಳಿವೆ. ಓಕೆ, ಅವೆಲ್ಲ ಕ್ವಾಸಿ ಜುಡಿಷಿಯಲ್, ಪಾರ್ಟ್ಲಿ ಜುಡಿಷಿಯಲ್, ಪಾರ್ಟ್ಲಿ ನಾನ್ ಜುಡಿಷಿಯಲ್ ಲೆಕ್ಕ, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಇದ್ದಂಗೆ. IAS ಆಫೀಸರ್ನೇ ಚೇರ್ಮನ್ ಮಾಡ್ತಾರೆ ಕರ್ನಾಟಕ ಅಪೆಲೆಟ್ ಟ್ರಿಬ್ಯುನಲ್ಗೆ. ರಿಟೈರ್ಡ್ IAS ಆಫೀಸರ್ನ ಚೇರ್ಮನ್ ಮಾಡ್ತಾರೆ, ಜಡ್ಜ್ನ ಮಾಡಲ್ಲ. ಅಲ್ಲಿ ಜಡ್ಜ್ನೂ ಮಾಡ್ಬೋದು, ಮಾಡಬಾರ್ದು ಅಂತಿಲ್ಲ, ಬಟ್ ಟ್ರಿಬ್ಯುನಲಲ್ಲಿ IAS ಆಫೀಸರ್ಗಳು, IRS ಆಫೀಸರ್ಗಳು ಟ್ರಿಬ್ಯುನಲ್ನ ಹೆಡ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಟ್ರಿಬ್ಯುನಲಲ್ಲಿ. ಸೊ ಆ ಥರ ಇವಾಗ ರೇರಾ ಟ್ರಿಬ್ಯುನಲ್, ಕಿಶೋರ್ ಚಂದ್ರ ವಾಸ್ ದಿ ಫಸ್ಟ್ ಇದು ರೇರಾ ಚೇರ್ಮನ್ ಆಗಿದ್ರು. ಸೊ ಆ ಥರ ಅದಕ್ಕೆ ಜಡ್ಜೇ ಆಗಬೇಕು ಅಂತಿಲ್ಲ. ಓಕೆ, ಕನ್ಸ್ಯೂಮರ್ ಫೋರಮ್, ಕನ್ಸ್ಯೂಮರ್ ಆ್ಯಕ್ಟ್ ಅಡಿ, ಕನ್ಸ್ಯೂಮರ್ ಕಮಿಷನ್. ಓಕೆ, ಸೊ ಅವೆಲ್ಲ ಡಿಫ್ರೆಂಟ್ ಸಿಸ್ಟಮ್, ಕ್ವಾಸಿ ಜುಡಿಷಿಯಲ್ ಬಾಡಿ. ಅಲ್ಲಿ ನೀವು ಫಾರ್ಮಲ್ಲಾಗೆ ಲೀಗಲ್ ಫಾರ್ಮ್ಯಾಟಲ್ಲೇ ಕೊಡಬೇಕು ಅಂತಿಲ್ಲ ಅಲ್ಲೆಲ್ಲ, ಅವೆಲ್ಲ ಬಿಕಾಸ್ ದೇ ಆರ್ ಕ್ವಾಸಿ ಜುಡಿಷಿಯಲ್ ಬಾಡಿಗಳು ಅಂತ, ಅದಕ್ಕೋಸ್ಕರ. ಸೊ ದೀಸ್ ಆರ್ ಆಲ್ ದಿ rungs ಆಫ್ ದಿ ಜುಡಿಷಿಯರಿ ಅಂತ. ಓಕೆ, ಸೊ ನಾನು ಇದ್ರ ಡೀಟೇಲ್ಸಲ್ಲಿ ಇದಕ್ಕೆಲ್ಲ ಹೋಗಲ್ಲ. ಎನಿ ಡಿಸ್ಪ್ಯೂಟ್ ಬಿಟ್ವೀನ್ 2 states ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ವಾಟರ್ ಡಿಸ್ಪ್ಯೂಟ್ ಕಾವೇರಿ, ಅದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದು. ಕಾವೇರಿ ವಾಟರ್ ಟ್ರಿಬ್ಯುನಲ್ ಸೆಟಪ್ ಆಯಿತು ಫಸ್ಟು. ಆ ಟ್ರಿಬ್ಯುನಲ್ ಆರ್ಡರ್ನ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ನೀವು. ಓಕೆ, ಸೊ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್. ಓಕೆ, ಫಂಡಮೆಂಟಲ್ ರೈಟ್ಸ್ಗೆ ಗಾರ್ಡಿಯನ್ನು ಸುಪ್ರೀಂ ಕೋರ್ಟು, ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಸಿಸ್ಟಮ್ಸ್ ಇನ್ ಲಾ, ಡಿಫ್ರೆಂಟ್ rungs ಆಫ್ ದಿ ಲ್ಯಾಡರ್ ಇನ್ ಲಾ. ಸೊ ಇದಾದ ಮೇಲೆ ಇವಾಗ ಸ್ಟ್ಯಾಚ್ಯೂಟ್ ಲಾ ಇವೆಲ್ಲ ಹೇಳಿದ್ವಿ. ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿವೆ. ಓಕೆ, ನಿಮಗೆ ಸೆಕ್ಯುಲರಿಸಮ್ ಅಂತ ಒಂದು ಬೋರ್ಡ್ ತೋರಿಸಿದೆ, ಹಿಂದೂಯಿಸಮ್, ಕ್ರಿಸ್ಟಿಯಾನಿಟಿ ವರ್ಡ್ ಎಲ್ಲ ಒಂದರಲ್ಲೇ ಸೇರಿ ಇಂಡಿಯನ್ ಅನ್ನೋ ವರ್ಡ್ ಬರೋದು ತೋರಿಸಿದ್ದೆ. ಅವು ಎಲ್ಲದಕ್ಕೂ ರಿಲಿಜಿಯಸ್ ಬೇಸಿಸ್ ಮೇಲೆ ಪ್ರಾಪರ್ಟಿ, ಮ್ಯಾರೇಜ್, ಸಕ್ಸೆಷನ್ ಆಫ್ ಪ್ರಾಪರ್ಟಿ, ಇದಿಷ್ಟೂ ರಿಲಿಜಿಯಸ್ ಆಧಾರದ ಮೇಲೆ ಕಾನೂನುಗಳಾಗಿರೋದು ನಮ್ಮ ದೇಶದಲ್ಲಿ. ಮೊಹಮ್ಮಡನ್ ಲಾ,
only for people of Islamic faith. Christian law for Christianity. Okay, Hindu law covers Hindu one separate dharma, Buddhism separate dharma, Jainism separate dharma, but Jainism, Buddhism, Sikhism plus Hindu ಇವೆಲ್ಲ ಸೇರಿ ಹಿಂದೂ ಲಾ ಆಗಿರೋದು. ಹಿಂದೂ ಲಾ is not only for Hindus, it is for Jains, Sikhs, Buddhists. All these people are treated as Hindus under the Hindu law. Muslim law separate, Christian law separate. Okay, so ಇದು ಬ್ರಾಡ್ ಕ್ಲಾಸಿಫಿಕೇಶನ್. ನೀವು ದೇಶದಲ್ಲಿ ನೀವು ಈ ಕಾನೂನು ಬಗ್ಗೆ ಕಾಮನ್ ಮ್ಯಾನ್ಗೆ ನನ್ನ ಲೆಕ್ಕದಲ್ಲಿ ಅರ್ಥ ಆಗಬೇಕಾಗಿರೋದು ಮಿನಿಮಮ್ ಈ 3 ತಿಳ್ಕೊಳ್ಳೋದು ಒಳ್ಳೆಯದು ಅಂತ. ಯಾರೇ ಆಗಲಿ ಅವ್ರು ಕಾನೂನು ಕೇಸ್ಗೆ ಹೋಗ್ತಾರೋ ಇಲ್ವೋ, ಒಂದು ನೀವು ತಿಳ್ಕೊಳ್ಬೇಕಾಗಿರೋ ಅರಿವಿರಬೇಕಾಗಿರೋದು ಫ್ಯಾಮಿಲಿ ಲಾ. ಫಸ್ಟ್ ನೀವು ವಿದ್ಯಾಭ್ಯಾಸ ಮಾಡ್ತೀರಿ, ಮಾಡಿದ್ಮೇಲೆ ಉದ್ಯೋಗ ಪಡಿತೀರಿ. ಫಸ್ಟ್ ಲೆವೆಲ್ ಇಸ್ ಲರ್ನಿಂಗ್. ಆಫ್ಟರ್ ಲರ್ನಿಂಗ್ ಎಲ್ ವಿಲ್ ವ್ಯಾನಿಶ್, ಇಟ್ ಬಿಕಮ್ಸ್ ಅರ್ನಿಂಗ್ ಫ್ರಮ್ ದಿ ವರ್ಡ್ ಲರ್ನಿಂಗ್. ದೆನ್ ಯು ವಿಲ್ ದೆನ್ ಡಿಸೈಡ್ ವೆದರ್ ಐ ವಿಲ್ ಗೆಟ್ ಮ್ಯಾರಿಡ್ ಆರ್ ಮೇಕ್ ಪ್ರಾಪರ್ಟಿ. ನೀವು ಯಾರನ್ನಾದ್ರೂ ಕೇಳಿ, ಉದ್ಯೋಗ ಆದಮೇಲೆ ಇಲ್ಲ ಮದುವೆ ಆಗಿ ಡೌರಿ ವಿತ್ ಗೌರಿ, ಇಲ್ಲದೇ ಇದ್ರೆ ಪ್ರಾಪರ್ಟಿ ತಗೊಂಡು ಆಮೇಲೆ ಮದುವೆ ಆಯಿತು. ಎರಡರಲ್ಲಿ ಒಂದು ಆಪ್ಷನ್ ನೀವು ಯಾರನ್ನಾದ್ರೂ ಕೇಳಿ, ಇಡೀ ದೇಶದಲ್ಲಿ ಇದೇ ಹೇಳೋದು. ಓಕೆ, ಬೇಟಿ ಅವ್ರ ರೋಟಿ ಅಂತ. ರೋಟಿ ಕಪಡ ಅವ್ರ ಮಕಾನ್ ಅನ್ನೋಕ್ಕೆ, ಪ್ರಾಪರ್ಟಿಗೆ ಮಕಾನ್ ಲೆಕ್ಕ ಅಷ್ಟೇ. ಓಕೆ, ಸೊ ಅವಾಗ ಏನಾಗುತ್ತೆ, ಸೊ ಯು ಶುಡ್ ನೋ ಫ್ಯಾಮಿಲಿ ಲಾ ವೆನ್ ಯು ಆರ್ ಗೆಟಿಂಗ್ ಮ್ಯಾರಿಡ್. ಆಫ್ಟರ್ ಮ್ಯಾರಿಡ್ ಇಫ್ ಯು ಹ್ಯಾವ್ ಪ್ರಾಬ್ಲಮ್, ಯು ಶುಡ್ ನೋ ವಾಟ್ ಈಸ್ ಯುವರ್ ರೈಟ್ಸ್ ಆಸ್ ಎ ಫ್ಯಾಮಿಲಿ ಮ್ಯಾನ್. ಓಕೆ, ಅಂಡರ್ ಡಿಫ್ರೆಂಟ್ ಲಾ, ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಆಗ್ಬೋದು, ಹಿಂದೂ ಮ್ಯಾರೇಜ್ ಆಗ್ಬೋದು, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್. ಡಿಫ್ರೆಂಟ್ ರಿಲಿಜಿಯಸ್ ಪೀಪಲ್ನವ್ರು ಮದುವೆ ಆದರೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಇದೆ, ಅದರಲ್ಲಾಗಬೇಕು. ಫಾರಿನ್ ಮ್ಯಾರೇಜ್ ಆ್ಯಕ್ಟ್ ಇದೆ, ಪಾರ್ಸಿ ಮ್ಯಾರೇಜ್ ಆ್ಯಕ್ಟ್ ಇದೆ. ಓಕೆ, ಇಲ್ಲಿ ನಮಗೆ ಜನಕ್ಕೆ ಗೊತ್ತಿರೋದು ಒಂದೇ, ಹಿಂದೂ ಲಾ, ಮುಸ್ಲಿಂ ಲಾ, ಇಷ್ಟೇ ಗೊತ್ತಿರೋದು. ಕ್ರಿಶ್ಚಿಯನ್ ಲಾನು ಮರೆತು ಬಿಟ್ಟಿರ್ತಾರೆ, ಯಾರು ಹೇಳೋದೇ ಇಲ್ಲ ಕ್ರಿಶ್ಚಿಯನ್ ಬಗ್ಗೆ. ಹಾಗೆ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಸೆಪ್ರೇಟ್ ಇದೆ, ಜೂಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಸೆಪ್ರೇಟ್ ಇದೆ. ಓಕೆ, ಸೊ ಪ್ರಾಪರ್ಟಿ, ಮ್ಯಾರೇಜ್, ಸಕ್ಸೆಷನ್ ಅಂದರೆ ಉತ್ತರಾಧಿಕರಣ, ಯಾರಿಗೆ ಈ ಪ್ರಾಪರ್ಟಿಗೆ ಯಾರು ಉತ್ತರಾಧಿಕಾರಿ ಆಗಬೇಕು, ವಿಲ್ ಬರೆಯೋದಾಗಲಿ, ಪ್ರಾಪರ್ಟಿನ ಗಿಫ್ಟ್ ಮಾಡೋದಾಗಲಿ ಅವೆಲ್ಲ ರಿಲಿಜಿಯಸ್ ಆಧಾರದ ಮೇಲೆ ಕಾನೂನುಗಳಿರೋದು. ಸೊ ಈ ಯಾವ್ಯಾವ ಕಾನೂನುಗಳು ಎಷ್ಟಿವೆ, ಇದು ಒಂದು ರಿಲಿಜಿಯಸ್ ಬೇಸ್ಡ್ ಕಾನೂನು. ಹಿಂದೂ ಲಾ ಕವರ್ಸ್ ಜೈನಿಸಮ್, ಬುದ್ಧಿಸಮ್, ಸಿಖಿಸಮ್ ಆ್ಯಂಡ್ ಹಿಂದೂಯಿಸಮ್. ನೆಕ್ಸ್ಟು, ನೀವು ಉದ್ಯೋಗ ಮಾಡ್ತಾ ಇರ್ತೀರಿ. ನೀವು ಯಾವುದ್ರಲ್ಲಿ ಉದ್ಯೋಗ ಮಾಡ್ತೀರೋ ನಿಮ್ಮ ರೈಟ್ಸ್ ಆಸ್ ಎನ್ ಎಂಪ್ಲಾಯಿ ಗೊತ್ತಿರಬೇಕು. ಆವಾಗ ನೀವು ಯಾವ ಉದ್ಯೋಗದಲ್ಲಿದ್ದೀರೋ ಆ ಕಾನೂನಿನ ಅರಿವು ತಿಳ್ಕೊಬೇಕು. ಇಫ್ ಯು ಆರ್ ಅ ಗೌರ್ಮೆಂಟ್ ಎಂಪ್ಲಾಯ್, KCSR ರೂಲ್ಸ್ ಗೊತ್ತಿರಬೇಕು. ಇಫ್ ಯು ಆರ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ರೂಲ್ಸ್ ತಿಳ್ಕೊಂಡಿರಬೇಕು ಅಟ್ಲೀಸ್ಟ್. ನೀವು ಪ್ರೈವೇಟಲ್ಲಿದ್ದರೆ ಆ ಕಂಪ್ನಿ ಆ್ಯಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು. ನಿಮಗೆ ಟರ್ಮಿನೇಷನ್ನು, ಸಸ್ಪೆನ್ಷನ್ನು, ರಿಟ್ರೆಂಚ್ಮೆಂಟು, ಲೇ ಆಫು ಇವೆಲ್ಲ ತಿಳ್ಕೊಳ್ಬೇಕಾದ್ರೆ ಲೇಬರ್ ಲಾ ಗೊತ್ತಿರಬೇಕು. ಓಕೆ, ಫ್ಯಾಕ್ಟ್ರಿಗಳಾದರೆ ಟ್ರೇಡ್ ಯೂನಿಯನ್ ಆ್ಯಕ್ಟು, ಹಲವಾರು ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟು, ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟು, ಎಷ್ಟು ಕಾನೂನುಗಳಿವೆ. ಮಿನಿಮಮ್ ವೇಜಸ್ ಆ್ಯಕ್ಟ್, ಎಷ್ಟು ಗ್ಯಾರಂಟೀಡ್ ಮಿನಿಮಮ್ ಏಜ್ ನಿಮ್ಮ ವೇಜ್ ಕೊಡಬೇಕು ನಿಮಗೆ ಅನ್ನೋದಕ್ಕೆ ದೇರ್ ಇಸ್ ಅನ್ ಆ್ಯಕ್ಟ್. ಓಕೆ, ಸೊ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್, ಮಿನಿಮಮ್ ವೇಜಸ್ ಆ್ಯಕ್ಟ್, ಹಲವಾರು ಕಾನೂನುಗಳಿವೆ. ಇವಾಗ ಆ ಕಾನೂನುಗಳಲ್ಲಿ ಇವಾಗ ಸುಮ್ಮನೆ ನಿಮಗೆ ಜಸ್ಟ್ ಟು ಶೋ ಯು ಅ ಬರ್ಡ್ಸ್ ಐ ವ್ಯೂ ಆಫ್ ವಾಟ್ ಆಲ್ ಲಾಸ್ ಕ್ಯಾನ್ ಬಿ ದೇರ್ ಅನ್ನೋಕ್ಕೆ ಸುಮ್ಮನೆ ನಿಮಗೊಂದು ಉದಾಹರಣೆಗೆ ತೋರಿಸ್ತೀನಿ. ಆಮೇಲೆ ಐ ವಿಲ್ ನಾಟ್ ಗೋ ಇನ್ ಟು ಆಲ್ ದ ಡೀಟೇಲ್ಸ್ ಆಫ್ ದಿ ಲಾ. ಓಕೆ ಓಕೆ ಬರೀ ಇಂಟ್ರಡಕ್ಷನ್ಗೆ 3 ಅವರ್ ಬೇಕು ನನ್ನ ಲೆಕ್ಕದಲ್ಲಿ ಹೇಳ್ತೀನಿ. ಓಕೆ, ನೋಡಿ ದಿಸ್ ಇಸ್ ಎಲ್ಲ ಲಾನು ಇದನ್ನು ಅಚೀವ್ ಮಾಡೋಕ್ಕೇ ಹೋಗೋದು. ಟ್ರಸ್ಟ್, ಈಕ್ವಾಲಿಟಿ, ಫ್ರೀಡಮ್, ಹೋಪ್, ಪೀಸ್, ಜಸ್ಟಿಸ್, ರೂಲ್ ಆಫ್ ಲಾ, dignity and prosperity. Okay, these are the basic human rights across the globe, on the earth, under the sun anta, anywhere in any part of the world. What happened? Laws for Hindus in India: Hindu Marriage Act, Hindu Succession Act, Uttaradhikari Kanunu, Hindu Minority and Guardianship Act, Adoption No, Maintenance Act. ಅಡಾಪ್ಟ್ ಮಾಡೋದಕ್ಕೆ ತಂದೆ ತಾಯಿ ಇಲ್ಲ ಅಂದಾಗ ಯಾರು ನೆಕ್ಸ್ಟ್ ಗಾರ್ಡಿಯನ್ ಆಗಬೇಕು, ಅದು ಕೋರ್ಟಿಂದ ನೀವು ಗಾರ್ಡಿಯನ್ಶಿಪ್ ಆ್ಯಕ್ಟಲ್ಲಿ ಗಾರ್ಡಿಯನ್ ಅಪಾಯಿಂಟ್ ಮಾಡ್ಕೋಬೇಕು. ಅಡಾಪ್ಷನ್ ಆ್ಯಕ್ಟ್, ಕೇರಾ ಅಂತ ಒಂದು
ಒಂದು ಏಜೆನ್ಸಿ ಇದೆ, ಸೆಂಟ್ರಲ್ ಅಡಾಪ್ಷನ್ ರಿಜಿಸ್ಟ್ರಿಂಗ್ ಅಥಾರಿಟಿ. ಎನಿಬಡಿ ವಾಂಟ್ಸ್ ಟು ಅಡಾಪ್ಟ್ ಎನಿ ಚೈಲ್ಡ್ ಯು ಹ್ಯಾವ್ ಟು ಗೋ ಥ್ರೂ ದಟ್ ಲಾ. ಅದು ಬಿಟ್ಟು ಮಾಡ್ಬೋದು. ಅಂದರೆ ಒಂದು ಫ್ಯಾಮ್ಲಿಯವರು ಅವ್ರ ಮಗನ ನಿಮ್ಗೆ ಅಡಾಪ್ಷನ್ ಕೊಡ್ತಾರೆ ಅಂದರೆ ನೀವು ತೊಗೋಬೋದು, ಕೇರಾಗಿ ಹೋಗೋಂಗಿಲ್ಲ. ಅಡಾಪ್ಷನ್ ಡೀಡ್ ಮಾಡಿ ಸಬ್ ರಿಜಿಸ್ಟ್ರಾರ್ ರಿಜಿಸ್ಟರ್ ಮಾಡ್ಕೊಳ್ಳಿ. ದಟ್ ಮೀನ್ಸ್ ಯು ಗೆಟ್ ಅಡಾಪ್ಷನ್ ಆಫ್ ದಿ ಚೈಲ್ಡ್. ಇದು ರಿಯಲ್ಲಾಗಿ ನಿಜವಾಗ್ಲೂ ನೆಲದ ಕಾನೂನು ಅನ್ನೋದು ನಾನು ತಿಳ್ಕೊಳ್ಬೇಕಾಗಿರೋದು ಇದು ಅಂತ. ಮದುವೆ ಆದರೆ ಏನು ಹಕ್ಕು, ಹೆಂಡ್ತಿಗೆ ಏನು ಹಕ್ಕು, 7 ಇಯರ್ಸ್ವರೆಗೂ ಡೌರಿ ಪ್ರಾಹಿಬಿಷನ್ ಆ್ಯಕ್ಟಲ್ಲಿ ಕೇಸ್ ಹಾಕೋದು ಸುಲಭ. 7 ವರ್ಷ ಆಗವರೆಗೂ ಕೇಸ್ ಹಾಕ್ಬೋದು ಡೌರಿ ಪ್ರಾಹಿಬಿಷನ್, ಡೌರಿ ಮೇಲೆ. 8ನೇ ವರ್ಷದಲ್ಲಿ ನೀವು ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿದ್ರೂ ಅದು ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗೋಗುತ್ತೆ. ಅಪ್ ಟು 7 ಇಯರ್ಸ್ ಅ ಸ್ಮಾಲ್ ಥಿಂಗ್ ಕ್ಯಾನ್ ಬಿ ಟ್ರೀಟೆಡ್ ಆಸ್ ಅ ಡೌರಿ ಹರಾಸ್ಮೆಂಟ್. ಓಕೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು, ಪೊಲೀಸ್ನವ್ರು 7 ವರ್ಷ ಏನೂ ಮಾಡಲ್ಲ, 8ನೇ ವರ್ಷ ಮಾಡ್ತಾರೆ ಪೊಲೀಸವರು. ಅವಾಗ ನನಗೆ ಡೌರಿ ಹರಾಸ್ಮೆಂಟ್ ಬರಲ್ಲ ಇದು ಅಂತ ಅವ್ರಿಗೆ ಗೊತ್ತಿರುತ್ತಲ್ವ ಕಾನೂನು, ಹಾಗಾಗಿ ಲಾಯರ್ಗಳೂ ಮಾಡ್ತಾರೆ, ಇಲ್ಲ ಅಂತ ನಾನು. ಓಕೆ, ಇರೋದನ್ನು ಹೇಳಬೇಕು, ತಪ್ಪೇನಿಲ್ಲ. ಓಕೆ, ಸೊ ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಅಡಾಪ್ಷನ್ ಆ್ಯಕ್ಟ್, ಡಿಸ್ಪೊಸಿಷನ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ವಿಮೆನ್ ಇದು ಅದು ಬೇಡ. ಸೊ ಓಕೆ, ಇವೆಲ್ಲ ಕಾನೂನು ಏನಾಯಿತು, ಜಮ್ಮು ಕಾಶ್ಮೀರ್ 370 ಹೋದ್ಮೇಲೆ ತಿದ್ದುಪಡಿಗಳಾಗಿದೆ. ಈ ಎಲ್ಲ ಇದು ಎಂಟೈರ್ ಇಂಡಿಯಾಗೆ ಅಪ್ಲೈ ಆಗಬೇಕಲ್ಲ. ಮೊದಲು ಇದು ಎಂಟೈರ್ ಇಂಡಿಯಾಗೆ ಅಪ್ಲೈ ಆಗಿರಲಿಲ್ಲ. ಇಟ್ ವಾಸ್ ಅಪ್ಲೈಡ್ ಟು ಆಲ್ ದ ಸ್ಟೇಟ್ಸ್ ಎಕ್ಸೆಪ್ಟ್ ಜಮ್ಮು ಕಾಶ್ಮೀರ್. ಫ್ರಮ್ 31st October 2009 this is applicable even to Jammu Kashmir. You can also buy property in Jammu Kashmir today. Okay, ಇದು just a general basic laws under Hindus. Islamic law ಅಲ್ಲಿ ಮುಸ್ಲಿಂ ಪರ್ಸನಲ್ ಶರಾಯತ್ ಲಾ, ಕಚ್ಚಿ ಮೆಮನ್ಸ್ ಆ್ಯಕ್ಟ್, ವಫ್ ಆ್ಯಕ್ಟ್, ವ್ಯಾಲಿಡೇಟಿಂಗ್ ವಫ್ ಆ್ಯಕ್ಟ್, ಇದು ಇವಾಗ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಪೆಂಡಿಂಗ್ ಇದೆ. ಕಾಝೀಸ್ ಆ್ಯಕ್ಟ್, ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಕ್ಟ್, ಇದು ಶಾಬಾನು ಕೇಸ್ ಆದಮೇಲೆ ಬಂದಿರತಕ್ಕಂಥ ಕಾನೂನು. ಇದು ಮೇಂಟೆನೆನ್ಸ್ ಅಂಡರ್ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲೂ ಮೇಂಟೆನೆನ್ಸ್ ಕೇಳ್ಬೋದು. ಓಕೆ, ಇವಾಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲೂ ನಿಮಗೆ ಅವಕಾಶ ಇದೆ ರಿಲೀಫ್ ಕೊಡೋದಕ್ಕೆ. ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್. ಓಕೆ, ಇದು ಲೇಟೆಸ್ಟ್ ಲಾ ವೇರ್ ಟ್ರಿಪಲ್ ತಲಾಕ್ ವಾಸ್ ಅಬಾಲಿಷ್. ಇನ್ಸ್ಟೆಂಟ್ ಟ್ರಿಪಲ್ ತಲಾಕ್, ಒಂದೇ ಸತಿ 3 ಸತಿ ತಲಾಕ್ ಅನ್ನೋದನ್ನು ಅಬಾಲಿಷ್ ಮಾಡಿದ್ರಲ್ಲ, ಆ ಕಾನೂನು ಇದು 2018 ಅಲ್ಲಿ ದಿಸ್ ಹಸ್ ಬೀನ್ ಇವೂ ಅಷ್ಟೇ. ಇವೆಲ್ಲ ಆ್ಯಕ್ಟು ನೌ ಅಪ್ಲಿಕಬಲ್ ಟು ದಿ ಎಂಟೈರ್ ಸ್ಟೇಟ್ ಆಫ್ ಎಂಟೈರ್ ಯೂನಿಯನ್ ಆಫ್ ಇಂಡಿಯಾ, ಟೆರಿಟರಿ ಆಫ್ ದಿ ಯೂನಿಯನ್ ಆಫ್ ಇಂಡಿಯಾ ವಿತ್ ದಿಸ್ 31st October 2019 ಇಂದ. ಸೊ ದಿಸ್ ಈಸ್ ಇಸ್ಲಾಮಿಕ್ ಲಾಸ್ ಫಾರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಪಾರ್ಸೀಸ್. ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್, ಸಕ್ಸೆಷನ್, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್. ಗೋವಾ ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರೋದ್ರಿಂದ ಗೋವಾ ಸಿವಿಲ್ ಕೋಡ್ ಅಂತ ಇದೆ. ಓಕೆ, ಅಲ್ಲಿ ಟ್ರಿಪಲ್ ತಲಾಕ್ ಇಲ್ಲ, 4 ಜನನ ಮದುವೆ ಆಗೋ ಕಾನೂನಿಲ್ಲ, ಮುಸ್ಲಿಂ ಲಾ ಸಿಸ್ಟಮ್ಮೇ ಇಲ್ಲ, ಎಲ್ಲರಿಗೂ ಒಂದೇ ಇಲ್ಲ. ಒಂದು ಸತಿ ದ ಡೇ ಅ ವುಮೆನ್ ಮ್ಯಾರೀಸ್ ದ ಮ್ಯಾನ್ ಇನ್ ಗೋವಾ, ದ ವುಮೆನ್ ಗೆಟ್ಸ್ 50% ರೈಟ್ ಇನ್ ದಿ ಮ್ಯಾನ್ಸ್ ಪ್ರಾಪರ್ಟಿ ಆ್ಯಂಡ್ ವೈಸ್ ವರ್ಸಾ. ದಿಸ್ ವಿಲ್ ಹ್ಯಾಪನ್ ಓವರ್ ದೇರ್. ಸೊ ಇಬ್ಬರು ಸೆಪ್ರೇಟಾಗಿ ಅವ್ರವ್ರ ಶೇರ್ಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೋಬೇಕು ಅಲ್ಲಿ ಬಿಕಾಸ್ ದೇರ್ ಇಸ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಅಲ್ಲಿ ಗೋವಾ ಸಿವಿಲ್ ಕೋಡ್, ದಟ್ ಇಸ್ ವಾಟ್ ಇಸ್ ದಿ ಲಾ. ಇಂಡಿಯನ್ ಡಿವೋರ್ಸ್ ಆ್ಯಕ್ಟ್, ಪಾರ್ಸಿ ಮ್ಯಾರೇಜ್ ಆ್ಯಕ್ಟ್, ಇಂಟರ್ಸ್ಟೇಟ್ ಸಕ್ಸೆಷನ್ ಅಂದರೆ ವಿಲ್ ಬರೀದೆ ಸತ್ತರೆ ಅದು ಉತ್ತರಾಧಿಕಾರಿ ಕಾನೂನಿಗೆ ಬರುತ್ತೆ. ಓಕೆ, ಅ ಪರ್ಸನ್ ಡೈಡ್ ಇಂಟೆಸ್ಟೇಟ್ ಅಂದರೆ ಅ ಪರ್ಸನ್ ಹ್ಯಾಸ್ ಡೈಡ್ ವಿತೌಟ್ ಲಿವಿಂಗ್ ಅ ವಿಲ್ ಅಂತ ಅರ್ಥ. ಟೆಸ್ಟಮೆಂಟ್ರಿ ಡಾಕ್ಯುಮೆಂಟ್ ಅಂದರೆ ವಿಲ್. ಟೆಸ್ಟಮೆಂಟ್ ಅಂದರೆ ವಿಲ್. ಓಕೆ, ಸೊ ಇದು ಜುವೆನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಆ್ಯಕ್ಟ್. ಈ ಅಡಾಪ್ಷನ್ ಎಲ್ಲ ಈ ಕಾನೂನಲ್ಲಿ ಬರುತ್ತೆ. ಅಲ್ಲಿ ಸೆಪ್ರೇಟಾಗಿ ಅಡಾಪ್ಷನ್ ಮೇಂಟೆನೆನ್ಸ್ ಆ್ಯಕ್ಟ್, ಗಾರ್ಡಿಯನ್ಶಿಪ್ ಆ್ಯಕ್ಟ್ ಎಲ್ಲ ಇಲ್ಲ ನೋಡಿ. ಇಲ್ಲಿ ಹಿಂದೂ ಲಾ ಹೆಂಗಿದೆಯೋ ಆ ಥರ ಇಲ್ಲಿ ಕಾನೂನು ಇಲ್ಲ. ಸೊ ದಿಸ್ ಇಸ್ ಹೌ ಡಿಫ್ರೆಂಟ್ ಲಾಸ್ ಫಾರ್ ಡಿಫ್ರೆಂಟ್ ರಿಲಿಜಿಯಸ್ ಪೀಪಲ್ ಆರ್ ದೇರ್ ಇನ್ ದಿ ಕಂಟ್ರಿ ಅಂತ. ಎನ್ವೈರ್ಮೆಂಟಲ್ ಲಾ. ಓಕೆ, ನೀವು ಪೊಲ್ಯೂಷನ್ ಬಗ್ಗೆ ಮಾತಾಡ್ತೀರಿ, ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತೀರಿ, ಆಲ್ ದೀಸ್ ಥಿಂಗ್ಸ್ ಇದೆಯಲ್ಲ ನೋಡಿ, ಎಷ್ಟಿದೆ ನೋಡಿ ಲೆಕ್ಕ ಹಾಕಿ. ವಾಟರ್ ಪೊಲ್ಯೂಷನ್ ಆ್ಯಕ್ಟ್, ಏರ್ ಪೊಲ್ಯೂಷನ್ ಆ್ಯಕ್ಟ್, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್, ನ್ಯಾಷನಲ್ ಎನ್ವೈರ್ಮೆಂಟ್ ಅಪೆಲೇಟ್ ಅಥಾರಿಟಿ, ನ್ಯಾಷನಲ್ ಎನ್ವೈರ್ಮೆಂಟ್ ಟ್ರಿಬ್ಯುನಲ್ ಇದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆ, ಹಸಿರು ನ್ಯಾಯಾಧೀಪೀಠ ಅಂತ, ಇದು ಚೆನ್ನೈಯಲ್ಲಿದೆ. ಇಡೀ ಸೌತ್ ಇಂಡಿಯಾಗೆ ಇದಿರೋದೇ ಚೆನ್ನೈಯಲ್ಲಿ. ನೀವೇನೇ ಕೇಸ್ ಹಾಕಿದ್ರು ಚೆನ್ನೈಗೆ ಹೋಗ್ಬೇಕು. ಈಗ ಲೇಕ್ ಬಗ್ಗೆ, ಲೇಕಿಂದ 75 ಮೀಟರ್ಸ್ ಪ್ರದೇಶ ಏನು ಕಟ್ಟಡ ಕಟ್ಟೋಂಗಿಲ್ಲ ಅಂತ ಆರ್ಡರ್ ಆಯ್ತಲ್ಲ May 2014 ದಟ್ ವಾಸ್ ಡನ್ ಬೈ NGT. ಓಕೆ, May 4, 2014 ಆರ್ಡರ್ ಆಗಿರೋದು. ಸೊ ದಿಸ್ ಇಸ್ ದಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ನೀವು ಎನಿಥಿಂಗ್ ಯು ವಾಂಟ್ ಟು ಗೋ, ಯು ಹ್ಯಾವ್ ಟು ಗೋ ಟು ಚೆನ್ನೈ ಫಾರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. Parliament cannot legislate on water subject because states water is state subject also. So hangagi states have to agree for the parliament.
ಪಾರ್ಲಿಮೆಂಟಲ್ಲಿ ಏನೇ ಕಾನೂನು ಆದ್ರೂ ಸ್ಟೇಟ್ ಲೆಜಿಸ್ಲೇಚರಲ್ಲೂ ಅನುಮೋದನೆ ಪಡಿಬೇಕದು. ಓಕೆ, ನೀವು ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಫ್ ಜಮ್ಮು ಕಾಶ್ಮೀರ್ ಮಾಡಿದಾಗ, ಅಬಾಲಿಷ್ ಮಾಡಿದಾಗ ಇದೇ ಪ್ರಶ್ನೆ ಉದ್ಭವ ಆಗಿದ್ದು. ನಮ್ಮಲ್ಲಿ ಅಸೆಂಬ್ಲಿ ನಡೀತಾ ಇಲ್ಲ, ನೀವು ಅಂಥ ಟೈಮಲ್ಲಿ 370 ಆರ್ಟಿಕಲ್ನ ರದ್ದು ಮಾಡಿದ್ದೀರಿ, ನಾವು ನಮ್ಮಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಮಾಡಬೇಕಿತ್ತು ಅಂತ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಸಮ್ ಆಫ್ ದೀಸ್ ಥಿಂಗ್ಸ್ ಅಂತ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ದಿ ಆರ್ಡರ್ ಆಫ್ ದ ಡೇ ಟುಡೇ. ಓಕೆ, ಈ ವಾಟ್ಸಪ್ಪು, ಯೂನಿವರ್ಸಿಟಿ, ಆಮೇಲೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನು, ಸೋಷಿಯಲ್ ಮೀಡಿಯಲ್ಲಿ ಹರಾಸ್ಮೆಂಟು, ಈ ಸೈಬರ್ ಸ್ಟಾಕಿಂಗ್ ಅಂತೀವಿ. ಸೋಷಿಯಲ್ ಮೀಡಿಯಲ್ಲಿ ನೀವು ಏನೋ ಒಂದು ಆಬ್ಸೀನ್ ಮೆಸೇಜ್ ಕಳಿಸೋದು, ಆಬ್ಸೀನ್ ಫೋಟೋ ಕಳಿಸೋದು ಯಾರಿಗೋ ಹುಡುಗಿ, ಅವ್ರನ್ನ ಅವಾಗವಾಗ ಸ್ಟಾಕ್ ಮಾಡೋದು. ಓಕೆ, ಆಲ್ ದಿಸ್ ಇಸ್ ಪಾರ್ಟ್ ಆಫ್ ಸೈಬರ್ ಸ್ಟಾಕಿಂಗ್. ಇ-ಕಾಮರ್ಸ್, ಯುವರ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್, ಫ್ಲಿಪ್ಕಾರ್ಟ್, ಅಮೆಝಾನ್, ದಿಸ್ ಪಾರ್ಟ್ ಆಫ್ ಇ-ಕಾಮರ್ಸ್. ಇ-ಕಾಂಟ್ರಾಕ್ಟ್ಸ್ ಆರ್ ಈಗ ಬುಕ್ ಮೈ ಶೋ, ನೀವು ಆನ್ಲೈನಲ್ಲಿ ಬುಕ್ ಮಾಡ್ತೀರಿ ಥಿಯೇಟ್ರಿಗೆ, ಇಟ್ಸ್ ಅ ಎಲೆಕ್ಟ್ರಾನಿಕ್ ಕಾಂಟ್ರಾಕ್ಟ್ ಬಿಟ್ವೀನ್ ಯು ಆ್ಯಂಡ್ ದಿ ಬುಕ್ ಮೈ ಶೋ ಪರ್ಸನ್ ಫಾರ್ ಗೋಯಿಂಗ್ ಟು ಅ ಮೂವಿ ಇನ್ ಅ ಥಿಯೇಟರ್ ಆಲ್ಸೋ. ಇ-ಬ್ಯಾಂಕಿಂಗ್, net banking, you all are aware. Intellectual property, the IPR, trademark, copyrights, design, patents, ಇವೆಲ್ಲ are all part of this intellectual. ಎಲ್ಲ ಆನ್ಲೈನಲ್ಲೇ ಸಬ್ಮಿಷನ್ ಇವಾಗೆಲ್ಲ. These are all your crimes, cyber crimes. You have separate cyber police station. You have a separate toll-free number for your bank account being hacked ಏನಾದರೂ ಆದರೆ 1930 is the number. You have to register on the toll-free number called 1930. Okay, ಬ್ಯಾಂಕ್ಗಳಲ್ಲಿ ನೋಡಿ ಅದು ಡಿಸ್ಪ್ಲೇ ಮಾಡಿರ್ತಾರೆ. ಎನಿಥಿಂಗ್ ಇಫ್ somebody has drawn something or if your account is hacked, please register your complaint on 1930 ಅಂತ. ಓಕೆ, ಡೇಟಾ ಸೆಕ್ಯೂರಿಟಿ, ಡೇಟಾ ಪ್ರೊಟೆಕ್ಷನ್ ಲಾ ಅಲ್ಲಿ ಪಾರ್ಲಿಮೆಂಟಲ್ಲಿ ಇದಾಗಿದೆ. ಸೊ ಹೌ ಯುವರ್ ಡೇಟಾ ಆನ್ ಸೋಷಿಯಲ್ ಮೀಡಿಯಾ ಇಸ್ ಪ್ರೊಟೆಕ್ಟೆಡ್, ಆನ್ಲೈನ್ ಡೇಟಾ ಪ್ರೊಟೆಕ್ಷನ್ ಹೆಂಗಾಗ್ತಾ ಇದೆ, ಆಲ್ ದೀಸ್ ಥಿಂಗ್ಸ್ ಆರ್ ಕವರ್ಡ್ ಅಂಡರ್ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ವಿಚ್ ಇಸ್ ಅಮೆಂಡೆಡ್ ಬೈ 2008 ಅಮೆಂಡ್ಮೆಂಟು. And main laws in banking system, Negotiable Instruments Act, check bounce case ಎಲ್ಲ ಇದರಲ್ಲಿ ಬರುತ್ತೆ. Reserve Bank of India governs all the banking sector. Banking Regulation Act, Foreign Exchange Management Act, FEMA Act, FERA ಇತ್ತು, ಅದು FEMA ಆಯಿತು. Debt Recovery Tribunal Act, ನೀವು ಸಾಲ ತಗೊಂಡಿರ್ತೀರಿ, ಬ್ಯಾಂಕಿಂದ ರಿಕವರಿ ಆಗಲ್ಲ ಅವ್ರಿಗೆ, ಅವಾಗ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಿಮ್ಮ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ತಾರೆ, ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಟೆನೆಂಟ್ ಇದ್ರು ಟೆನೆಂಟ್ ಆಚೆ ಎಸಿತಾರೆ ಅಷ್ಟೇ, ಅವ್ನು ಎತ್ಕೊಂಡಾಗಿ. They will literally throw the tenant out. They are not worried. ಎಷ್ಟೋ ಜನ ಲೀಸ್ಗಳು ತೊಗೋತಿರಲ್ಲ, ಮನೆ ಲೀಸ್ ಅಂತಿರಲ್ಲ, ಕಾನೂನಲ್ಲಿ ಅದು ಲೀಸೇ ಅಲ್ಲ. ಲೀಸ್ ಅಂದ್ರೆ ಏನು? ಲೀಸ್ ರೆಂಟ್ ಇರಬೇಕು. ಭೋಗ್ಯ ಹೇಳಿದ್ರಲ್ವಾ, ಇಂಗ್ಲಿಷ್ ವರ್ಡ್ ಹೇಳಿ ಭೋಗ್ಯಗೆ. ಗುತ್ತಿಗೆ ಅಂದ್ರೇನು? ಅಲ್ಲಿ ಯಾರೋ ಹೇಳ್ತಿದ್ರು ಲೀಸ್ ಅಂತ. ಗುತ್ತಿಗೆ is lease. Bogya is mortgage, where there is no rent, one time payment. ಕನ್ನಡದಲ್ಲಿ ಹೇಳ್ದಾಗ ಕರೆಕ್ಟಾಗಿ ಹೇಳ್ತಾರೆ. ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಗಬ್ಬೆಬ್ಬರಿಸಿರೋದೇ ಇದರಿಂದ ಸಿಸ್ಟಮ್ನ. ಓಕೆ, ಅದಕ್ಕೆ ನಿಮಗೆ ಕೇಳಿದ್ದು, ಇದು ನಿಜವಾದ ಕಾನೂನು ಅರಿವು ಅನ್ನೋದು. ನಾನು ಪುಸ್ತಕದಲ್ಲಿ ಓದಿದ್ರೆ ನಿಮಗೆ ಇದಕ್ಕೆ ಉತ್ತರ. ನನ್ನ 34 ವರ್ಷದಲ್ಲಿ 2 ಪ್ರಶ್ನೆಗೆ ಯಾವ ಅಡ್ವೊಕೇಟ್ ಆಗಿ ಪಾಸ್ಔಟ್ ಆಗಿ ಬಂದವರು ಲಾ ಆಫೀಸರ್ ಕೆಲಸಕ್ಕೆ ಬಂದು ನಾನು ಇಂಟರ್ವ್ಯೂ ಮಾಡಿರೋದ್ರಲ್ಲಿ ಈ 2 ಪ್ರಶ್ನೆಗೆ ಇವತ್ತವರೆಗೂ ಒಬ್ಬರು ಕರೆಕ್ಟ್ ಉತ್ತರ ಹೇಳಿಲ್ಲ. ಒಂದು ಪ್ರಶ್ನೆ ಯಾಕೆ ಅಲ್ಲ, ಅದು ಬಿಡಿ, ನಾನು ಅದಲ್ಲ ರೆಂಟು. ಫಸ್ಟು ನೀವು ಮ್ಯಾಕ್ಸಿಮಮ್ ಪೀಪಲ್ ಇನ್ ಇಂಡಿಯಾ ನೋಡಿ, ದೇ ಆರ್ ಇನ್ ರೆಂಟೆಡ್ ಅಕಾಮಿಡೇಷನ್. ಭೋಗ್ಯ ಈಸ್ ಅಡಮಾನ ಅಂದರೆ ನನ್ನ ಪ್ರಾಪರ್ಟಿನ ನಿನ್ಗೆ ಒತ್ತಿಗೆ ನೀವು ಯಾರು ಬಂದಲ್ಲಿ ವಾಸ ಮಾಡ್ತಾನೆ ಅವನಿಗೆ ಅಡ ಇಟ್ಟು ಅವನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ, ಅವನಿಗೆ ದುಡ್ಡು ನಾನು ವಾಪಸ್ ಕೊಟ್ಟರೆ ನನ್ನ ಪ್ರಾಪರ್ಟಿನ ಖಾಲಿ ಮಾಡಿ ವಾಪಸ್ ಕೊಡ್ತಾನೆ. ಇದೆ ಅಡ ಇಡೋದು, ಪಾನ್ ಶಾಪಲ್ಲಿ ಪಾನ್ ಬ್ರೋಕರ್ ಹತ್ರ ಅಂತ ಒಂದೊಂದು ಒತ್ತೆ ಇಡೋದು ಎಲ್ಲ ಒಂದೇ. ಭೋಗ್ಯ ಇಡೋದು ಟರ್ಮ್ ಬರೆದಿರ್ತೀವಿ. ಅಡ ಇಟ್ಟಾಗ ಅಲ್ಲಿ ಟರ್ಮ್ ಇರಲ್ಲ, ನೀವು ಕೊಡೋವರೆಗೂ ಅದು ಬಡ್ಡಿ ಚಕ್ರ ಬಡ್ಡಿ ಏಳಿಸ್ತಾ ಇರ್ತಾನೆ ಅಷ್ಟೇ. 2 ಪ್ರಶ್ನೆಗೆ ಇವತ್ತರೆಗೂ ಉತ್ತರ ಹೇಳಿಲ್ಲ. ಹೇಳಿದ್ನಲ್ಲ, ಒಂದು 11 ತಿಂಗಳು ಯಾಕೆ ಬಾಡಿಗೆ ಅಗ್ರಿಮೆಂಟ್ ಮಾಡ್ತೀರಿ, ಇವತ್ತರೆಗೂ ಯಾರೂ ಇದಕ್ಕೆ ಉತ್ತರ ಹೇಳಿಲ್ಲ ಕರೆಕ್ಟಾಗಿ. ನಾನು ಇಂಟರ್ವ್ಯೂ ಮಾಡಿರೋ ಕ್ಯಾಂಡಿಡೇಟ್ಗಳು ಹೇಳಿ. ವೆಯ್ಟ್ ಪ್ಲೀಸ್ ಲಿಸನ್, ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ 11 ತಿಂಗಳು ದಾಟ್ಬಿಟ್ರೆ ಎನಿಥಿಂಗ್ 12 months ಆ್ಯಂಡ್ ಅಬೌವ್ ರಿಜಿಸ್ಟ್ರೇಷನ್ ಆಫ್ ದಿ ಡಾಕ್ಯುಮೆಂಟ್ ಇಸ್ ಕಂಪಲ್ಸರಿ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾನು 1 ತಿಂಗಳು ಮುಂಚೆಗೆ ಬರೆದ್ಬಿಡ್ತೀನಿ. ಸೊ 11 month ಅಗ್ರಿಮೆಂಟ್ ಮಾಡಿಬಿಡ್ತೀನಿ.
ಯಾವ ರಿಯಲ್ ಎಸ್ಟೇಟ್ ಏಜೆಂಟು ಇದಕ್ಕೆ ಉತ್ತರ ಹೇಳಲ್ಲ. ಅಡ್ವೊಕೇಟ್ಸ್ ನಾನು ಇಂಟರ್ವ್ಯೂ ಮಾಡಲು ಇವತ್ತರೆಗೂ ಯಾರು ಉತ್ತರ ಹೇಳಿಲ್ಲ. ಇನ್ನೊಂದು 13 ವರ್ಷ EC ಕೇಳ್ತಾರೆ ಎಲ್ಲದಕ್ಕೂ. ಯಾಕೆ 13 ವರ್ಷ ಕೇಳ್ತಾರೆ? ಯಾಕೆ 15 ಕೇಳಲ್ಲ, 12 ಕೇಳಲ್ಲ? ಹೇಳಿ, ಪೊಸಿಷನ್ ಹೇಳಿ. ಅರ್ಧ ಕರೆಕ್ಟು, ಇಟ್ಟು ಮಿಕ್ಕಿದ್ದು ಹೇಳಿ ನೋಡೋಣ. ಯಾರು ಮಾಲೀಕರು? ಓಕೆ, ಅಡ್ವರ್ಸ್ ಪೊಸಿಷನ್. ಓಕೆ, ಅಡ್ವರ್ಸ್ ಪೊಸಿಷನ್ ಲಾ ಅಂದ್ರೇನು ಅಂದರೆ, ನಿಮ್ಮ ಆಸ್ತಿನ ನನ್ನ ಸ್ವಾಧೀನದಲ್ಲಿದ್ದು ಪಬ್ಲಿಕ್ಕಾಗಿ ನಾನು 13 ವರ್ಷ ಇದ್ದರೆ 12 ವರ್ಷ, 13ನೇ ವರ್ಷ 12 ವರ್ಷ ನಾನು ಕಂಟಿನ್ಯೂಸ್ ಆಗಿ ಪಬ್ಲಿಕ್ಲಿ ಐ ಆಮ್ ಇನ್ ಪೊಸೆಷನ್ ಆಫ್ ಯುವರ್ ಪ್ರಾಪರ್ಟಿ. ಟುಮಾರೋ ಐ ಕ್ಯಾನ್ ಕ್ಲೇಮ್ ಅಡ್ವರ್ಸ್ ಪೊಸೆಷನ್ ಆಫ್ ಟೈಟಲ್ ಆಫ್ ಯುವರ್ ಪ್ರಾಪರ್ಟಿ ಆಸ್ ಮೈ ಪ್ರಾಪರ್ಟಿ ಇನ್ ದಿ 13th year ಆ್ಯಂಡ್ ಗೋ ಟು ಕೋರ್ಟ್. ಅದಕ್ಕೆ 13 ವರ್ಷ EC ಕೇಳೋದು. ಸರ್ಕಾರದ ಪ್ರಾಪರ್ಟಿ ನೀವು ಸ್ವಾಧೀನದಲ್ಲಿದ್ದರೆ, ನೀವು ಅಕ್ರಮವಾಗಿ ಸ್ವಾಧೀನದಲ್ಲಿದ್ದರೆ, ಓಕೆ, 30 years ಇಸ್ ದಿ ಲಿಮಿಟೇಷನ್ ಫಾರ್ ಅಡ್ವರ್ಸ್ ಪೊಸಿಷನ್. 30ನೇ ವರ್ಷ ಆದಮೇಲೆ ನೀವು ಸರ್ಕಾರದ ಪ್ರಾಪರ್ಟಿ ನಂದು ಅಂತ ಕ್ಲೇಮ್ ಮಾಡ್ಕೋಬೇಕು. ಪಬ್ಲಿಕ್ಲಿ ಶುಡ್ ಬಿ. ಒಂದು ದಿವಸನೂ ಎಲ್ಲೂ ನಿಮ್ಗೆ ಇಂಟ್ರಪ್ಷನ್ ಆಗಬಾರ್ದು ನಿಮ್ಮ ಸ್ವಾಧೀನತೆ. ಒಂದಿನ ನಿಮ್ಮನ್ನೇನಾದ್ರೂ ನಾನು ಅಬ್ಸ್ಟ್ರಾಕ್ಟ್ ಮಾಡಿ ಖಾಲಿ ಮಾಡು ಅಂದಿದ್ರೆ ಅವತ್ತಿಂದ 13 ವರ್ಷ ಸ್ಟಾರ್ಟ್, 12 ವರ್ಷ ಸ್ಟಾರ್ಟ್. ಏನು ಹೇಳಿ? ಕ್ಲಬ್ಸ್ ಲೀಸ್. ದಿಸ್ ಇಸ್ ದ ಡಿಫರೆನ್ಸ್. ಲೀಸ್ ಇದ್ರೆ ಲೀಸ್ ರೆಂಟ್ ಇರಬೇಕು. ಭೋಗ್ಯ ಅಂದರೆ ಒನ್ ಟೈಮ್ ಪೇಮೆಂಟ್. ಓಕೆ, ನಮ್ಮ ಹತ್ರನೇ ಬರ್ತಾರೆ ಎಷ್ಟು ಜನ, ರೀ ಇದು ಭೋಗ್ಯ ರೀ, ಲೀಸ್ ಅಂತ ಬರಿಬೇಡ್ರಿ ಅಂತ ಅಂದರೆ, ಓಯ್ ಸರ್ ನಾ ಏಜೆಂಟ್ ಹತ್ರ ಹೋಗ್ಬೇಕು, ಮಾಡಿಸ್ಕೋವಾಗಪ್ಪ ಅಂತೀವಿ. ತಪ್ಪು. ನನ್ನ ಲೆಕ್ಕದಲ್ಲಿ ಅಗ್ರಿಮೆಂಟ್ ಟು ಮಾರ್ಟ್ಗೇಜ್ ಅಂತ ಬರಿಬೇಕು ಅವಾಗ. ಓಕೆ, ಇನ್ನೊಂದು, ನೀವು ಏನು ಮಾಡ್ತೀರಿ, ಇವಾಗ ಲೀಸ್ ಅಗ್ರಿಮೆಂಟ್ ಮಾಡ್ತೀರಿ. ಓಕೆ, 11 months ಆದಮೇಲೆ ರಿನ್ಯೂವಲ್ ಅಂತೀರಿ ನೀವು. ಬಟ್ 11 months ಆದಮೇಲೆ 12th month-ಇಂದಾನೇ ನಿಮ್ಮ ಬಾಡಿಗೆ ಜಾಸ್ತಿ ಆಗಬೇಕು. ನೀವು 12 ತಿಂಗಳು ಆದಮೇಲೆ ಜಾಸ್ತಿ ಮಾಡ್ತೀರಿ. ದಟ್ ಮೀನ್ಸ್ ಇನ್ ಲಿಟ್ರಲಿ ಯು ಆರ್ ಡೂಯಿಂಗ್ ಫಾರ್ 1 year, ಬಟ್ ಯುವರ್ ಡಾಕ್ಯುಮೆಂಟ್ ಯು ಆರ್ ರಿಟರ್ನ್ ಫಾರ್ 11 months. ಸ್ಪಿರಿಟ್ ಆಫ್ ದಿ ಆ್ಯಕ್ಷನ್ ಈಸ್ 12 months, ಸೊ ಯು ಶುಡ್ ರಿಜಿಸ್ಟರ್ ದಿಸ್ ಡಾಕ್ಯುಮೆಂಟ್ ಅಂತೀವಿ ನಾವು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಹ್ಯಾಂಡಲ್. ಈಗ ಲಾಂಗ್ ಲೀಸ್ ಕೊಟ್ಟಿರ್ತಾರೆ, 29 years 25 years ಎಲ್ಲ ಲೀಸ್ ಕೊಡ್ತಾರೆ. ಲೀಸ್ ರೆಂಟ್ ಎವ್ರಿ ಮಂತ್ ರೆಂಟ್ ಪೇಯಬಲ್ ಇರಬೇಕಲ್ಲಿ. ಇದು ರಿಯಲಿ ದಿಸ್ ಇಸ್ ದಿ ಗ್ರೌಂಡ್ ರಿಯಾಲಿಟಿ ಅಂತ ನಾನು ಹೇಳೋದು. ಓಕೆ, ಬ್ಯಾಂಕಿಗೆ ಸಾಲ ತೊಗೋತೀರಿ, ನಿಮಗೆ ಏನು ಸೈನ್ ಮಾಡೋದು? ಲೀಸ್ ಅಂತ ಸೈನ್ ಮಾಡಿಸ್ತಾರ? ಹೋಗಿ ನೋಡಿ, ಮಾರ್ಟ್ಗೇಜ್ ಅಂತ ಇರುತ್ತೆ ನೋಡಿ, ಮಾರ್ಟ್ಗೇಜ್ ವಿತ್ ಪೊಸೆಷನ್ ಅಂತ ಇರುತ್ತೆ. ಹೋಗಿ ನೋಡಿ, SBI ಡಾಕ್ಯುಮೆಂಟ್ ಯಾವ್ದಾರ ಡಾಕ್ಯುಮೆಂಟ್ ನೋಡಿ, ರಿಜಿಸ್ಟರ್ ಮಾಡ್ತಾರೆ ಕಂಪಲ್ಸರಿ. SBIನವರು ಏನೇ ಸಾಲ ಕೊಟ್ಟರು ರಿಜಿಸ್ಟರ್ ಇಲ್ಲದೆ ಮಾಡೋದೇ ಇಲ್ಲ ಅವರು. ಓಕೆ, ಸೊ ಪ್ರಾಪರ್ಟಿ ಲಾ ಯು ಶುಡ್ ನೋ ಅನ್ನಕ್ಕೆ. ಡೆಟ್ ರಿಕವರಿ ಟ್ರಿಬ್ಯುನಲ್ ಕೇಸ್ ಹಾಕ್ತಾರೆ, ನಿಮ್ಮ ಆಚೆ ಹಾಕ್ತಾರೆ. ಅರೆ, ನೀವು ಸಾಲ ತಗೊಂಡು ಓನರ್ಸ್ ಏನು ಮಾಡ್ತಾರೆ ಗೊತ್ತಾ, ಬ್ಯಾಂಕಿಂದ ಲೋನ್ ತೊಗೊಂಡು ಕಟ್ಬಿಡ್ತಾರೆ, ಲೀಸ್ಗೆ ಕೊಟ್ಬಿಡ್ತಾರೆ. ಲೀಸಲ್ಲಿ ಅರ್ಧ ದುಡ್ಡು ರಿಕವರಿ ಆಗೋಗುತ್ತೆ, ಅವ್ರ ಸಾಲದ ದುಡ್ಡು, ಸಾಲ ತೀರ್ಸಲ್ಲ. ಓಕೆ, ಆಮೇಲೆ ಕೈ ಎತ್ಬಿಡ್ತಾರೆ. ಬ್ಯಾಂಕ್ನವ್ರು ಬಂದು ಅಟ್ಯಾಚ್ ಮಾಡ್ತಾರೆ, ನೀವು ನಾನು 10 ಲಕ್ಷ ಕೊಟ್ಟಿದ್ದೆ, 20 ಲಕ್ಷ ಕೊಟ್ಟಿದ್ದೆ, 5 ವರ್ಷದ ಲೀಸು ಅಂತೀರಿ. ನಿಮ್ಮ ಸುಮ್ಮನೆ ಬಾಯಿ ಮುಚ್ಕೊಂಡು ಆಚೆ ಹಾಕ್ತಾರೆ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ತೋರಿಸು ಅಂತ. ನಾನು ಎಲ್ಲಿರುತ್ತೆ ನಿಮ್ಮ ಹತ್ರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್? ಹೌ ಡಿಡ್ ಯು ಡೂ ಎನಿಥಿಂಗ್ ಬಿಯಾಂಡ್ 12 years ಹಂಗಾರೆ ಅಲ್ವಾ? ದಿಸ್ ಈಸ್ ವಾಟ್. ಅದಕ್ಕೆ ಪ್ರಾಪರ್ಟಿ ಲಾ ತಿಳ್ಕೊಳ್ಬೇಕು ಅಂತ. ಓಕೆ, ಸೊ ಯು ಶುಡ್ ನೋ ಫ್ಯಾಮಿಲಿ ಲಾ, ಪ್ರಾಪರ್ಟಿ ಲಾ ಆ್ಯಂಡ್ ಯುವರ್ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಲಾ ಇನ್ ದ ಏರಿಯಾ ಆಫ್ ಯುವರ್ ವರ್ಕ್ ಅಂತ. ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು, ಪಾರ್ಟ್ನರ್ಶಿಪ್ ಫರ್ಮಲ್ಲಿದ್ದರೆ ಪಾರ್ಟ್ನರ್ಶಿಪ್ ಬಗ್ಗೆ ತಿಳ್ಕೊಬೇಕು, ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ರೆ ಗಾರ್ಮೆಂಟ್ ಫ್ಯಾಕ್ಟ್ರಿ ವರ್ಕರ್ಸ್ ರೈಟ್ಸ್ ತಿಳ್ಕೊಬೇಕು. ಸೊ ESI ಬಗ್ಗೆ ತಿಳ್ಕೊಬೇಕು, EPF ಬಗ್ಗೆ ತಿಳ್ಕೊಬೇಕು, ಪಬ್ಲಿಕ್ ಪ್ರಾವಿಡೆಂಟ್ ಬಗ್ಗೆ ಅರಿವಿರಬೇಕು, ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ತಿಳ್ಕೊಳ್ಬೇಕು. ಬ್ಯಾಂಕಲ್ಲಿ ನೋಡಿ, ಇವಾಗ ಹೊಸದಾಗೆ ಯು ಕ್ಯಾನ್ ಡೂ 4 people ಆಸ್ ನಾಮಿನೀಸ್. 4 ಜನ ನಾಮಿನಿ ಮಾಡ್ಬೋದು. ಕೋವಿಡ್ ಆದಮೇಲೆ ಜಾಯಿಂಟ್ ಅಕೌಂಟಲ್ಲಿ ನಾಮಿನಿನೇ ಮಾಡ್ತಿರಲಿಲ್ಲ. ಮೊದಲು 5 ಆರ್ ಸರ್ವೈವರ್ ಅಂತಿತ್ತು. ನೀವು ನೋಡಿ, ಎನಿ ಜಾಯಿಂಟ್ ಅಕೌಂಟ್ ಹೋಲ್ಡರ್ದು 5 ಆರ್ ಸರ್ವೈವರ್ ಅಂತ ಇರುತ್ತೆ. ಅಂದರೆ ಇಬ್ಬರಲ್ಲಿ ಒಬ್ಬರು ಯಾರು ಸರ್ವೈವ್ ಆಯ್ತಾರೋ ಅವರೇ ನಾಮಿನಿ ಲೆಕ್ಕ. ಅದಕ್ಕೂ ನಾಮಿನಿ ಮಾಡ್ಬೋದು. ಈಗ ಕೋವಿಡಲ್ಲಿ ಏನಾಯಿತು, ಬೆಳಗ್ಗೆ ತಂದೆ ಸತ್ರು, ಮಧ್ಯಾಹ್ನ ತಾಯಿ ಸತ್ತೋಗಿದ್ದಾರೆ, ನಾಮಿನೇಷನ್ ಇಲ್ಲ, ಇಬ್ಬರು ಸತ್ತೋದ್ರಲ್ಲ ಜಾಯಿಂಟ್ ಅಕೌಂಟ್ ಹೋಲ್ಡ್ರು. ಕೋರ್ಟ್ಗೆ ಹೋಗ್ಬೇಕು ನೀವು ಪರ್ಮಿಷನ್ ತರೋಕ್ಕೆ. ಮಕ್ಕಳು ಮೈನರು, ಅವ್ರಿಗೆ ಗಾರ್ಡಿಯನ್ಶಿಪ್ ತೊಗೋಬೇಕು ನೀವು ಫಸ್ಟು. ಸಂಬಡಿ ಶುಡ್ ಬಿ ಅಪಾಯಿಂಟೆಡ್ ಗಾರ್ಡಿಯನ್. ಅವ್ರ ತಂದೆ ತಾತನೋ ಅಜ್ಜಿ ತಾತನೋ ಯಾರನ್ನಾದ್ರು ಗಾಯಿಂಟ್ ಮಾಡಿ ಆಮೇಲೆ ಯು ಕ್ಯಾನ್ ಅಪಿಯರ್ ಆ್ಯಂಡ್ ರಿಕವರ್ ಮನಿ. ಸೊ ಯು ಕ್ಯಾನ್ ಡೂ ನಾಮಿನೇಷನ್ ನೌ. ನಾಮಿನಿ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾನೂನಲ್ಲಿ. ಓಕೆ, ನಾಮಿನಿ
ವಾರಿಸ್ದಾರರಾದರೆ ಮಾತ್ರ ಅವ್ರಿಗೆ ಉಪಯೋಗಿಸ್ಕೊಳ್ಳೋ ಹಕ್ಕಿರೋದು, ಅವ್ರ ಶೇರ್ಗೆ ಮಾತ್ರ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು, ನನ್ನ ಹೆಂಡತಿ, ನನ್ನ ಮಗ, 3 ಜನ ಇದ್ದೀವಿ. ಓಕೆ, ನಾನು ನನ್ನ ಹೆಂಡತಿನೂ ನಾಮಿನಿ ಮಾಡಲ್ಲ, ನನ್ನ ಮಗನೂ ನಾಮಿನಿ ಮಾಡಲ್ಲ, ನಿಮ್ಮನ್ನು ನಾಮಿನಿ ಮಾಡಿದ್ದೀನಿ ಅಂದ್ಕೊಳ್ಳಿ. ಯು ಆರ್ ನಾಟ್ ಮೈ ಲೀಗಲ್ ಹೇರ್, ಯು ಆರ್ ನಾಟ್ ಮೈ ಫ್ಯಾಮಿಲಿ ಮೆಂಬರ್. ಯು ಕ್ಯಾನ್ ಓನ್ಲಿ ರಿಸೀವ್ ಮೈ ಮನಿ ಇಫ್ ಐ ಡೈ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಇಟ್ ಟು ಮೈ ವೈಫ್ ಆ್ಯಂಡ್ ಸನ್. ಯು ಕಾಂಟ್ ಯೂಸ್ ಇಟ್. ನಾಮಿನಿ ಅಂದರೆ ನೇಮ್ ಸೇಕ್. ನಾಮನಿರ್ದೇಶನ, ಎಲೆಕ್ಷನ್, ರಾಜ್ಯಸಭಾ, ನಾಮಿನೇಟೆಡ್ ಮೆಂಬರ್. ಓಕೆ, ನೇಮ್ ಸೇಕ್. ಯು ಆರ್ ಓನ್ಲಿ ಎ ರಿಸೀವರ್. ಯು ಆರ್ ಮೈ ಟ್ರಸ್ಟಿ ಟು ಗಿವ್ ಇಟ್ ಟು ಮೈ ಇಲೀಗಲ್ ಹೇರ್ಸ್. ನಾನು ಅದೇ ನನ್ನ ನಾಮಿನಿನ ನನ್ನ ಮಗನ ನಾಮಿನಿ ಮಾಡಿದ್ರೆ he can use his share. Still 50% of that he has to give it to my wife because she has 50% share. ನಾನು ವಿಲ್ ಬರೆದಿಲ್ಲದೆ ಇದ್ದರೆ ಮಾತ್ರ ಇದು ಉತ್ತರಾಧಿಕಾರಿ ಕಾನೂನು. ಅಂದರೆ ನಾನು ವಿಲ್ ಬರೀದೆ ಸತ್ತೋದ್ರೆ ನಾಮಿನಿಗೆ ಫಸ್ಟು ಬ್ಯಾಂಕ್ನವ್ರು ದುಡ್ಡು ಡಿಸ್ಪರ್ಸ್ ಮಾಡಿಬಿಡ್ತಾರೆ. ನಾಮಿನಿ ಕಾಂಟ್ ಯೂಸ್ ದ ಫುಲ್ ಮನಿ. ಎಷ್ಟು ಜನ ನನಗೆ 4 ಜನ ಮಕ್ಕಳಿದ್ರೆ, 3 ಜನ ಮಕ್ಕಳಿದ್ರೆ, ಮಕ್ಕಳು ಪ್ಲಸ್ ಮೈ ವೈಫ್ ಪ್ಲಸ್ ನಮ್ಮ ತಾಯಿ ಬದುಕಿದ್ರೆ ನನ್ನ ತಾಯಿಗೆ ಒಂದು ಶೇರ್. ಇದು ಅರ್ಥ ಆಗಿಲ್ಲದೆ ಇರೋದು ಪ್ರಾಬ್ಲಮ್ ಇಲ್ಲೇ ಹಿಂದೂ ಲಾಲಿ. ಹಿಂದೂ ಗಂಡಸು ಸತ್ತರೆ, ಮದುವೆ ಆಗಿದ್ದರೆ ಅವನು, ಆ ಗಂಡಸು ಸತ್ತಿರೋನು ವ್ಯಕ್ತಿ, ಅವನ ಹೆಂಡತಿ, ಮಕ್ಕಳು ಪ್ಲಸ್ ಅವನ ತಾಯಿ ಬದುಕಿದರೆ ಇಷ್ಟು ಜನಕ್ಕೆ ಸಿಗುತ್ತೆ. ತಂದೆಗೆ ಸಿಗಲ್ಲ, ಶೇರ್ ಸಿಗಲ್ಲ. ಅದನ್ನು ನಾವು ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಈಗ. ಯಾಕೆಂದರೆ ಎಷ್ಟೋ ಜನ ಕೋವಿಡಲ್ಲಿ ತಾಯಿ ಸತ್ತೋಗಿದ್ದಾರೆ, ತಂದೆ ಇದ್ದಾರೆ, ತಂದೆನ ಆಚೆ ಹಾಕ್ಬಿಡ್ತಾರೆ ಅವ್ರ ಮಕ್ಕಳು. ಓಕೆ, ಇವಾಗಲೇ ಒಂದು ವೀಡಿಯೋ ತೋರಿಸ್ತೀನಿ ತಂದೆನ ಆಚೆ ಹಾಕಿರೋದು. ನೆನ್ನೆದು ಒಂದು ಕ್ರೈಮ್ ಪೆಟ್ರೋಲಲ್ಲಿ ತೋರಿಸಿದ್ದಾರೆ. ಓಕೆ, ಸೊ ತಂದೆಗೆ ಶೇರ್ ಇಲ್ಲ, ಅದನ್ನು ಆ್ಯಡ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ಹಿಂದೂ ಲಾಲ್ಲಿ ವೈಫ್, ಚಿಲ್ಡ್ರನ್, ಮದರ್ ವಿಲ್ ಆಲ್ಸೋ ಗೆಟ್ ರೈಟ್. ಮೊಹಮ್ಮಡನ್ ಲಾಲ್ಲಿ ಪರ್ಸೆಂಟೇಜ್ ಆಫ್ ಶೇರಿಂಗ್ ಇದೆ. ಕರೆಕ್ಟ್ ನಮ್ಮ ಪರ್ಸೆಂಟೇಜ್ ಆಫ್ ಶೇರಿಂಗ್ ಇದೆ. ಕ್ರಿಶ್ಚಿಯನ್ ಲಾಲ್ಲಿ ನೋಬಡಿ ವಿಲ್ ಟಾಕ್ ಅಬೌಟ್ ಡಿವೋರ್ಸ್. ನಿಮಗೆ ಮ್ಯಾರೇಜ್ ಮಾಡೋವಾಗ ನಿಮಗೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರಲ್ಲ, ಕ್ರಿಶ್ಚಿಯಾನಿಟಿ ಡಸ್ ನಾಟ್ preach divorce. They only preach union. They do not preach divorce. So they are governed by, that's why they don't have a separate law for divorce. They go by Indian Divorce Act, whereas we have Hindu Marriage Act which includes the divorce also into it. Okay, ಅವರಲ್ಲೂ ಡಿವೋರ್ಸ್ ಇದೆ, ಮುಸ್ಲಿಂ ಡಿವೋರ್ಸ್ ಆ್ಯಕ್ಟ್ ತೋರಿಸೋದ್ನಲ್ಲ ಈಗ ಅಲ್ಲಿ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಈ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಯು ಕ್ಯಾನ್ ಡೂ ನಾಮಿನೇಷನ್ ಆ್ಯಂಡ್ ನಾಮಿನಿ ಈಸ್ ಓನ್ಲಿ ಲೀಗಲ್ ಹೇರ್ ಆದರೆ ಮಾತ್ರ ಅವ್ರ ಶೇರ್ ಅವರು ಉಪಯೋಗಿಸ್ಕೊಳ್ಳೋ ಹಕ್ಕಿರೋದು. ಮಿಕ್ಕಿದವ್ರ ಶೇರ್ನ ಕೊಡಬೇಕಾಗತ್ತೆ. ವಿಲ್ಲಲ್ಲಿ ನಾನು ನಾಮಿನಿ ಮಾಡಿದ್ದೆ ನನ್ನ ಮಗನ್ನೇ ಅಂದ್ಕೊಳ್ಳಿ, ವಿಲ್ ಬರೆದುಬಿಡ್ತೀನಿ, ದಿಸ್ ಆಲ್ ಮೈ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಅಕೌಂಟ್ಸ್ ಇನ್ ಮೈ ಥಿಂಗ್ ಶೆಲ್ ಗೋ ಟು ಮೈ ವೈಫ್ ಅಂತ. ಅವ್ರ ನಾಮಿನಿ ಇದ್ದರೂ ಹಿ ಹ್ಯಾಸ್ ಟು ಗಿವ್ ಇಟ್ ಟು ಮೈ ವೈಫ್. ಹಿ ವೋಂಟ್ ಗೆಟ್ ದ ರೈಟ್. ಯಾಕೆ ನಾನು ವಿಲ್ ಬರೆದುಬಿಟ್ಟಿದ್ದೀನಿ. ವಿಲ್ ಬರೀದೇ ಇದ್ದರೆ ನಾಮಿನಿ ಗೆಟ್ಸ್ ಹಿಸ್ ಶೇರ್ ಇಫ್ ಈಸ್ ಮೈ ಲೀಗಲ್ ಹೇರ್. ಅರ್ಧ ಕೋರ್ಟ್ ಕೇಸ್ ನಡೀತಿರೋದೇ ಪ್ರಾಪರ್ಟಿ ಮೇಲೆ, ಇಲ್ಲದೆ ಇದ್ದರೆ ಮ್ಯಾರೇಜ್ ಮೇಂಟೆನೆನ್ಸ್ ಮೇಲೆ, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ. ಅದಕ್ಕೆ ಎಲ್ಲಿದೆ ಕಾನೂನು? ದೇರ್ ಇಸ್ ನೋ ಆ್ಯಕ್ಟ್ ಕಾಲ್ಡ್ ಲಿವ್ ಇನ್ ರಿಲೇಷನ್ಶಿಪ್ ಆ್ಯಕ್ಟ್. ಇಟ್ ಇಸ್ ಕವರ್ಡ್ ಅಂಡರ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್. ಓಕೆ, ಸೊ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಮಗು ಉಟ್ಬಿಟ್ರೆ ಆಮೇಲೆ ನೀವು ಸೆಪ್ರೇಟ್ ಆಗ್ಬಿಟ್ರೆ ಯಾರು ನೋಡ್ಕೊಳ್ಳೋದು? ಎಲ್ಲಿ ಕೊಡೋದು ದುಡ್ಡು? ದಿಸ್ ಈಸ್ ದಿ ಪಾಯಿಂಟ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿಜವಾದ ಕಾನೂನಿ ಅರಿವು ಅಂದರೆ ಇದು. ಸ್ಥಳೀಯ ಕಾನೂನು, ನೆಲದ ಕಾನೂನನ್ನ ತಿಳ್ಕೊಳ್ಳೋದು ನಿಜ ಜೀವನದಲ್ಲಿ ಆದಾಗ ನೀವು ಏನು ಮಾಡಬೇಕು. ಪಿಕ್ಚರಲ್ಲಿ ತೋರಿಸೋದು ಯಾವುದು ತಲೆ ಕೆಡಿಸ್ಕೋಬೇಡಿ. ಲಾಸ್ಟ್ ಮಿನಿಟಲ್ಲಿ ಬಂದು ವಿಟ್ನೆಸ್ ಹೇಳ್ತೀನಿ ಅಂತ ಓಡ್ ಬರ್ತಾನೆ ಕೋರ್ಟಲ್ಲಿ, ಹಂಗೆಲ್ಲ ಅಲೋನೇ ಮಾಡಲ್ಲ. ಲಿಸ್ಟ್ ಆಫ್ ವಿಟ್ನೆಸ್ ಕೊಟ್ಟಿರ್ಬೇಕು, ಅಲೋನೇ ಮಾಡಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಬ್ಯಾಂಕಿಂಗ್ ರಿಲೇಷನ್ಶಿಪ್ ಆ್ಯಕ್ಟ್. ಓಕೆ, ಇವಾಗ ಹೊಸ ಕಾನೂನು ಮಾಡೋರು ಯಾರ್ಯಾರು ಸಾಲ ತೊಗೊಂಡು ಓಡೋಗ್ಬಿಟ್ಟಿದ್ದಾರೋ ಬೇರೆ ದೇಶಕ್ಕೆ, ಅವ್ರ ಕಡೆಯವ್ರು ಯಾರಾದರೂ ಹೊರಗಡೆ ದೇಶಕ್ಕೆ ಹೋಗಬೇಕು ಅಂದರೆ ದೇ ಹ್ಯಾವ್ ಟು ಟೇಕ್ ಅ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಫ್ರಮ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಿಫೋರ್ ದೇ ಲೀವ್ ದಿ ಕಂಟ್ರಿ ಅಂತ. ಈ ಮೊನ್ನೆ ಬಡ್ಜೆಟ್ಟಲ್ಲಿ ಅದು ಆ್ಯಡ್ ಆಗಿರೋದು. ಓಕೆ, ಸೊ ಆ ಥರ ಹೊಸದಾಗಿ ಆ್ಯಡ್ ಆಗ್ತಾ ಇರುತ್ತೆ. ಓಕೆ, ಹೊಸದಾಗಿ ಆ್ಯಡ್ ಆಗ್ತಾ ಇರುತ್ತೆ. ಇದು ಇದು ಸರ್ಫೇಸಿ ಆ್ಯಕ್ಟ್ ಅಂತ. ಓಕೆ, ಇದರಲ್ಲೇ ಎಲ್ಲ ಬ್ಯಾಂಕ್ನವರು ಇಮಿಡಿಯೇಟ್ ಪೊಸಿಷನ್ ತೊಗೊಂಡ್ಬಿಡ್ತಾರೆ. ನೀವು ಸಾಲ ತೀರಿಸಿಲ್ದೇ ಇರೋ ಓನರ್ ಏನಾದ್ರು ತಪ್ಪಿಸ್ಕೊಂಡಿದ್ರೆ ದೇ ವಿಲ್ ಟೇಕ್ ಪೊಸಿಷನ್, ದೇ ವಿಲ್ ಥ್ರೋ ಔಟ್ ದಿ ಟೆನೆಂಟ್, ದೇ ವಿಲ್ ಗಿವ್ ಹಿಮ್ ಟೈಮ್, ರೀಸನಬಲ್ ಟೈಮ್, 1 ತಿಂಗ್
ಒನ್ ಮಂತ್ ಟೈಮ್ ಕೊಡ್ತಾರೆ ಮೇಡಮ್ ಅಷ್ಟೇ. ಆಮೇಲೆ ನೀವು ಏನೇ ಮಾಡಿದ್ರು ತೆಗೆದು ಆಚೆ ಹಾಕ್ತಾರೆ. ನೀವು ಏನೇ ಮಾಡಿದ್ರು ಅಷ್ಟೇ, ಏನೇ ಡೀಡ್ ಮಾಡಿದ್ರು ಅಷ್ಟೇ, ನೀವು ರಿಕವರಿ ಮಾಡೋದಕ್ಕೆ ನೀವು ಅವ್ರ ಮೇಲೆ ಕೇಸ್ ಹಾಕೋಬೇಕು. ಇವರು ಫಸ್ಟು, ಈವನ್ ಇಫ್ ಯು ಹ್ಯಾವ್ ಅ ರಿಜಿಸ್ಟರ್ಡ್ ಡೀಡ್, ಬ್ಯಾಂಕ್ ವಿಲ್ ಹ್ಯಾವ್ ದಿ ಫಸ್ಟ್ ರೈಟ್ ಓವರ್ ದಿ ಇಂಡಿವಿಜುವಲ್ ಪಾರ್ಟೀಸ್ ಡೀಡ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ದೇ ಆರ್ ಸ್ಟ್ಯಾಚ್ಯೂಟರಿ ಅಥಾರಿಟೀಸ್ ಅಂಡರ್ ದಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟು ಬ್ಯಾಂಕಿಂಗು RBI ರೆಗ್ಯುಲೇಷನ್ಸಲ್ಲಿ ಇರ್ತಾರೆ. ಈಗ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್, ಕಾಳಿದಾಸ ಕೋಆಪರೇಟಿವ್ ಸೊಸೈಟಿ ಎಲ್ಲ ಮುಚ್ಚೋಗಿವೆ. ಅದರಲ್ಲಿ 5 ಲಕ್ಷದವರೆಗೂ ರೀಪೇಮೆಂಟ್ ವಿಲ್ ಬಿ ಡನ್ ಅಂಡರ್ ದಿ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಇದಿರುತ್ತಲ್ಲ ಆ್ಯಕ್ಟಲ್ಲಿ, ಹೊಸದು ಇಂಟ್ರೆಸ್ಟ್ ವೆಲ್ಫೇರ್ ಇಂಟ್ರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೊಸದಾಗಿದೆ. ಅದರಲ್ಲಿ 5 ಲಕ್ಷದವರೆಗೂ ಕೊಡ್ತಾರೆ. ಓಕೆ, ಆಮೇಲೆ ಏನಾರ ಕೊಡಬೇಕು ಅಂದರೆ ಯಾವ್ದಾರ ಪ್ರಾಪರ್ಟಿಗಳು ಮಾರಿ ಉಳಿದ್ರೆ ಮಾತ್ರ ಕೊಡೋಕ್ಕೆ ಬರೋದು. ಅದುವರೆಗೂ ಅವ್ರು ಇಟ್ಟಿರೋ ಡಿಪಾಸಿಟ್ಗಳನ್ನ ರಿಕವರ್ ಮಾಡಿ ಇಂಟ್ರೆಸ್ಟ್ಗಳು ಇದ್ದರೆ ಅದರಲ್ಲಿ ಇದು ಮಾಡ್ತಾರೆ ಅಷ್ಟೇ. ಅದರ್ವೈಸ್ ಯು ವಿಲ್ ನಾಟ್ ಗೆಟ್ ಯುವರ್ ಮನಿ ಸೋ ಈಸಿಲಿ ಆ್ಯಂಡ್ ಆಲ್ ದಿಸ್. ಕೋಆಪರೇಟಿವ್ ಬ್ಯಾಂಕಲ್ಲಿ ದುಡ್ಡಿಟ್ಟರೆ ಅಷ್ಟೇ ಅರ್ಧ ಕತೆ. ಜಾಸ್ತಿ ದುಡ್ಡು ಕೊಡ್ತಾರೆ, ಇಂಟ್ರೆಸ್ಟ್ ಕೊಡ್ತಾರೆ, ಹೆಂಗೆ ಕೊಡ್ತಾರೆ ರೀ ಅಲ್ವಾ? ಸೊ ಅದನ್ನು ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಡಿಕ್ಲೇರ್ ಮಾಡಿರಲ್ಲ. ಹೇಳ್ತೀನಿ ಕೇಳಿ, ಬೆಂಗಳೂರಲ್ಲಿ ನನ್ನ ಹತ್ರನೇ ಬೇಕಾದ ಜನ ಗೊತ್ತಿರೋರು ಇದ್ದಾರೆ. ಅಲ್ಲಿ ದುಡ್ಡು ಇಟ್ಬಿಡ್ತಾರೆ, ಇನ್ಕಮ್ ಟ್ಯಾಕ್ಸಲ್ಲಿ ನೀವು ಇದನ್ನು ತೋರಿಸಿರಲ್ಲ, ಸತ್ರಿ ನೀವು. ವೈ ಯು ಡಿಂಟ್ ಡಿಕ್ಲೇರ್ ವೇರ್ ಯು ಹ್ಯಾವ್ ಇನ್ವೆಸ್ಟೆಡ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್? ಇನ್ನೊಂದು, ಜ್ಯುವೆಲ್ರಿ ಯಾರೂ ಡಿಕ್ಲೇರ್ ಮಾಡಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ. ಐ ಆಮ್ ಟೆಲಿಂಗ್ ಯು, ಪ್ಲೀಸ್ ನಿಮ್ಮದು ಎಲ್ಲ ಜ್ಯುವೆಲ್ರಿನ ವ್ಯಾಲ್ಯೂಯೇಷನ್ ಮಾಡಿಸಿ. ಕೃಷ್ಣ ಶೆಟ್ಟಿಲ್ಲೋ ಯಾವ್ದಾರ ರೆಪ್ಯೂಟೆಡ್ ಜ್ಯುವೆಲ್ರಿ ಅಂಗಡಿಗೆ ಹೋಗಿ, ದೇ ವಿಲ್ ವ್ಯಾಲ್ಯೂ ಇಟ್. ನೀವೇನು ಅವ್ರು ಜ್ಯುವೆಲ್ರಿ ಕೊಡಬೇಡಿ, ತೊಗೊಳಲ್ಲ ಅವ್ರು ನಿಮ್ಮ ಜ್ಯುವೆಲ್ರಿ. ನಿಮ್ಮ ಮುಂದೆ ವೇ ಮಾಡ್ತಾರೆ, ಕೇಳಿಸ್ಕೊಳ್ಳಿ, ನಿಮ್ಮ ಮುಂದೆ ವೇ ಮಾಡ್ತಾರೆ, ಫೋಟೋ ತೆಕ್ಕೋತಾರೆ, ನಿಮ್ಮ ಮುಂದೆ ವೇ ಮಾಡ್ತಾರೆ. ವೇ ಮಾಡಿ ಅದನ್ನೆಲ್ಲ ಲೆಕ್ಕ ಹಾಕ್ಬಿಡ್ತಾರೆ. ನಿಮ್ಮ ಜ್ಯುವೆಲ್ರಿ ಯಾವಾಗಲೇ ವಾಪಸ್ ತೊಗೊಂಡು ಹೋಗ್ತೀರಾ. 2 ಡೇಸೋ 3 ಡೇಸೋ ಬಿಟ್ಟ ಮೇಲೆ ನಿಮ್ಮ ಫೋಟೋ ತೊಗೊಂಡಿರ್ತಾರಲ್ಲ, ವೇ ಮಾಡಿ ಲೆಕ್ಕ ಹಾಕೊಂಡಿರ್ತಾರೆ. ದೇ ವಿಲ್ ಗಿವ್ ಯು ಅ ವ್ಯಾಲ್ಯೂಯೇಷನ್. ನಾನು ಐ ಆಮ್ ಡೂಯಿಂಗ್ ದಿಸ್ 5 years, every 5 years once I am doing this. I have declared all my the things of my wife in the income tax. These are my capital asset. Capital asset ಏನು? ಹೌಸು, ಜ್ಯುವೆಲ್ರಿ. ವೆಲ್ತ್ ಟ್ಯಾಕ್ಸ್ ಇಲ್ಲ ಇದಕ್ಕೆ. ವೆಲ್ತ್ ಟ್ಯಾಕ್ಸ್ ಕಮ್ಸ್ ಓನ್ಲಿ ಇಫ್ ಇಟ್ ರೀಚಸ್ ಒನ್ ಪರ್ಟಿಕ್ಯುಲರ್ ಲೆವೆಲ್. ಇಲ್ಲ ಆದರೆ ಮಾತ್ರ ಅವಕ್ಕೆಲ್ಲ ಬರೋದು, ಅದು ವೆಲ್ತ್ ಟ್ಯಾಕ್ಸ್ ಇದು ಮಾಡಿದ್ರೆ. ಅದರ್ವೈಸ್ ಇಟ್ ವೋಂಟ್ ಕಮ್. ನೀವು ಕಳೆದೋದಾಗ ನಾಳೆ ಪ್ರೂಫ್ ಇರುತ್ತೆ, ನಾನು ಸಿ ಐ ಹ್ಯಾವ್ ಇಟ್ ಇನ್ ಮೈ ಇನ್ಕಮ್ ಟ್ಯಾಕ್ಸ್, ದಿಸ್ ಇಸ್ ಮೈನ್. ಫಸ್ಟು ನಿಮ್ಮದು ಒಂದು ತೋರಿಸಿ ಅಂತಾರೆ. ನೀವು ಬಿಲ್ ಇಟ್ಕೊಂಡ್ರಲ್ಲ, ಚೀಟಿ ಹಾಕಿ ತೊಗೊಂಡ್ಬಿಡ್ತೀರಿ. ಯಾಕೆ ಚೀಟಿ ಸಿಸ್ಟಮ್ ಸ್ಟಾಪ್ ಮಾಡಿದ್ರು ಗೋಲ್ಡ್ ಸ್ಕೀಮ್ಗಳಲ್ಲಿ? 1 year ಮೇಲೆ ಯಾವುದು ಅದು ಇನ್ವೆಸ್ಟ್ಮೆಂಟ್ ನಾಟ್ ಅಲೌಡ್. ಯಾಕೆ 11 ಬಂತು? ಅದೇ ನಾನೇ ಅವತ್ತಿನ ದಿವಸ, ಅದಾಗಿದ್ದ ದಿವಸ ಟಿ ವಿ ಕಾರ್ಯಕ್ರಮ, ನಾನು ಸರ್ವಣ ಇಬ್ಬರು ಇದ್ವಿ ಟಿ ವಿ ಚಾನಲಲ್ಲಿ ಆನ್ ದ ಸೇಮ್ ಇಶ್ಯೂ, ಗೋಲ್ಡ್ ಬಗ್ಗೆ. ಗೊತ್ತಾ? ಗೋಲ್ಡ್ ಬಿಲ್ಸ್ ಇದ್ರೆ ಬಿಲ್ಸ್ ತೋರಿಸಿ. ಎನಿಥಿಂಗ್ ಅಬೌಟ್ 25,000 ಯು ಹ್ಯಾವ್ ಟು ಶೋ ಪ್ಯಾನ್. ಇಫ್ ಯು ಡೋಂಟ್ ಕೀಪ್ ಇಟ್, ಯು ಆರ್ ಅಟ್ ಅ ಲಾಸ್. ಯು ಹ್ಯಾವ್ ಟು ಕೀಪ್ ಇಟ್, ಯು ಹ್ಯಾವ್ ಟು ಕೀಪ್ ಇಟ್. ಓಕೆ, 10 ವರ್ಷ ಇಡಬೇಕು ಮೇಡಮ್ ಇನ್ಕಮ್ ಟ್ಯಾಕ್ಸ್ಲಾ. 10 ವರ್ಷ, ಅದನ್ನು 5 ವರ್ಷ ಮಾಡ್ತಾವ್ರೀಗ ಈ ಬಜೆಟಲ್ಲಿ. ಗೊತ್ತಾಯ್ತಾ? ಯು ಹ್ಯಾವ್ ಟು ಕೀಪ್. ಆಫ್ಟರ್ ದಟ್ ಯು ಡೋಂಟ್, ಅಸೆಸ್ಮೆಂಟ್ ಆದಮೇಲೆ 5 years ಇಡಬೇಕು ಅಂತ. ಈಗ ಈ ಬಜೆಟಲ್ಲಿ ಆಗಿರೋದು ನಾನು ಹೇಳ್ತಾ ಇರೋದು. ಬಜೆಟ್ ದಿವಸ ಅದಕ್ಕೆ ಇದನ್ನು ಓದಬೇಕು ಅನ್ನೋದು. ಪೇಪರ್ ಓದಬೇಕು, ವಾಟ್ಸಪ್ ಓದ್ತೀರಿ, ಪೇಪರ್ ಓದಲ್ಲ. ವಾಟ್ಸಪ್ಪಲ್ಲಿ ಯಾರ್ಯಾರೋ ಏನೇನೋ ಹಾಕ್ತಾರೆ. ವಾಟ್ಸಪ್ ಯೂನಿವರ್ಸಿಟಿ ಅನ್ನೋದು ಅದಕ್ಕೆ ಹೇಳೋದು, ನೋ ವ್ಯಾಲ್ಯೂ. ಓಕೆ, ಸೊ ದಿಸ್ ಇಸ್ ದಿ ಲಾ ಫಾರ್ ಬ್ಯಾಂಕಿಂಗ್ ಸೆಕ್ಟರ್. ನಿಮಗೆಲ್ಲ ರಜಾ ಕೊಡೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಹಾಲಿಡೇ ಡಿಕ್ಲೇರ್ ಮಾಡ್ತೀವಿ ಅಂತಾರೆ. ನೀವು ನೋಡಿ, ಎನಿ ಹಾಲಿಡೇ ಡಿಕ್ಲೇರ್ ಆದಾಗ ನೋಡಿ, ದಿಸ್ ಇಸ್ ಅ ಹಾಲಿಡೇ ಡಿಕ್ಲೇರ್ಡ್ ಅಂಡರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಅಂತ ಇರುತ್ತೆ. ಲೀವ್ ಇಸ್ ನಾಟ್ ಅ ಮ್ಯಾಟರ್ ಆಫ್ ರೈಟ್ ಫಾರ್ ಎನಿ ಎಂಪ್ಲಾಯ್ ಎಕ್ಸೆಪ್ಟ್ ಫಾರ್ ಮೆಟರ್ನಿಟಿ ಲೀವ್. ನೋ ಅದರ್ ಲೀವ್ ಇಸ್ ಅ ರೈಟ್ ಅಂಡರ್ ದಿ ಲೇಬರ್ ಲಾ. ಓಕೆ, ಅದು ಲಿಮಿಟೇಷನ್ ಸಮ್ ಕ್ರೋಸ್ ಇಟ್ಸ್ ರನ್ನಿಂಗ್ till then it won't come, don't you know. You can check on the Google, the limit keeps changing based on the valuation is happening ಅಂತ. ಬ್ಯಾಂಕಿಂಗ್ ಲಾಸ್ ಅಲ್ಲಿ ನೋಡಿ, ನಬಾರ್ಡ್ ಅಲ್ಲಿ ಬಾಂಡ್ ತೊಗೋಬೋದು. ನೀವು ಮನೆ ಮಾರಿರ್ತೀರಿ, ದುಡ್ಡು ತೊಗೊಂಡೋಗಿ ಕ್ಯಾಪಿಟಲ್ ಗೇನ್ಸ್ ಕಮ್ಮಿ ಆಗಲಿ ಅಂತ ಯು ಕ್ಯಾನ್ ಇನ್ವೆಸ್ಟ್ ಇನ್ ನಬಾರ್ಡ್ ಬಾಂಡ್ಸ್. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಇಲ್ಲೇ ಓಡೋಗ್ತಾ ಇರೋದು ಜನ, ಎಲ್ಲ ಕೇಸು ಇಲ್ಲೇ ಆಗ್ತಾ ಇರೋದು. ಆಲ್ ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಕೇಸ್ಗಳೆಲ್ಲ ಇದರಲ್ಲೇ ಆಗೋದು. ಓಕೆ, the SEBI Act, don't worry about how banking companies acquisition and transfer of the Act, NBFC, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಗಳು, ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇರುತ್ತಲ್ಲ, ಅವೆಲ್ಲ ಈ ಆ್ಯಕ್ಟಲ್ಲಿ ಬರೋದು. ಸೊ ದೀಸ್ ಆರ್ ಆಲ್ ಜಸ್ಟ್ ಒನ್ ಬರ್ಡ್ಸ್ ಐ ವ್ಯೂ. ಲೇಬರ್ ಲಾ 44 ಲೇಬರ್ ಲಾ ಇದೆ. ಅದನ್ನು ಇವಾಗ 4 ಕೋಡ್ಗಳಲ್ಲಿ ವಿಭಾಗ ಮಾಡಿಬಿಟ್ಟಿದ್ದಾರೆ. ಒಂದೊಂದು ಆ್ಯಕ್ಟ್ನು ಒಂದೊಂದು ಗ್ರೂಪ್ ಮಾಡಿದ್ದಾರೆ ಈಗ ಹೊಸದಾಗೆ, ಲಾಸ್ಟ್ 2019ಇಂದ.
ಇದರಲ್ಲಿ ನೋಡಿ, ಎಂಪ್ಲಾಯ್ಮೆಂಟ್ ಕಾಂಪನ್ಸೇಷನ್ ಆ್ಯಕ್ಟ್, ವರ್ಕ್ಮ್ಯಾನ್ಸ್ ಕಾಂಪನ್ಸೇಷನ್ ಆ್ಯಕ್ಟ್, ಟ್ರೇಡ್ ಯೂನಿಯನ್ ಆ್ಯಕ್ಟ್, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್, ಮಿನಿಮಮ್ ವೇಜ್ ಆ್ಯಕ್ಟ್. ನೋಡಿ, ಪೇಮೆಂಟ್ ಆಫ್ ವೇಜ್ ಆ್ಯಕ್ಟ್, ಮಿನಿಮಮ್ ವೇಜ್ ಆ್ಯಕ್ಟ್, ಎಂಪ್ಲಾಯೀಸ್ ESI ಆ್ಯಕ್ಟ್, ಫ್ಯಾಕ್ಟ್ರೀಸ್ ಆ್ಯಕ್ಟ್, ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್, ಮೈನ್ಸ್ ಆ್ಯಕ್ಟ್, EPF ಆ್ಯಕ್ಟ್. ನೋಡಿ ಎಷ್ಟಿದೆ ನೋಡಿ, ಜರ್ನಲಿಸ್ಟ್ ವರ್ಕರ್ಸ್ ಆ್ಯಕ್ಟ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆ್ಯಕ್ಟ್, ಮೋಟರ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆ್ಯಕ್ಟ್, ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್, ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್, ಬೀಡಿ ಆ್ಯಂಡ್ ಸಿಗಾರ್ ವರ್ಕರ್ಸ್ ಆ್ಯಕ್ಟ್, ಕಾಂಟ್ರಾಕ್ಟ್ ಲೇಬರ್ ಆ್ಯಕ್ಟ್, ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್. ಇವೆಲ್ಲ ಗೊತ್ತಿರಬೇಕು. ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟಲ್ಲಿ ಏನು, ಎಷ್ಟು ರೈಟ್, ಇದರಲ್ಲಿ ಎಷ್ಟು ಬೇಸಿಕ್ಲಿ ಜನರಲ್ ಆಗಿ ಇವೆ ರೆಗ್ಯುಲರ್ ಆಗಿ ಯೂಸ್ ಆಗೋದು. ಇವೆಲ್ಲ ತುಂಬ ತಲೆ ಕೆಡಿಸ್ಕೋಬೇಡಿ. ಡಿಫ್ರೆಂಟ್ ಏರಿಯಾ ಆಫ್ ಬಿಸ್ನೆಸ್ಗೆ ಡಿಫ್ರೆಂಟ್ ಲಾಸ್ ಇದೆ. ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್, ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಆ್ಯಕ್ಟು, ಸೊ ಸಿನಿ ವರ್ಕರ್ಸು, ಡಾಕ್ ವರ್ಕರ್ಸು, ಚೈಲ್ಡ್ ಆ್ಯಂಡ್ ಅಡೋಸೆಂಟ್ ಲೇಬರ್ ಆ್ಯಕ್ಟು, ಲೇಬರ್ ಲಾಸ್ ಆನ್ ಮೇಂಟೈನಿಂಗ್ ರಿಜಿಸ್ಟರ್ಸ್ ಆ್ಯಕ್ಟು, ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ್ಯಕ್ಟು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಕಾಂಟ್ರಾಕ್ಟು ಅವ್ರ ವರ್ಕರ್ಸ್ನ ಎತ್ಕೊಂಡೋಗಿ ಲೇಬರ್ ಡಿಪಾರ್ಟ್ಮೆಂಟು ಅಲ್ಲಿದೆ ನೋಡಿ, ಇದರಲ್ಲಿ ಕಾರ್ಮಿಕರ ಭವನ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿದ್ರೆ ನೀವು ಅದರಲ್ಲಿ 10% ಆಫ್ ದಿ ಮನಿ ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್ ಈಸ್ ಗಿವನ್ ಟು ದಿ ಫಂಡ್ ಬೈ ದಿ ಬಿಲ್ಡರ್. ದಟ್ ಮನಿ ವಿಲ್ ಬಿ ಗಿವನ್ ಯೂಸ್ಡ್ ಫಾರ್ ವೆಲ್ಫೇರ್ ಆಫ್ ದಿ ಕನ್ಸ್ಟ್ರಕ್ಷನ್ ವರ್ಕರ್ಸ್. ಅವ್ರು ಬಿದ್ದರೆ ಸತ್ತರೆ ಕುಟುಂಬದವ್ರಿಗೆ ಕೊಡೋದಕ್ಕೆ ಅನ್ನೋದಕ್ಕೇ ಇರೋದು. ರಿಜಿಸ್ಟರ್ ಮಾಡಿಲ್ದಿದ್ದವ್ರಿಗೆ ಸಿಗಲ್ಲ. ಸೊ ಕಾಂಟ್ರಾಕ್ಟ್ರು ಅವ್ರ ಕಡೆ ಫ್ಯಾಮಿಲಿಯವ್ರನ್ನೆಲ್ಲ ರಿಜಿಸ್ಟರ್ ಮಾಡಿಬಿಡ್ತಾನೆ, ವರ್ಕರ್ಸ್ನೇ ಮಾಡಿರಲ್ಲ. ಇದು ದೊಡ್ಡ ಸ್ಕ್ಯಾಮ್. ಸೊ ದಿಸ್ ಇಸ್ ದಿ ಅದರ್ ಸ್ಕ್ಯಾಮ್. ಸೊ ಯು ಶುಡ್ ನೋ ದಟ್. ಸೊ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್, ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂಡರ್ ವಿಚ್ ಆಲ್ ಯುವರ್ ಶಾಪ್ಸು ಅವೆಲ್ಲ ಬರೋದು ಎಲ್ಲ ಹಂಗೆ ಅನ್ಆರ್ಗನೈಸ್. ಇದರಲ್ಲೇ ನೀವು ಲೇಬರ್ ಲಾ ಅಲ್ಲಿ ಲಿಸ್ಟ್ ಆಫ್ ಹಾಲಿಡೇಸ್ ಎಲ್ಲ ತೊಗೊಂಡೋಗಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಜನವರಿಲಿ ಎವ್ರಿ ಟೈಮ್ ಬಿಗಿನಿಂಗ್ ಆಫ್ ದಿ ಇಯರ್. ಡಿಸೇಬಿಲಿಟೀಸ್ ಪರ್ಸನ್ಸ್ ವೆಲ್ಫೇರ್ ಆ್ಯಕ್ಟ್ ನೋಡಿ, ಇವೆಲ್ಲ ಆಲ್ಡೀಸ್ ಇದೆಲ್ಲ ತೋರಿಸಿದ್ದೀವಿ ನಾವಲ್ಲೇ. ನೋಡಿ, ಈಗ ಈ 4 ಕೋಡ್ 44 ಲಾ ಏನಿತ್ತೋ ಅವೆಲ್ಲ ಈಗ ಈ 4 ಕೋಡ್ಸಲ್ಲಿ ಇವಾಗ ಸಂಹಿತೆ ಮಾಡಿಬಿಟ್ಟಿದ್ದಾರೆ. ಓಕೆ, ದ ಕೋಡ್ ಆಫ್ ವೇಜಸ್, ಇಟ್ ಕವರ್ಸ್ ವೇಜಸ್, ಬೋನಸ್ ಆ್ಯಕ್ಟು, ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟು, ಅವೆಲ್ಲ ಈ ಕೋಡಲ್ಲಿ ಕವರ್ ಆಗುತ್ತೆ. ಕೋಡ್ ಆಫ್ ಇಂಡಸ್ಟ್ರಿಯಲ್ ರಿಲೇಷನಲ್ಲಿ ಟ್ರೇಡ್ ಯೂನಿಯನ್ ಆ್ಯಕ್ಟು, ಸ್ಟ್ಯಾಂಡಿಂಗ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟು, ವರ್ಕ್ಮೆನ್ಸ್ ಇದು ಡಿಸ್ಪ್ಯೂಟ್ಸ್ ಆ್ಯಕ್ಟು, ಅವೆಲ್ಲ ಇದರಲ್ಲಿ ಕವರ್ ಆಗುತ್ತೆ. ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ನಿಮಗೆ ಎಂಪ್ಲಾಯೀಸ್ ಕಾಂಪನ್ಸೇಷನ್ನು, ಗ್ರ್ಯಾಚ್ಯುಟಿ, ESI, EPF, ಮೆಟರ್ನಿಟಿ ಬೆನಿಫಿಟ್, ಇವೆಲ್ಲ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಕವರ್ ಆಗಿದೆ. ಈಗ ಇದು ಆಕ್ಯುಪೇಷನ್ ಸೇಫ್ಟಿ ವರ್ಕಿಂಗ್ ಕಂಡೀಷನ್ಸ್ ಆ್ಯಕ್ಟಲ್ಲಿ ಕಾಂಟ್ರಾಕ್ಟರ್ಸು, ಆ ವೆಲ್ಫೇರ್ ಆ್ಯಕ್ಟ್ನ ಹೇಳಿದ್ನಲ್ಲ, ಅವೆಲ್ಲ ಇದರಲ್ಲಿ ಕವರ್ ಆಗಿದೆ. ಈ 4 ಕೋಡ್ಗಳು ಇವಾಗ ಹೊಸದಾಗೆ ಇದನ್ನೆಲ್ಲ ಕ್ಲಬ್ ಮಾಡಿ ಈ 4 ಕೋಡ್ ಅಂತ ಹೆಸರು ಸೆಪ್ರೇಟಾಗಿ ಕೊಟ್ಟು ಗೆಜೆಟ್ ಆಗಿದೆ. 3 ಕೋಡ್ ವರ್ಕಿಂಗ್ ಇದೆ. 1 ಕೋಡು ಡೇಟ್ ಇಸ್ ಯೆಟ್ ಟು ಬಿ ಫಿಕ್ಸ್, ಸಮ್ ಸ್ಮಾಲ್ ರೂಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಯೆಟ್ ಟು ಬಿ ಡನ್ ಅಂತ ಅಲ್ಲೇನೋ ಹೆಚ್ಚು ಕಮ್ಮಿಯಾಗಿ ನಿಂತಿದೆ ಅದು. ಸೊ ದಿಸ್ ಈಸ್ ಯುವರ್ ಮೇಜರ್ ಲೇಬರ್ ಲಾಸ್ ಇರೋದು. ಸೊ ಲಾಟ್ ಆಫ್ ಅದರ್ ಥಿಂಗ್ಸ್, ದಿಸ್ ಇಸ್ ಜಸ್ಟ್ ಅ ಜನರಲ್ ಥಿಂಗ್. ಇದು ಬಿಟ್ಟು ನಿಮಗೆ ಬೇಕಾದಷ್ಟು ಅದರ್ ವೇಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೀಗಲ್ ಸಿಸ್ಟಮ್ನ ಇದೆ. ನೀವು ಈಗ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ದಟ್ ಇಸ್ ಅ ಡಿಫ್ರೆಂಟ್ ಏರಿಯಾ ಆಫ್ ಆ್ಯಕ್ಟಿವಿಟಿ. ಅದು ಪಬ್ಲಿಕ್ ಸರ್ವಿಸ್, ಪಬ್ಲಿಕ್ ಪರ್ಪಸ್ನ ಏನಾದರೂ ನೀವು ಉಪಯೋಗ ಬರೋದಕ್ಕೋಸ್ಕರ ಸಾರ್ವಜನಿಕರಿಗೆ ಹಿತಾಸಕ್ತಿ ಮೊಕದ್ದಮೆ ಇದು ಅರ್ಜಿ ಹಾಕೋದು. ಸೊ ದಟ್ ಇಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅದು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಮುಂದೆನೇ ಹೋಗುತ್ತೆ, ಬೇರೆ ಜಡ್ಜ್ ಮುಂದೆ ಹೋಗಲ್ಲ. ನೀವು ಹಾಕೋ ಪಿಟಿಷನ್ ಅವ್ರ ಮುಂದೆನೇ ಹೋಗುತ್ತೆ. ನೀವು ಒಬ್ಬ ವ್ಯಕ್ತಿನೇ ಹಾಕ್ಬೋದು, ಅಡ್ವೊಕೇಟೇ ಹಾಕ್ಬೋದು. PIL, ಎನಿ ಕಾಮನ್ ಆ್ಯಕ್ಟಿವಿಸ್ಟ್ ಕ್ಯಾನ್ ಡೂ ಇದು ಫೈಲ್ PIL. ಇಟ್ ಗೋಸ್ ಬಿಫೋರ್ ದಿ ಚೀಫ್ ಜಸ್ಟಿಸ್ ಕೋರ್ಟ್ ಅಲೋನ್. ಸೊ ಅವ್ರ ಮುಂದೆ ನೀವೇ ಆರ್ಗ್ಯೂ ಮಾಡ್ಬೋದು. ಆಲ್ ದೀಸ್ ಕೋರ್ಟ್ಸಲ್ಲಿ ಯು ಕ್ಯಾನ್ ಸ್ಟಿಲ್ ಆರ್ಗ್ಯೂ. ಈಗ TJ Abraham used to argue his own case in the High Court of Karnataka, who has now filed before the governor on seeking prosecution for Siddaramaiah. So ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು. ಇಲ್ಲದಿದ್ರೆ ರೆಪ್ರೆಸೆಂಟೇಟಿವ್ ಸೂಟ್ ಅಂದರೆ ಗ್ರೂಪ್ ಆಫ್ 10 people ಟುಗೆದರ್ ಕ್ಯಾನ್ ಆಲ್ಸೋ ಫೈಲ್ ಅ ಪಿಟಿಷನ್ ಇನ್ ದಿ ಹೈಕೋರ್ಟ್ ಆನ್ ಪಬ್ಲಿಕ್ ಕಾಸ್ಗಳಲ್ಲಿ ಮಾಡ್ಬೋದು. ಅದಕ್ಕೆ ಇನ್ನೂ ಮೋರ್ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಒಬ್ಬ ವ್ಯಕ್ತಿ ಹೋಗೋದಕ್ಕೂ 10 ಜನ ಹೋಗೋದಕ್ಕೂ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಬ್ಲಿಕ್ ಕ್ಲಾಸ್. ಈಗ MC ಮೆಹ್ತಾ ಅಂತ ಸುಪ್ರೀಂ ಕೋರ್ಟ್ ಲಾಯರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಶಿವಕಾಶಿ ಮ್ಯಾಚ್ ಫ್ಯಾಕ್ಟ್ರಿ ಕ್ರ್ಯಾಕರ್ಸ್ ಪಟಾಕಿ ಇದರಲ್ಲಿ ಚೈಲ್ಡ್ ಲೇಬರ್ ಅವ್ರು ಎಷ್ಟು ಜನ ಇದ್ರು ಅವ್ರನ್ನೆಲ್ಲ ಬಿಡುಗಡೆ ಮಾಡಿಸಿದ್ರು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅವರೇ ಕೇಸ್ ಹಾಕಿ ತಾಜ್ ಮಹಲ್ಗೆ ಅಲ್ಲಿ ಮಥುರಾ ರಿಫೈನರಿ ಆಯಿಲ್ ವರ್ಕ್ಸ್ ಫ್ಯಾಕ್ಟ್ರಿ ಇತ್ತು ಒಂದು. ಆ ಆಯಿಲ್ ವರ್ಕ್ ಫ್ಯಾಕ್ಟ್ರಿ ಹೊಗೆ ಹೋಗಿ ಇದು ಮಾರ್ಬಲ್ ಮೇಲೆ ಸೆಟ್ಲ್ ಆಗೋದು. ಸೊ ಮಾರ್ಬಲ್ ವಾಸ್ ಗೆಟಿಂಗ್ ಕರೋಡೆಡ್ ತಾಜ್ ಮಹಲ್ದು. ಸೊ ದೇ ಡಿಡ್ ಅನ್ ಆರ್ಡರ್ ಸುಪ್ರೀಂ ಕೋರ್ಟ್
based on his petition to shift all the factories from the city limits to the outskirts. ಹಂಗಾಗಿ ಯು ಬಿ ಸಿಟಿ ಆಚೆ ಆಯಿತು. ಯು ಬಿ ಫ್ಯಾಕ್ಟ್ರಿ ಯು ಬಿ ಸಿಟಿ ಮಾಲಲ್ಲಿ ಇದ್ದಿದ್ದ ಜಾಗದಲ್ಲಿ ಇತ್ತು ಮೊದಲು. ಇಟ್ ವಾಸ್ ಮೂವ್ಡ್ ಔಟ್ಸೈಡ್. ಪ್ರಿಂಟರ್ಸ್ ಡೆಕನ್ ಪ್ರೆಸ್ಸಲ್ಲಿ ಅಲ್ಲೇ ಪ್ರಿಂಟಿಂಗ್ ಪ್ರೆಸ್ ಇತ್ತು, ಅದು ಇಸ್ ಮೂವ್ ಟು ಕೆಂಗೇರಿ. ಸೊ ಹಂಗೆ ದೇ ಮೂವ್ಡ್ ಆಲ್ ದೀಸ್ ಥಿಂಗ್ಸ್ ಔಟ್ಸೈಡ್ ಟು ದಿ ಔಟ್ಸ್ಕರ್ಟ್ಸ್. ಆಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು ನೀವು ಫೈಲ್ ಮಾಡೋದು ಅದು ಈಸ್ ಫಾರ್ ಸರ್ವಿಂಗ್ ದಿ ಪಬ್ಲಿಕ್ ಇಂಟ್ರೆಸ್ಟ್ ಅಟ್ ಲಾರ್ಜ್ ಅಂತ. ಸೊ ಎನಿಥಿಂಗ್ ಯು ಕ್ಯಾನ್ ಫೈಲ್ ಆನ್, ದೇರ್ ಇಸ್ ನೋ ಲಿಮಿಟೇಷನ್ ಫಾರ್ ಆಲ್ ದೀಸ್ ಥಿಂಗ್ಸ್. ಅವಕ್ಕೆಲ್ಲ ನಾಮಿನಲ್ ಫೀ. ಕೋರ್ಟ್ ಫೀ ಇಸ್ ವೆರಿ ನಾಮಿನಲ್, 100 ರೂಪಾಯಿ, 50 ರೂಪಾಯಿ. ರಿಟ್ ಪಿಟಿಷನ್ ಫೀ 100 ರೂಪಾಯಿ ಅಷ್ಟೇ ಇರೋದಲ್ಲಿ. ಓಕೆ, ಲಾಯರ್ ಫೀ ಇದೆಯಲ್ಲ ಅದು ಜಾಸ್ತಿ. ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಇದೆ. ಓಕೆ, ಯಾರೋ ಅವಾಗಲೇ ಬೆಳಗ್ಗೆ ಕೇಳ್ತಾ ಇದ್ರು ನನಗೆ, ಪ್ರೋಬೋನೋ ಫ್ರೀಯಾಗಿ ಮಾಡ್ತೀರಾ ಅಂತ ಯಾವುದೋ ಒಬ್ರು. ಇದಕ್ಕೆ ನೀವು ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ, ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ. ಅವ್ರಿಗೋಗಿ ಅಲ್ಲಿ ಲಿಸ್ಟ್ ಆಫ್ ಅಡ್ವೊಕೇಟ್ಸ್ ಹೂ ಹ್ಯಾವ್ ರಿಜಿಸ್ಟರ್ಡ್ ದೇರ್ ನೇಮ್ ವಿತ್ ದಿ ಲೀಗಲ್ ಸರ್ವಿಸ್ ಅಥಾರಿಟಿ. ದೇ ವಿಲ್ ಡೂ ಫ್ರೀ ಸರ್ವಿಸ್ ಟು ದಿ ಕ್ಲೈಂಟ್ ಹೂ ಡಸಂಟ್ ಹ್ಯಾವ್ ಎನ್ ಅಡ್ವೊಕೇಟ್. ಕೋರ್ಟಲ್ಲಿ ಹೋಗಿ ನನಗೆ ಅಡ್ವೊಕೇಟ್ ಇಲ್ಲ ಅಂದರೆ ಕೋರ್ಟು ನಿಮ್ಗೆ ಅಡ್ವೊಕೇಟ್ನ ಅಪಾಯಿಂಟ್ ಮಾಡ್ತಾರೆ. ಅಲ್ಲೇ ಹೇಳ್ತಾರೆ ಲೀಗಲ್ ಸರ್ವಿಸ್ ಅಥಾರಿಟಿ ಯಾರಾದ್ರೂ ಅಡ್ವೊಕೇಟ್ ಇದ್ದೀರಾ ಇಲ್ಲಿ ಅಂತ ಕೇಳ್ತಾರೆ. ಅಲ್ಲಿ ಯಾರಾದ್ರೂ ಇದ್ದರೆ ಇವ್ರ ಕೇಸ್ ತೊಗೊಳ್ಳಿ ಅಂತಾರೆ. ಸರ್ಕಾರದಿಂದ ನಿಮಗೆ ಹಾನರೋರಿಯಂ ಬರುತ್ತೆ, ಅಡ್ವೊಕೇಟ್ಗೆ ಗೌರ್ಮೆಂಟ್ ಕಡೆಯಿಂದ ದುಡ್ಡು ಬರುತ್ತೆ. ಓಕೆ, ಸೊ ದ ಮನಿ ಈಸ್ ಗಿವನ್ ಹಾನರೋರಿಯಂ ಟು ದಿ ಪರ್ಸನ್ ಹೂ ಇಸ್ ಫೈಟಿಂಗ್ ದ ಕೇಸ್. ಕಸಬ್ಗೆ ದುಡ್ಡು ಇರಲಿಲ್ಲ, ಸೊ ಕೋರ್ಟ್ ಅಪಾಯಿಂಟೆಡ್ ದಿ ಲಾಯರ್. 3 ಜನ ಲಾಯರ್ ಚೇಂಜ್ ಆಗಿದ್ರು ಅವ್ರ ಕೇಸಲ್ಲಿ. ಸೊ ಅವ್ರಿಗೆಲ್ಲ ದಿ ಮನಿ ವಾಸ್ ಗಿವನ್ ಫ್ರಮ್ ದಿ ಗೌರ್ಮೆಂಟ್. ಓಕೆ, ಸೊ ಲೀಗಲ್ ಸರ್ವಿಸಸ್ ಅಥಾರಿಟಿ ಈಸ್ ಅ ಸ್ಟ್ಯಾಚ್ಯೂಟರಿ ಅಥಾರಿಟಿ. ದೇ ವಿಲ್ ಗಿವ್ ಯು ಸರ್ವಿಸ್ and the payment will be done by the government machinery for all these cases where legal services authority ನವರು ಕೇಸ್ ನಡೆಸಿದ್ರೆ ಅವ್ರ ಮೂಲಕ ಲಾಯರ್ನ ಎಂಗೇಜ್ ಮಾಡಿ ನೀವು ಕೇಸ್ ನಡೆಸ್ಬೋದು. ಫ್ಯಾಮಿಲಿ ಲಾ ಡಿವೋರ್ಸು ಕೇಸು, ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಕೇಸು ಬೇಗ ಸಾಲ್ವ್ ಆಗುತ್ತೆ. ಇಲ್ಲ ಅಂದರೆ ಫ್ಯಾಮಿಲಿ ಲಾಲ್ ಇನ್ನೊಂದೇನು ಅಂದರೆ, ನೀವು ಕೋರ್ಟಲ್ಲಿ ಕೇಸ್ ಹಾಕ್ತೀರಾ ಅಂದ್ಕೊಳ್ಳಿ, ಫ್ಯಾಮಿಲಿ ಕೋರ್ಟ್ ಡಬಲ್ ರೋಡಲ್ಲಿದೆ ಫ್ಯಾಮಿಲಿ ಕೋರ್ಟ್. ಕೇಸ್ ಹಾಕ್ತೀರಾ ಅಂದ್ಕೊಳ್ಳಿ, ಯಾರು ಫಸ್ಟ್ ಕೋರ್ಟ್ಗೆ ಹೋಗ್ತಾರೋ, ವೈಫ್ ಹೋದ್ರು ಅಂದ್ಕೊಳ್ಳಿ ಕೋರ್ಟ್ಗೆ. ವೈಫ್ಗೆ ಹೋದರೆ ವೈಫು ಅವ್ರ ಅಡ್ವೊಕೇಟ್ ಮೂಲಕ ಕೇಸ್ ಹಾಕ್ತಾರೆ. ಕೇಸ್ ಹಾಕೋವಾಗ ಅಡ್ವೊಕೇಟು ಒಂದು ಅಪ್ಲಿಕೇಶನ್ ಬರೆದಿರ್ತಾರೆ ಜೊತೆಗೆ, ಗ್ರಾಂಟ್ ಮೀ ಪರ್ಮಿಷನ್. ಅವರು ಪೆಟಿಷನರು ಯಾರು ಹೋಗಿರ್ತಾರೋ ಅವರು ಗಿವ್ ಮಿ ಪರ್ಮಿಷನ್ ಟು ಎಂಗೇಜ್ ದಿ ಲಾಯರ್ ಅಂತ. ಫ್ಯಾಮಿಲಿ ಕೋರ್ಟ್ ಕೇಸಲ್ಲಿ ಮಾತ್ರ ವಿತೌಟ್ ಪರ್ಮಿಷನ್ ಅಡ್ವೊಕೇಟ್ ಕಾಂಟ್ ಅಪಿಯರ್. ಇವಾಗ ವೈಫ್ ಹೋದ್ರು ಕೇಸ್ ಹಾಕೋಕ್ಕೆ, ವೈಫಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಲಾಯರ್ನ ಎಂಗೇಜ್ ಮಾಡೋಕ್ಕೆ. ನೀವು ಹಸ್ಬೆಂಡ್ ಮೇಲೆ ಕೇಸ್ ಹಾಕಿದಿರಿ, ಹಸ್ಬೆಂಡು ನೋಟಿಸ್ ಹೋಗುತ್ತೆ, ಅವ್ರು ಬರ್ತಾರೆ. ಅವ್ರಿಗೆ ನಾನು ಲಾಯರ್ ಫೆಸಿಲಿಟಿ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ ಕೋರ್ಟ್. ಇವ್ರಿಗೆ ಕೊಟ್ಟ ಮೇಲೆ ಅವ್ರು ಕೊಡಲೇಬೇಕು. ಬೈ ಡಿಫಾಲ್ಟ್ ಹಿ ವಿಲ್ ಗೆಟ್ ರೈಟ್ ಟು ಎಂಗೇಜ್ ದಿ ಅಡ್ವೊಕೇಟ್. ಸಿಂಪಲ್. ಗಂಡ ಹೆಂಡ್ತಿ ಬೆಂಗಳೂರಲ್ಲಿದ್ದರು, ಹೆಂಡ್ತಿ ಮೂಲತಃ ಡೆಲ್ಲಿಯವರು. ಬೆಂಗಳೂರಲ್ಲಿ ಕೇಸ್ ಹಾಕ್ತಾರೆ ಗಂಡ. ಓಕೆ, ಹೆಂಡ್ತಿ ಮನೆ ಬಿಟ್ಟು ಓಡೋಗ್ತಾರೆ, ಡೆಲ್ಲಿಗೆ ಓಡೋಗ್ತಾರೆ ತವ್ರ ಮನೆಗೆ. ಅವಳು ಅಲ್ಲೊಂದು ಕೇಸ್ ಹಾಕ್ತಾರೆ ಓಕೆ ಗಂಡನ ಮೇಲೆ. ಗಂಡ ಇಲ್ಲಿಂದ ನಾನು ಅಲ್ಲಿ ಬರೋಕ್ಕಾಗಲ್ಲ ಅಂತಾನೆ, ಹೆಂಡ್ತಿ ಅಲ್ಲಿಂದ ನಾನು ಇಲ್ಲಿ ಬರೋಕ್ಕಾಗಲ್ಲ ಅಂತಾರೆ. ಅವಾಗ ಇಬ್ಬರಲ್ಲಿ ಯಾರಾದರೂ ಒಬ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಇಬ್ಬರು ಕೇಸ್ನ ಟ್ರಾನ್ಸ್ಫರ್ ಮಾಡಿ ಅನ್ಬೇಕು. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ನೀವು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗಲ್ಲ, ಬೆಂಗಳೂರಿನ ಡೆಲ್ಲಿಗೆ ಬರಲ್ಲ, ಇಬ್ಬರು ಬಾಂಬೆಗೆ ಬನ್ನಿ ಅಂತಾರೆ. ಎಕ್ಸಾಂಪಲ್, ಜಯಲಲಿತಾ ಕೇಸ್ ಯಾಕೆ ಬೆಂಗಳೂರಲ್ಲಿ ನಡೀತೋ? ಬಿಕಾಸ್ ಶಿ ವಾಸ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು. Supreme Court shifted the case outside Tamil Nadu. She should not use her power and they shifted it to Karnataka. Case was done in Karnataka. Supreme Court can transfer the case from any court to any court within the country. This is basic understanding of general principles of law. ತಿಳ್ಕೊಂಡ್ರೆ RTA Act ತಿಳ್ಕೊಬೇಕು. RTA Act ಅಲ್ಲಿ ಏನು ಕೇಳಿದ್ರು ಎಲ್ಲ ಕೊಡೋಕ್ಕೆ ಬರಲ್ಲ. ಯಾರೋ ಒಬ್ರು ಹೇಳಿದ್ರು ಅವನಿಗೆ ಫಸ್ಟ್ ವೈಫ್ ಡೀಟೇಲ್ಸ್ ಕೊಡಿ, ಸೆಕೆಂಡ್ ವೈಫಿಗೆ ಡೀಟೇಲ್ಸ್ ಕೊಡಿ ಅಂತ ಏನಾರ ಕೇಳಿದ್ರು. ಯಾರೋ ಪರ್ಸ್ನಲ್ ಡೀಟೇಲ್ಸ್ ಕೇಳಕ್ಕೆ ಬರಲ್ಲ. ತುಂಬ ಅವ್ರಿಗೆ ಏನು ಸ್ಯಾಲ್ರಿ ಬರುತ್ತೆ ವೈಫ್ ಕೇಳ್ಬೋದು. ವೈಫ್ಗೆ ಹಸ್ಬೆಂಡ್ ಹ್ಯಾಸ್ ಟು ಟೆಲ್ ದಿ ಸ್ಯಾಲ್ರಿ ಟು ದಿ ವೈಫ್. ದಟ್ ಈಸ್ ದಿ ಲಾ. ಅದರ್ವೈಸ್ ದಟ್ ಅಮೌಂಟ್ಸ್ ಟು ಕ್ರೂಯಲ್ಟಿ. ಹೊಡೆದ್ರೇ ಕ್ರೂಯಲ್ಟಿ ಅಲ್ಲ, ಮೆಂಟಲಿ ಆಲ್ಸೋ. ಏನು ಹೇಳಿ? ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಯಾವುದಕ್ಕೆ ಸರ್? ನೀವು ಆನ್ಲೈನು ಗೂಗಲ್ ಮಾಡಿ ಮೇಡಮ್. ಆನ್ಲೈನ್ ಯು ಹ್ಯಾವ್ ಟು ಫಿಲ್ ದಿ ಅಪ್ಲಿಕೇಶನ್. ಸೊ ಅಲ್ಲಿ ಅದೇ ನೀವು ಅಲ್ಲಿ ಆನ್ಲೈನ್ ಮಾಡಿ, ಅಲ್ಲಿ ಯು ವಿಲ್ ನೋ ಆಲ್ ದ ಡೀಟೇಲ್ಸ್ ಆನ್ ದಿ ಆನ್ಲೈನ್ ಇಟ್ ಸೆಲ್ಫ್. ನಿಮಗೆ ಸಿಗುತ್ತೆ ಫುಲ್ ಡೀಟೇಲ್ಸ್ ಯು ವಿಲ್ ಗೆಟ್. ಆನ್ಲೈನಲ್ಲಿದೆ. ಯು ಹ್ಯಾವ್ ಟು ಫೈಲ್ ಆನ್ಲೈನ್ ಟುಡೇ. No, you have to seek for the assistance of the legal from the services authority by filing it online. Okay, so you have to do it online today. Everything is easily available online. RTA Act misuse ಆಗ್ತಾ ಇದೆ. Okay, they say somebody had filed RTA, ಕೋರ್ಟಲ್ಲಿ ಪೆಟಿಷನ್ ಹಾಕಿದ್ರು.
ಇದ್ರು RTA ಹಾಕಿದ್ರು, ಪೊಲಿಟಿಷಿಯನ್ನು ಇವರು ಎಲ್ಲ ಅಗೇನ್ಸ್ಟ್ HD ಕುಮಾರಸ್ವಾಮಿ ದೇ ವಾಸ್ ಅ ಪೆಟಿಷನ್ ಡಿಸ್ಕ್ವಾಲಿಫೈ ಹಿಮ್ as MP, he has married ರಾಧಿಕಾ ಕುಮಾರಸ್ವಾಮಿ ಅಂತ ಯಾರೋ ಕೋರ್ಟಲ್ಲಿ ಕೇಸ್ ರಿಟ್ ಪೆಟಿಷನ್ ಹಾಕಿದ್ರು ಹೈಕೋರ್ಟಲ್ಲಿ. ಆ ಕೇಸ್ ಹಾಕಿದ ಲಾಯರ್ಗೆ 1 ಲಕ್ಷ ದಂಡ ಹಾಕಿದ್ರು ಕೋರ್ಟ್. ಯು ಹ್ಯಾವ್ ವೇಸ್ಟೆಡ್ ದ ಟೈಮ್ ಆಫ್ ಅವರ್ ಕೋರ್ಟ್. ಓಕೆ, ಹೌ ಆರ್ ಯು ಅಗ್ರೀವ್ಡ್? Who is aggrieved if HDK has married a second time? Who will be aggrieved? First wife. Then are you the first wife? ಇದೇ ಪ್ರಶ್ನೆ ಕೇಳಿದೆ. Then why are you married? If you are married, then if your wife allows you for second marriage, you also get married ಅಂತ. ಈಗ ಅದು ನಿನ್ನೆ ಒಂದು ಜಡ್ಜ್ಮೆಂಟ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ. ಪರ್ಸನಲ್ ಸ್ಟೇಟ್ಮೆಂಟ್ ಶುಡ್ ನಾಟ್ ಬಿ ಮೇಡ್ ಬೈ ಜಡ್ಜಸ್ ಅಂತ, ಸಜೆಷನ್ಸ್ ಶುಡ್ ನಾಟ್ ಬಿ ಮೇಡ್ ಬೈ ಜಡ್ಜಸ್ ಪರ್ಸನಲಿ. ನಿನ್ನೆ ಜಡ್ಜ್ಮೆಂಟ್ ಆಗಿದೆ ಸುಪ್ರೀಂ ಕೋರ್ಟ್, ಚೀಫ್ ಜಸ್ಟಿಸ್ ಹೇಳಿದ್ದಾರೆ ನೋಡಿ, ನಿನ್ನೆದ್ರಲ್ಲಿದೆ. ಬಿಕಾಸ್ ಈ ಥರ ಪರ್ಸನಲ್ ರಿಮಾರ್ಕ್ಸ್ಗಳೆಲ್ಲ ನಡೆಯೋದು ಕೋರ್ಟಲ್ಲಿ. ಸೊ ಹಾಗಾಗಿ ಅದನ್ನು ಮಾಡಬಾರ್ದು. ಹೈಕೋರ್ಟ್ ಜಡ್ಜಸ್ ಆರ್ ಮೇಕಿಂಗ್ ಪರ್ಸನಲ್ ಸಜೆಷನ್ಸ್, ಪರ್ಸನಲ್ ಕಮೆಂಟ್ಸ್ ವಿಚ್ ಶುಡ್ ನಾಟ್ ಬಿ ಡನ್ ಅಂತ ನಿನ್ನೆ ಆಗಿದೆ. Today's paper you will get, or yesterday's paper also you should be able to get it. So this is what happens. So you are misusing and abusing the process of law. Nimage unconnected. Why are you asking relief from the court where you are nowhere? Family matter. This is not your personal, this is not a public matter. He may be a public servant because he is an MP, but that is his family matter. Only his first wife can be aggrieved. Why are you aggrieved? ಅಲ್ವಾ? ಸೊ ಈ ಥರ. ಸೊ ಯಾರೋ ಒಬ್ಬರು ಇನ್ಯಾರ್ದೋ ಕೇಳಿದರು, ಸ್ಯಾಲ್ರಿ ಡೀಟೇಲ್ಸ್ ಕೊಡಿ ಹೇಳಿ. ಅವ್ರು ವೇರ್ ಡಿಡ್ ಇ ಟೇಕ್ ಹಿಮ್ ಡ್ಯೂರಿಂಗ್ ದಿ ದಸರಾ ಹಾಲಿಡೇಸ್ ಅದೆಲ್ಲ ಕೇಳಿದ್ರು ಯಾರೋ ಗೌರ್ಮೆಂಟ್ ಎಂಪ್ಲಾಯಿ. ಹೌ ಕ್ಯಾನ್ ದೇ ಗಿವ್? ಅಲ್ಲ ಕೇಳ್ತಾರೆ, ಹೌ ಕ್ಯಾನ್ ದೇ ಗಿವ್? ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಯಾರಾದ್ರೂ ಕೇಳಿದ್ರೆ, ಈ ಕನ್ಸರ್ನ್ ಪಾರ್ಟಿ ಬಗ್ಗೆ ಯಾರದನ್ನು ಕೇಳಿದ್ರೆ ಅವರಿಬ್ಬರು ಪಾರ್ಟಿನ ಕೇಳಿ ಅವ್ರು ಓಕೆ ಅಂದ್ರೇ ಕೊಡಕ್ಕೆ ಬರೋದಿಲ್ಲ ಅಂದ್ರೆ ಕೊಡಕ್ಕೆ ಬರೋಲ್ಲ ಅಂಡರ್ ದಿ RTA ಆ್ಯಕ್ಟ್. ಸೊ ದೀಸ್ ಆರ್ ಆಲ್ ಮಿಸ್ಯೂಸ್ ಆಫ್ ದಿ ಮಿಷನರಿ. ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್, ಹರಾಸ್ಮೆಂಟ್. ವಿಮೆನ್ ಆರ್ ಸಿಂಪ್ಲಿ ಫೈಲಿಂಗ್ sometimes cases, even though there is no harassment. They used to file against the in-laws. ಈಗ in-laws ಮೇಲೆ ಹಾಕಿದ್ರೆ ನಿಲ್ಲಲ್ಲ. in-laws ಇಲ್ಲಿ ಜೊತೆಲೇ ಇಲ್ಲದಿದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕಿದ್ರೆ ಹೆಂಗ್ರಿ ನಿಲ್ಲುತ್ತೆ ಅಲ್ವಾ? A boy and girl got married in Bangalore, okay, because the boy was going to USA in the next 2-3 days. ಮನೇಲಿ ಹೇಳ್ದೇನೆ ಮದುವೆ ಆಗಿದ್ದಾರೆ ಇಬ್ರು. ಓಕೆ, ಮದುವೆ ಆಗ್ಬಿಟ್ಟು ಅವಳು ಅವ್ರ ಮನೆಗೆ ಹೋದ್ರು, ಇವ್ರ ಮನೆಗೆ ಹೋದ. ಹುಡುಗ ಹೊಟ್ಟೋದ USA. ಹೋದ್ಮೇಲೆ ಅಲ್ಲಿ ಅವನು he was trying to ask her to come there, she was not going. Sometimes once he came here, then he found some other person's love letter with this girl. Then he came to know that's why she is not coming there. Then he spoke to the brother of the girl, and then they both did a mutual consent divorce in USA. Girl was here only. The brother of the girl went there and filed affidavit signed by the sister here, and they filed in USA and took divorce. ಡಿವೋರ್ಸ್ ತೊಗೊಂಡಾದ್ಮೇಲೆ ಇಲ್ಲಿ ಯಾರೋ ಹೇಳ್ಕೊಟ್ಟಿದ್ದಾರೆ ಹುಡುಗಿಗೆ, ಡೌರಿ ಹರಾಸ್ಮೆಂಟ್ ಕೇಸ್ ಹಾಕಿದ್ರಿ. ನೀವು ಅವ್ರ ಜೊತೆಲೇ ಇರಲಿಲ್ಲ, ಮದುವೆ ಆಗಿದ್ದು ಸರ್ ನಿಮ್ಮ ಮನೆಗೆ ಹೋಗಿದ್ದೀರಿ. ಮ್ಯಾರೇಜ್ ಇಸ್ ನಾಟ್ ಕನ್ಸ್ಯೂಮೇಟೆಡ್. ಓಕೆ, ಸೊ ದೇರ್ ಇಸ್ ನೋ ಸೆಕ್ಷುವಲ್ ಇಂಟರ್ಕೋರ್ಸ್ ಹ್ಯಾಪನ್ಡ್ ಬಿಟ್ವೀನ್ ದಿ ಹಸ್ಬೆಂಡ್ ಆ್ಯಂಡ್ ವೈಫ್. ಮ್ಯಾರೇಜ್ ಇಸ್ ನಾಟ್ ಕನ್ಸ್ಯೂಮೇಟೆಡ್. ಸೊ ಹೌ ಆರ್ ಯು ಎಂಟೈಟಲ್ಡ್? You never even lived with him. His records show that he is outside the country. Somebody told that the judgment of foreign court is not applicable in India, so she filed a case here. Okay, ಆ ಕೇಸಲ್ಲಿ I spoke to the girl's father and told, see, ಅನ್ಕಂಫರ್ಟಬಲ್ ಕ್ವೆಶ್ಚನ್ಗಳು ಕೇಳಬೇಕಾಗುತ್ತೆ ಕೋರ್ಟಿಗೆ ಬಂದರೆ. ನಿಮ್ಮ ಮಗಳು ಜಜ್ಮೆಂಟ್ ಅಲ್ಲಿ ಆಗಿದೆ, ನಿಮ್ಮ ಮಗಳದೇ ಅಫಿಡವಿಟ್ ಕೊಟ್ಟಲ್ಲಿ ರಿವರ್ಸ್ ಆಗಿರೋದು, ಯಾರೋ ನಿಮಗೆ ಸುಮ್ಮನೆ ಅಡ್ವೈಸ್ ತಪ್ಪು ಮಾಡಿದ್ದಾರೆ. ಸೊ ಇಟ್ಸ್ ಬೆಟರ್ ಯು ಕಮ್ ಅಂಡ್ ಟೆಲ್ ದ ಕೋರ್ಟ್. ಆ್ಯಂಡ್ ಇಲ್ಲಿ ಕೇಸ್ ಹಾಕಿದಾಗ ನೀವು ಆ ಜಜ್ಮೆಂಟ್ ಆಗಿರೋದು ಹೇಳಿಲ್ಲ. ಸೊ ಯು ಹ್ಯಾವ್ ಕನ್ಸೀಲ್ಡ್ ದಿ ಫ್ಯಾಕ್ಟ್ ಆಫ್ ದಟ್ ಜಜ್ಮೆಂಟ್ ಬಿಫೋರ್ ದಿಸ್ ಕೋರ್ಟ್. ಯು ಹ್ಯಾವ್ ಮಿಸ್ಲೆಡ್ ದಿ ಕೋರ್ಟ್ ಹಿಯರ್. ವಿ ವಿಲ್ ಫೈಲ್ ದಟ್ ಕಾಪಿ ಹಿಯರ್ ಅವರ್ ಸೆಲ್ಫ್. ನಾವು ಹಾಕ್ತೀವಿ ಇಲ್ಲಿ. ಸೊ ತಂದೆ ಬಂದರು, ನೀವು ಮಗಳು ಬರೋದು ಬೇಡ, ನೀವು ಬನ್ನಿ ಅಂದೆ. ತಂದೆ ಬಂದರು. I said, see, there is a judgment already passed in the US county court, mutual consent divorce based, all those records are here, this is not come on record ಅಂದರು. ಅವ್ರನ್ನ ಕೇಳಿದ್ರು, ಹೌದೇನ್ರಿ ಅಂದರು. ಎಸ್ ಸರ್ ಅಂದರು. ಅವರು ಸೈನ್ ಮಾಡಿ ನೀವು ಅಂತಂದರು. ತಂದೆ ಆಗಿ ಸೈನ್ ಮಾಡಿದ್ರು. ಸೈನ್ ಮಾಡೋಕ್ಕಾದ್ರೆ ಅವ್ರ ಕಡೆ ಅಡ್ವೊಕೇಟ್ ಯಾರೋ ಲೇಡಿ ಅಡ್ವೊಕೇಟ್, ನೋ ವಿಲ್ ಫೈಲ್ ಅಬ್ಜೆಕ್ಷನ್ಸ್ ಟು ದಿಸ್ ಅಂದರು. ದ ಜಡ್ಜ್ ವಾಸ್ ಅ ಲೇಡಿ. She said, you have no voice in this court. Father of the girl, the bride is saying that this divorce has already happened through mutual consent in that court. Please leave the court ಅಂತ ಅವ್ರ ಅಡ್ವೊಕೇಟ್ಗೆ ಆಚೆ ಕಳಿಸಿದ್ರು. ಫಾದರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಇನ್ನೇನು ಬೇಕೋ ನಿಮಗೆ? ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ತಾವ್ರೆ. ಅವ್ರು ಸೈನ್ ಹಾಕಿರೋ ಅಫಿಡವಿಟ್ ಅಲ್ಲಿಂದ ತಂದಿದ್ದೀವಿ ನಾವು, ಸರ್ಟಿಫೈಡ್ ಕಾಪಿ ಇಲ್ಲಿ ಹಾಕ್ತಾ ಇದ್ದೀವಿ.
ಕೇಸ್ ವಾಸ್ ಡಿಸ್ಮಿಸ್ಡ್ ಆನ್ ದ ಸೇಮ್ ಡೇ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫಾರಿನ್ ಜಜ್ಮೆಂಟ್ ಅಂಡ್ ಅಪ್ಲೈ ಆಗಲ್ಲ. ಇನ್ನೊಂದು ಕೇಸಲ್ಲಿ ಗಂಡ ಹೆಂಡತಿ ಇಲ್ಲಿ ಹುಡುಗ ಹುಡುಗಿ ಮದುವೆ ಆದರು ಇಂಡಿಯಾಲಿ, ನಾರ್ತ್ ಇಂಡಿಯಾ ಕೇಸ್ ಅನ್ಸುತ್ತೆ, ನಾರ್ತ್ ಇಂಡಿಯನ್ಸ್ ಬಟ್ ಇನ್ ಬೆಂಗಳೂರಲ್ಲಿ. ದಿ ಬಾಯ್ ಟುಕ್ ದಿ ವೈಫ್ ದೇರ್, ದ ಗೈ ಹಸ್ಬೆಂಡ್ ಟುಕ್ ಹರ್ ದೇರ್. There he married his wife again in USA. He has married her here, he is marrying her over there again. After 6 months she comes to know this fellow was married there anta. She issues notice ಅದೇ ಮನೆಯಲ್ಲಿ ಅವಳಿರೋ ಮನೆಗೆ ಬರುತ್ತೆ. ಗಂಡನ ಕೈಗೆ ಬಂತು, ಗಂಡ ಆ ಬ್ಯಾಗ್ ಎಲ್ಲ ಎತ್ತಿ ಆಚೆ ಹಾಕಿ ಗೆಟ್ ಔಟ್ ಆಫ್ ದಿ ಹೌಸ್. He threw her out of the house in the middle of the night. ಇಲ್ಲಿ ಪಕ್ಕದ ಮನೆಗೆ ಒಳಗೆ ತಟ್ಟಿದ್ರೆ ಬಂದಂಗೆ ಅಲ್ಲಿ ಯಾರೂ ಬರಲ್ಲ. ದೆನ್ ಶಿ ವೆಂಟ್ ಟು ಅವರ್ ಫ್ರೆಂಡ್ಸ್ ಪ್ಲೇಸ್. ಆಮೇಲೆ ಏನೋ ಅಸೋಸಿಯೇಷನ್, ಇಂಡಿಯನ್ಸ್ ಅಬ್ರಾಡ್ ಅಸೋಸಿಯೇಷನ್ ಅವ್ರನ್ನ ಇಟ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದಳು. ಅವನಲ್ಲಿ ಕೇಸ್ ಹಾಕ್ದ ಡಿವೋರ್ಸ್ಗೆ. ಶಿ ರೋಟ್, ಐ ಡೋಂಟ್ ಹ್ಯಾವ್ ಮನಿ ಟು ಫೈಟ್ ದಿಸ್ ಕೇಸ್. ಎಕ್ಸ್ ಪಾರ್ಟಿ ಡಿಸೈಡ್ ಆಯಿತು, ಡಿವೋರ್ಸ್ ಆಯಿತು. ಇವಳು ಇಲ್ಲಿ ಕೇಸ್ ಹಾಕಿದ್ಲು. ಓಕೆ, ಅವನು ಅಲ್ಲಿರೋ ಜಜ್ಮೆಂಟ್ ಆಗಿತ್ತಲ್ಲ, ಡಿವೋರ್ಸ್ ಆಗಿದೆ, ತಂದು ಇಲ್ಲಿ ಹಾಕ್ದ. ದ ಬ್ಯೂಟಿ ಆಫ್ ದ ಕೇಸ್ ಇಸ್, ಅವನ ಕೇಸಲ್ಲಿ ಅವನಲ್ಲಿ ಡಿವೋರ್ಸ್ ತೊಗೊಂಡಿರೋದು ಕೇಸ್ ಯಾವುದು, ಯಾವ ಮ್ಯಾರೇಜ್ ಮೇಲೆ? The marriage which was done in USA, but the marriage done in India was still alive. See the cleverness of the fellow. He married her again in USA so that ನಾಳೆ ಹೆಚ್ಚು ಕಮ್ಮಿ ಆದರೆ ಡಿವೋರ್ಸ್ ತೊಗೊಳೋದು ಸುಲಭ. ಅಲ್ಲಿ ನಾನು ಅಲ್ಲೇ ಮದುವೆ ಆಗಿದ್ದೀನಿ ಅಂತ ಅಲ್ಲಿ ಯಾರೋ ಅವ್ನಿಗೆ ಹೇಳ್ಕೊಟ್ಟಾರೆ, ನೀನು ಇಂಡಿಯಾಲ್ಲಿ ಮದುವೆ ಆಗಿದೆ, ಇಲ್ಲಿ ಡಿವೋರ್ಸ್ ತೊಗೊಳೋದು ಕಷ್ಟ, ಇಲ್ಲಿ ಮದುವೆ ಆಗು, ನಾಳೆ ಡಿವೋರ್ಸ್ ತೊಗೊಳೋದು ಸುಲಭ ಅಂತ. ಅದಕ್ಕೆ ಅವಳನ್ನ ಅಲ್ಲಿ ಹೋಗಿ ಮದುವೆ ಆದ. ಇಲ್ಲಿ ತಂದು ಹಾಕಿದಾಗ ದಟ್ ಮ್ಯಾರೇಜ್ ಇಸ್ ಇನ್ವ್ಯಾಲಿಡ್ ಬಿಕಾಸ್ ಶಿ ವಾಸ್ ಆಲ್ರೆಡಿ ಮ್ಯಾರಿಡ್ ಹಿಯರ್. ಫಸ್ಟ್ ಮ್ಯಾರೇಜ್ ಇಸ್ ವ್ಯಾಲಿಡ್, ಸೆಕೆಂಡ್ ಮ್ಯಾರೇಜ್ ಇಸ್ ನಾಟ್ ವ್ಯಾಲಿಡ್. ಈಗ ಸೆಕೆಂಡ್ ವೈಫ್ಗೆ ಮೇಂಟೆನೆನ್ಸ್ ಕೊಡೋದಕ್ಕೆ ಯಾವುದೋ ಒಂದು ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಗಿದೆ, ಸೆಕೆಂಡ್ ವೈಫ್ಗೆ ಮೇಂಟೆನೆನ್ಸ್ ಕೊಡ್ಬೋದು ಅಂತ ಏನೋ ಒಂದರಲ್ಲಿ ಆಗಿದೆ ಈಗ. ಓಕೆ, ಅದರ್ವೈಸ್ ಸೆಕೆಂಡ್ ವೈಫ್ ಹ್ಯಾಸ್ ನೋ ಲೀಗಲ್ ಸ್ಯಾಂಕ್ಟಿಟಿ ಆಸ್ ಲಾಂಗ್ ಆಸ್ ಫಸ್ಟ್ ವೈಫ್ ಇಸ್ ಅಲೈವ್. ಫಸ್ಟ್ ವೈಫ್ ಸತ್ತರೆ ಸೆಕೆಂಡ್ ವೈಫ್ಗೆ ಅವಕಾಶ ಸಿಗೋ ಚಾನ್ಸಸ್ ಇದೆ, ಮಕ್ಕಳಿಲ್ಲದೆ ಇದ್ದರೆ. ಓಕೆ, ಈ ಕೇಸಲ್ಲಿ ಶಿ ಸೆಡ್ ದಿ ಜಜ್ಮೆಂಟ್ ಆಫ್ ದ ಡಿಕ್ರಿ ಆಫ್ ಡಿವೋರ್ಸ್ ಇನ್ USA ಈಸ್ ಇನ್ ರೆಸ್ಪೆಕ್ಟ್ ಟು ದ ಮ್ಯಾರೇಜ್ ಪರ್ಫಾರ್ಮ್ಡ್ ಇನ್ USA, ಬಟ್ ದ ಮ್ಯಾರೇಜ್ ಪರ್ಫಾರ್ಮ್ಡ್ ಇನ್ ಇಂಡಿಯಾ ಇಸ್ ಸ್ಟಿಲ್ ಅಲೈವ್ ಅಂತ. She fought this case to see that fellow should never get married again, to trouble him every time. She said, ಕೇಸ್ ನಡೀತಾ ಇರಲಿ ಸರ್ ಅಂತ. ಏನಾದ್ರು ಒಂದು ಅಪ್ಲಿಕೇಶನ್ ತಳ್ತಾ ಹೋಗು, ಅವ್ನು ಬರ್ತಾ ಇರ್ಬೇಕು ಬೆಂಗಳೂರಿಗೆ ಅಂತ. ಬಂದಾಗೆಲ್ಲ ಒಂದ್ಸತಿ ಬಂದಾಗ ಪಾಸ್ಪೋರ್ಟ್ ಇಂಪೋರ್ಟ್ ಮಾಡಿದ್ರು, ಹೊರಗಡೆ ಹೋಗಬಾರ್ದು ಅಂತ. ಸೊ ಈ ಥರ ಎಲ್ಲ ಡಿಲೇಗಳು ಏನು ಬೇಕಾ ಟ್ಯಾಕ್ಟಿಕ್ಸ್ ಆಗುತ್ತೆ. ಸಿ, ದೀಸ್ ಆರ್ ಥಿಂಗ್ಸ್, ಜನರಲ್ ಥಿಂಗ್ಸ್ ಯು ನೀಡ್ ಟು ನೋ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಈಸ್ ಓನ್ಲಿ ಒನ್ ಸ್ಮಾಲ್ ಪರ್ಸೆಂಟೇಜ್, 1% of the entire gamut of law. But really ದಿನನಿತ್ಯ ಯಾರಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹಾಕ್ತೀರಾ? ಯಾರು ಹಾಕಲ್ಲ. ನಾಳೆ ಹಾಕಿದ್ರೆ ನಿಮ್ಗೆ ಹರಾಸ್ಮೆಂಟ್ ಆಗುತ್ತೆ, ಮೀಡಿಯಾದಲ್ಲಿ ಬರುತ್ತೆ, ಇನ್ಯಾರೋ ಥ್ರೆಟನ್ ಮಾಡ್ತಾರೆ, ಯಾಕೆ ಹಾಕ್ತೀಯಾ ಅಂತಾರೆ. ಸೊ ಇದೆಲ್ಲ ಭಯ ಇರುತ್ತೆ. ಬಟ್ ದೀಸ್ ಆರ್ ಅದರ್ ಲಾಸ್ ವಿಚ್ ಐ ಟೋಲ್ಡ್ ಯು ನೌ, ದಟ್ ಈಸ್ ರಿಯಲಿ ಯೂಸ್ಫುಲ್ ಫಾರ್ ಯು ನಿಜ ಜೀವನದಲ್ಲಿ. ಮ್ಯಾರಿಟಲ್ ಲಾ, ಡಿವೋರ್ಸ್ ಲಾ, ಮೇಂಟೆನೆನ್ಸ್ ಲಾ, ಪ್ರಾಪರ್ಟಿ ಲಾ ಎಲ್ಲ, ದೀಸ್ ಆರ್ ಥಿಂಗ್ಸ್ ವಿಚ್ ಆರ್ ವೆರಿ ಯೂಸ್ಫುಲ್ ಫಾರ್ ಯು. ಇದ್ರ ಬಗ್ಗೆ ನಿಮಗೆ ಅರಿವಿದ್ದರೆ ಕೋರ್ಟ್ ಕೇಸ್ಗಳು ಕಮ್ಮಿ ಆಗುತ್ತೆ. ಅದೇ ಸುಮ್ಮನೆ ಸಿವಿಲ್ ಪ್ರಾಪರ್ಟಿ ಮ್ಯಾಟ್ರಿಗೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ, ನನ್ನ ಅಡ್ವೈಸ್. ಓಕೆ, ಸುಮ್ಮನೆ ಪೊಲೀಸ್ ಹ್ಯಾವ್ ನೋ ಪವರ್ ಇನ್ ಸಿವಿಲ್ ಮ್ಯಾಟರ್ಸ್, ಓನ್ಲಿ ಲಾ ಆ್ಯಂಡ್ ಆರ್ಡರ್. ಒನ್ ಆಫ್ ಮೈ ಫ್ರೆಂಡ್, ಅವ್ರ ಬ್ರದರ್ ವೈಫು ಪ್ರಾಪರ್ಟಿ ಇತ್ತು. ಓಕೆ, ಇಲ್ಲೂ ಇದೆ ಪ್ರಾಪರ್ಟಿ. ಯಾರೋ ಬಂದಲ್ಲಿ ಶೆಡ್ ಕಟ್ಬಿಟ್ಟಿದ್ದಾರೆ. ಇವ್ರು ನನ್ನ ಹತ್ರ ಬಂದರು, ಕೇಸ್ ಹಾಕಬೇಕು ಅಂತ ಅಂದರು. ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ, ನಿಮ್ಮ ಆಸ್ತಿಲಿ ನೀವಿಲ್ಲ ಅಂತ ತೋರಿಸ್ಕೊಂಡಂಗೆ ಆಗುತ್ತೆ ನೀವು ಕಂಪ್ಲೇಂಟ್ ಕೊಟ್ಟರೆ. ಯಾವಾಗಾದ್ರೆ ಅದನ್ನು ನೀವೇ ಕಟ್ಟಿದ್ದು ಅನ್ನಿ, ಇಲ್ಲಾಂದರೆ ನೀವು ಹೊಡೆದಾಕ್ಬಿಡ್ಬೇಕಷ್ಟೇ. ಅದರಲ್ಲಿ ಯಾರೋ ಕಟ್ಟಿದ್ದಾರೆ, ಯಾರೋ ಬಂದು ನನ್ನ ಕಟ್ಟಿದ್ರೆ, ಐ ಡೋಂಟ್ ನೋ ಹೂ ಹ್ಯಾಸ್ ಪುಟ್ ಇಟ್, ಸೊ ಐ ವಿಲ್ ಡಿಮಾಲಿಶ್. ವಾಟ್ ಇಸ್ ರಾಂಗ್? ಐ ಆಮ್ ಪ್ರೊಟೆಕ್ಟಿಂಗ್ ಮೈ ಪ್ರಾಪರ್ಟಿ. ಸಂಬಡಿ ಪುಟ್ ಸಮಥಿಂಗ್ ಇನ್ ಮೈ ಪ್ರಾಪರ್ಟಿ, ಹೌ ಕ್ಯಾನ್ ಐ ಕೀಪ್ ಕ್ವೈಟ್ ಅಲ್ವಾ? ಮಾಡಿ ಅಂದ್ರೆ ಏನು ಮಾಡಲಿಲ್ಲ, ಕಂಪ್ಲೇಂಟ್ ಕೊಟ್ಟರು. ನನ್ನ ಹತ್ರ ಬರಲೇ ಇಲ್ಲ, ತಿರ್ಗಾ ಕಂಪ್ಲೇಂಟ್ ಕೊಟ್ಟರು, FIR ಆಯಿತು ಅನಿಸುತ್ತೆ. ಇವರೇ ಪೊಸಿಷನಲ್ಲಿ ಇಲ್ಲ ಅಂತ ಹೇಳ್ಕೊಂಡಂಗೆ ಆಯ್ತಾನೆ, ಯಾರೋ ಬಂದು ನನ್ನ ಜಾಗದಲ್ಲಿ ಹಾಕೋರೆ ಅಂತ. ಆಮೇಲೆ ಸಿವಿಲ್ ಕೋರ್ಟ್ ಕೇಸ್ ಹಾಕಿದ್ರು, ಸ್ಟೇ ಕೇಳಿದ್ರು. ಸ್ಟೇ ಹೆಂಗೆ ಕೊಡೋದು? ಸ್ಟೇ ಕೊಡೋದು ಯಾವಾಗ? ನನ್ನ ಜಾಗದಲ್ಲಿ ಇನ್ನೊಬ್ಬ ಅತಿಕ್ರಮಣ ಮಾಡಿ ಒಳಗೆ ಬರಬೇಕು ಅಂತಿದ್ದಾನೆ, ಅವನ್ನ ತಡೀರಿ. ಒಳಗೆ ಬಂದಾದ್ಮೇಲೆ ಎಲ್ಲಿ ಕೊಡೋದು ಸ್ಟೇ? ನೀವೇ ಇಲ್ಲ ಒಳಗೆ, ನಿಮ್ಮ ಬದಲು ಇನ್ಯಾರೋ ಇದ್ದಾರೆ, ಹೆಂಗೆ ಸ್ಟೇ ಕೊಡೋದು? ಐ ಪ್ರಿವೆಂಟ್ ಸಂಬಡಿ ಫ್ರಮ್ ಎಂಟ್ರಿಂಗ್ ಮೈ ಪ್ರಾಪರ್ಟಿ, ದೆನ್ ಓನ್ಲಿ ಯು ವಿಲ್ ಗೆಟ್ ಸ್ಟೇ. ಯು ಶುಡ್ ಬಿ ಇನ್ ಪೊಸೆಷನ್. ಟ್ಯಾಕ್ಸ್ ಕಟ್ತಿರಬೇಕು, ಪೊಸೆಷನಲ್ಲಿ ಇರಬೇಕು, ಇಲ್ಲದೇ ಇರೋ ಸ್ಟೇ ಕೊಡೋಕ್ಕೆ ಬರೋಲ್ಲ. ಕೊಡಲಿಲ್ಲ, ಆ ಕೇಸ್ ಹಾಕ್ಕೊಂಡು ಹೋದ್ರು. ಕೇಸ್ ಡಿಸ್ಮಿಸ್ ಆಯಿತು, ಯಾಕಂದ್ರೆ ಅವನು ಆ FIR ತಂದು ಇಲ್ಲಿ ಹಾಕ್ದ. ಐ ಆಮ್ ಆಲ್ರೆಡಿ ಇನ್ ಪೊಸೆಷನ್. ವಾಟ್ ಇಸ್ ಶಿ ಶುಡ್ ಆಸ್ಕ್ ಫಾರ್ ಟೈಟಲ್, ಶಿ ಇಸ್ ಆಸ್ಕಿಂಗ್ ಫಾರ್ ಸ್ಟೇ ಆರ್ಡರ್. ಇಂಜಂಕ್ಷನ್ ಕೇಳ್ತಾರೆ, ಇಂಜಂಕ್ಷನ್ ತೊಗೊಂಡ್ರೆ ಏನಾಗಲ್ಲ. ಡಿಕ್ಲರೇಷನ್ ಆಫ್ ಟೈಟಲ್ ಹಾಕಬೇಕು, ಪೊಸೆಷನ್ ರಿಕವರಿ ಕೇಳಬೇಕು. ಅದು ಕೇಳದೆ ಇದ್ರೆ ಹೋಯ್ತು ಕೇಸು.
So these property, family law, these are things which are really useful to every human being in their day-to-day life. Either it is your property or your parents' property or your wife's property, somewhere or the other you will have something to do. ಅಲ್ವಾ? ಸೊ ಇದು ಕೆಲವರು ಟ್ರಸ್ಟ್ ಬರೆದು ಬಿಡ್ತಾರೆ, ವಫ್ ಪ್ರಾಪರ್ಟಿ ಮಾಡಿಬಿಡ್ತಾರೆ, ದೇಲ್ ಗಿವ್ ಇಟ್ ಟು ದಿ ವಫ್ ಬೋರ್ಡ್. ವಫ್ ಬೋರ್ಡಲ್ಲಿ ಕೋರ್ಟ್ ಕೇಸ್ ಇರೋ ಪ್ರಾಪರ್ಟಿಗೆ ವಫ್ದು ಆ್ಯಕ್ಟ್ ಅದಕ್ಕೆ ಫಜೀತಿ ಆಗಿರೋದು. ಒಬ್ಬರು ಪ್ರಾಪರ್ಟಿನ ವಫ್ ಬರೆದು ಬಿಡ್ತಾರೆ, ಲಿಟಿಗೇಷನ್ ಇರುತ್ತೆ, ಈ ಪ್ರಾಪರ್ಟಿ ಯಾರೋ ಕೇಸ್ ಹಾಕಿದ್ದಾರೆ ಅದನ್ನು ವಫ್ ಬರೆದು ಬಿಡ್ತಾರೆ. ವಫ್ ಬೋರ್ಡ್ ವಿಲ್ ಫೈಟ್ ದ ಕೇಸ್, ದೇ ವಿನ್ ದ ಕೇಸ್, ದೆನ್ ದಿಸ್ ಫೆಲೋ ವಿಲ್ ಟೇಕ್ ಬ್ಯಾಕ್ ದ ಪ್ರಾಪರ್ಟಿ ಫ್ರಮ್ ದಿ ವಫ್ ಬೈ ಪೇಯಿಂಗ್ ಸಮ್ ಮನಿ. Okay, this is a scam which is happening. So that is now being amended in the parliament. ಅದಕ್ಕೆ ಈಗ ಕಮಿಟಿಗೆ ರೆಫರ್ ಆಗಿದೆ. ಸೊ ಅದು ಅಮೆಂಡ್ಮೆಂಟ್ ಆಗೋದಕ್ಕೆ ಅದು ಚರ್ಚೆಯಲ್ಲಿದೆ. ಸೊ ಈ ಥರ ಎಲ್ಲ ಸ್ಕ್ಯಾಮ್ಗಳಾಗುತ್ತೆ, ಕೊಟ್ಬಿಟ್ಟು ವಾಪಸ್ ತಗೊಳ್ಳೋದು, ಅದು ಆ ಥರ ಎಲ್ಲ ಬೇಕಾದಷ್ಟು ಪ್ರಾಪರ್ಟಿಗಳಲ್ಲಿ ಈ ಥರ ಆಗಿದೆ. ಸೊ ಹಂಗಾಗಿ ಲಾಟ್ ಆಫ್ ಇಶ್ಯೂಸ್ ಕಮ್ ಆನ್ ದೀಸ್ ಪ್ರಾಪರ್ಟಿ ಮ್ಯಾಟರ್ಸ್. ಎನಿಥಿಂಗ್ ಯು ವಾಂಟ್ ಟು ಆಸ್ಕ್, ಯು ಕ್ಯಾನ್ ಆಸ್ಕ್ ಮಿ. ದಿಸ್ ಇಸ್ ಜಸ್ಟ್ ಅ ಜನರಲ್ ಪರ್ಸೆಪ್ಷನ್ ಆಫ್ ದ ಲಾರ್ಜರ್ ಗ್ಯಾಮೆಟ್ ಆಫ್ ಲಾ. ಇಟ್ ಇಸ್ ನಾಟ್ ಸಿಂಪಲ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ಸಿಂಪಲ್ ಲ್ಯಾಂಗ್ವೇಜ್, ಅಷ್ಟೇ ನಾನು ಹೇಳೋದು. ಸರ್, ಬಿ ಎನ್ ಎಸ್ ಅಲ್ಲಿ ಎಲ್ಲ ಏನೇನಿತ್ತು ಐ ಪಿ ಸಿಲಿ ಎಲ್ಲ ಅದರಲ್ಲಿದೆ. ನಂಬರ್ ಆಫ್ ಸೆಕ್ಷನ್ಸ್ ರಿಡ್ಯೂಸ್ ಆಗಿದೆ, ಕನ್ಸೈಸ್ ಆಗಿದೆ. ಓಕೆ, ಏನಂದರೆ ಸೆಕ್ಷನ್ ನಂಬರ್ಗಳು ಚೇಂಜ್ ಆಗಿದೆ. ಸಮ್ ಫ್ಯೂ ಥಿಂಗ್ಸ್ ಹ್ಯಾವ್ ಬೀನ್ ಆ್ಯಡೆಡ್. ಕಂಪ್ಯಾರಿಟಿವ್ ಟೇಬಲ್ ಆಫ್ ಬಿ ಎನ್ ಎಸ್ ವರ್ಸಸ್ ಐ ಪಿ ಸಿ ಅಂತ ಕೊಡಿ, ಬರುತ್ತೆ ನಿಮಗೆ. ಐ ವಿಲ್ ಶೋ ಯು ವಾಟ್ ಇಸ್ ದಟ್ ಯು ನೀಡ್ ಟು ನೋ ಅನ್ನೋಕ್ಕೆ. ಓಕೆ, ಐ ವಿಲ್ ಜಸ್ಟ್ ಶೋ ಯು ಸಮ್ ಬುಕ್ಸ್ so that you will understand. These are the things which are there, which anybody can buy and see. Simple things are there. ನಿಮಗೆ ಅರ್ಥ ಆಗೋದಕ್ಕೆ ಸುಲಭ ಅನ್ನೋದಕ್ಕೆ ನಾನು ತೋರಿಸ್ತೀನಿ ಅಷ್ಟೇ. ಇದು ಟೈಮ್ ಸಮಯದ ಅಭಾವದಿಂದ ಇವೆಲ್ಲ ಫುಲ್ ಡೀಟೇಲ್ ಆಗಿ ಮಾಡೋದು ಕಷ್ಟ. ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳಿ. ಎಲೆಕ್ಷನ್ ಪೆಟಿಷನ್ಗಳು, ಎಲೆಕ್ಷನ್ ಆಗಲಿ ಅಂತ BBMP ಕೇಸ್ ಹಾಕಿದ್ದಾರೆ, ಅವೆಲ್ಲ ನಡೀತಾನೆ ಇದೆ. ಓಕೆ, ಸಿ ವಿ ವಿಲ್ ಶೋ ಯು ದೀಸ್ ಥಿಂಗ್ಸ್. ಅಲ್ಲಿ ಹೇಳಿ. ಓಕೆ, ನೀವು ಅವೆಲ್ಲ ಯಾರು ಕುರಾನ್ ಅಂತ ಹೇಳಿದ್ರಲ್ಲ, ನೋಡಿ ಇಲ್ಲಿ ಇಡ್ತೀನಿ ನೋಡಿ. ವಾಟ್ ಇಸ್ ದಿಸ್? ಇದ್ರ ಪಬ್ಲಿಕೇಶನ್ ಡೇಟ್ ನೋಡಿ ಬನ್ನಿ, ನಾನು ಹುಟ್ಟೋಕ್ಕಿಂತ ಮುಂಚೆ. ಓಕೆ ನೋಡಿ, so this is the larger Bible or the Quran for the entire nation. These are the religious texts of the major 3 religions in India. Okay, ನಾನು ಸುಮ್ಮನೆ ಇಟ್ಕೊಂಡಿಲ್ಲ, ಇದೆಲ್ಲ ಓದ್ತಾ ಇರ್ತೀನಿ ಅವಾಗವಾಗ ಏನೇನೋ ನಾನು ಅದರಲ್ಲಿ. ಓಕೆ, ಯು ಶುಡ್ ನೋ all the religions, something or the other, something of everything, everything of something. Okay, see, these are all books. ಇದೊಂದು ಬುಕ್ ಇದೆ ನೋಡಿ, 10 judgments that changed India. ಇದರಲ್ಲಿ ಓದಿ, ಇಂಪಾರ್ಟೆಂಟ್ 10 ಜಡ್ಜ್ಮೆಂಟ್ಸ್ ಇದೆ. ಮರ್ಸಿ ಕಿಲ್ಲಿಂಗ್ ಬಗ್ಗೆ ಇದೆ. ಮರ್ಸಿ ಕಿಲ್ಲಿಂಗ್ ಅಂದರೆ ಗೌರವ, ಇದು ಮರ್ಸಿ ಕಿಲ್ಲಿಂಗು, ದಯಾಮರಣ ಕೇಳಿರೋದು. ಅರುಣಾ ಶಾನ್ಬಾಗ್ ಕೇಸ್ ಇದೆ, ಕೇಶವಾನಂದ ಭಾರತಿ ಕೇಸ್ ಇದೆ. ಓಕೆ, ದಿಸ್ ಆರ್ ಆಲ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್. ಪಾರ್ಷಲ್ ಎಥುನೇಷಿಯಾ ಕೊಟ್ಟಿದ್ದ ಕೇಸು ಇದು. ಜಿಯಾ ಮೋದಿ is the author. You will get this book. These are things which you should learn to read. ನೋಡಿ, ಹೊಸ ಕಾನೂನು ಹೇಳಿದ್ರಲ್ಲ ನೋಡಿ, ಇದು ಬುಕ್. ಇದು ಕ್ರಿಮಿನಲ್ ಲಾ, ಲೇಟೆಸ್ಟ್ 3 ಕಾನೂನು ಇಲ್ಲೇ ಇದೆ. ಭಾರತೀಯ ನ್ಯಾಯ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ, ಆಮೇಲೆ ನಿಮಗೆ ಸಾಕ್ಷಿ ಅಧಿನಿಯಮ, ಎವಿಡೆನ್ಸ್ ಆ್ಯಕ್ಟ್. ಆಲ್ ದ 3 are in this. This is your criminal law. This is a book for your civil law. ಸಿವಿಲ್ ಪ್ರೊಸೀಜರ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹೆಂಗೋ ಹಂಗೆ ಸಿವಿಲ್ ಪ್ರೊಸೀಜರ್ ಕೋಡ್ ನೋಡಿ, ಎಲ್ಲ ಹಾಕ್ಕೊಂಡಿರ್ತೀವಿ ನಾವು. ಇದು ಸಿವಿಲ್ ಪ್ರೊಸೀಜರ್ ಕೋಡ್, ಸಿವಿಲ್ ಲಾ. ಇದು ಕ್ರಿಮಿನಲ್ ಲಾ. ಓಕೆ, ಇವೆರಡೂ ಆರ್ ಡಿಫ್ರೆಂಟ್ ಫೇಸಸ್ ಆಫ್ ಲಾ. ಓಕೆ, ದಿಸ್ ಇಸ್ ವಾಟ್ ಯು ಶುಡ್ ಸುಮ್ಮನೆ ಗೊತ್ತಿರೋದಕ್ಕೆ ತೊಗೊಂಡೆಲ್ಲ ಹಿಡ್ಕೋಬೇಕು ಅಂತಿಲ್ಲ. ನೀವುಗಳು as civic leaders, you should learn to read books like this. ಇಲ್ಲ 10 judgments that changed India by Zia Modi. ಇದು ಇಂಥದ್ದು ಓದ್ಬೇಕು ನೀವು. ಈ ಥರದ್ದು ಓದಿದ್ರೆ ನಿಮಗೆ ಯು ವಿಲ್ ಲರ್ನ್ ಹೌ. ವಿಚ್ ಒನ್? ಗ್ರೇಟ್ ವಿಮೆನ್ಸ್ ಗ್ರೇಟೆಸ್ಟ್ ಸ್ಪೀಚಸ್. ಗ್ರೇಟ್ ವಿಮೆನ್ ಪರ್ಸನಾಲಿಟೀಸ್ದು ಗ್ರೇಟೆಸ್ಟ್ ಸ್ಪೀಚಸ್. ಓಕೆ, ಇದು ವರ್ಲ್ಡ್ಸ್ ಫೇಮಸ್ ಗ್ರೇಟ್ ಸ್ಪೀಚಸ್.
These are books you should read. ಅವಲ್ಲೇ ರಾಜೀವ್ಗೌಡರು ತೋರಿಸಿದ್ರು ನೋಡ್ರಿ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್, ಸ್ವಾಮಿ ವಿವೇಕಾನಂದ. ಆ ಥರ ದೇರ್ ಇಸ್ ಅ ಫೇಮಸ್ ಸ್ಟೇಟ್ಮೆಂಟ್ ಆಫ್ ಜಾನ್ ಎಫ್ ಕೆನಡಿ. ಎನಿಬಡಿ ನೋಸ್ ದ ಸ್ಟೇಟ್ಮೆಂಟ್? ಯು ಶುಡ್ ನೋ ದಿಸ್ ಸ್ಟೇಟ್ಮೆಂಟ್. Ask not what the country can do for you, ask what you can do for the country. This is John F. Kennedy. John F. Kennedy ಬರೀಲಿಲ್ಲ ಅದು. ಸಿ, ಡೈಲಾಗ್ ಬರೆಯೋರು ಬೇರೆ, ಡೈಲಾಗ್ ಹೇಳೋರು ಅಮಿತಾಬ್ ಬಚ್ಚನ್ ಆಗ್ಬೋದು, ಬರೆದಿರೋನು ಅವನು ಬೇರೆ. ಹಂಗೆ ಆ ಸ್ಟೇಟ್ಮೆಂಟ್ ಬರೆದಿದ್ದು ಬೇರೆ, ಬಟ್ ಪಾಪ್ಯುಲರ್ ಆಗಿದ್ದು ಹೇಳಿದ್ದು ವ್ಯಕ್ತಿ ಮೂಲಕ ಪಾಪ್ಯುಲರ್ ಆಗಿದ್ದು. ಓಕೆ, ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಲರ್ನ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಓಕೆ, ಫೇಮಸ್ ಸೆಂಟೆನ್ಸ್ ಸ್ಪೀಚ್ ಆಫ್ ಜವಾಹರ್ಲಾಲ್ ನೆಹರು ಆನ್ ದಿ ಡೇ ಆಫ್ ಇಂಡಿಪೆಂಡೆನ್ಸ್. You should know this. ಹೇಳಿ ಸರ್. It depends on the court. It depends on what documents you are able to furnish to the court. Okay, ನೀವು ಡಾಕ್ಯುಮೆಂಟ್ ಸರಿಗಿದ್ದು ಪಬ್ಲಿಕ್ ಇಂಟ್ರೆಸ್ಟ್ ರಿಯಲಿ ಇನ್ವಾಲ್ವ್ ಆಗಿದೆಯಾ, ಪ್ರೈವೇಟ್ ಇಂಟ್ರೆಸ್ಟ್ ಇನ್ವಾಲ್ವ್ ಆಗಿದೆಯಾ ಅಂತ ಡಿಸೈಡ್ ಆಗಬೇಕಲ್ಲ ಕೋರ್ಟಲ್ಲಿ, ಅಲ್ವಾ? ಸರ್, ಇನ್ ಅವರ್ ಕಂಟ್ರಿ ನಥಿಂಗ್ ವಿಲ್ ಹ್ಯಾಪನ್ ಇನ್ ಫಾಸ್ಟ್. ಅರ್ಲಿಯೆಸ್ಟ್ ಕ್ಯಾನ್ ಹ್ಯಾಪನ್ ಇನ್ 6 months time or 9 months time is a mutual consent divorce. ಇಬ್ರು ಸೇರಿ ಒಬ್ಬ ಲಾಯರ್ನ ಇಟ್ಕೊಂಡು ಮ್ಯೂಚುವಲ್ ಕನ್ಸೆಂಟ್ ಡಿವರ್ಸ್. ಯಾರವರು ಫಿಲ್ಮ್ ಆ್ಯಕ್ಟ್ರ್ ಯಾರು? ಚಂದನ್ ಆ್ಯಂಡ್ ಊಸಟ್ಲಲ್ಲಿ ನಿವೇದಿತ. ಆ ಥರ ಜಾಯಿಂಟಾಗಿ ಹಾಕಿದ್ರೆ ಆಗುತ್ತೆ ಒಟ್ಟಿಗೆ. 9 ತಿಂಗಳಲ್ಲಿ ಆಗ್ಬೋದು. 9 ತಿಂಗಳಲ್ಲಿ ಎಲ್ಲಿ ಡಿಲಿವರಿ ಆಗೋದು ಬದಲು ಡಿವರ್ಸ್ ಆಗ್ಬೋದು. ಹಾಂ, PIL? No, you just have to make a petition showing public interest and file it in the High Court of Karnataka. ಅಷ್ಟೇ. ಅದಕ್ಕೆ ಯಾವುದು ಆನ್ಲೈನ್ ಅಲ್ಲ, ಯು ಹ್ಯಾವ್ ಟು ಗೋ ಫೈಲ್ ಇಟ್. ಆನ್ಲೈನ್ ಫೈಲಿಂಗ್ ಮಾಡ್ಬೋದು, ಆನ್ಲೈನ್ ಫೈಲಿಂಗ್ ಮಾಡೋಕ್ಕಿಲ್ಲ. ಆಫೀಸ್ ಅಬ್ಜೆಕ್ಷನ್ ಏನಾದ್ರು ಆಗುತ್ತೆ ಅವಾಗ ಅದನ್ನು ಕಂಪ್ಲೇಂಟ್ ಮಾಡ್ಬೇಕು. ನೀವು ಸುಮ್ಮನೆ ಇದ್ಬಿಟ್ರೆ ಅದೇನೋ ಆಫೀಸ್ ಅಬ್ಜೆಕ್ಷನ್ ಹಂಗೆ ತೋರಿಸ್ತಾ ಇರುತ್ತೆ, ಎಷ್ಟೋ ದಿವಸ ಆದರೂ ಬರೋದೇ ಇಲ್ಲ. ಸೊ ಅರ್ಜೆನ್ಸಿ ತೋರಿಸ್ಬೇಕು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ, ಅವೆಲ್ಲ ತೋರಿಸ್ಬೇಕು. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಯು ಶುಡ್ ಲರ್ನ್ ಟು ರೀಡ್ ಅಂತ. ದ ಮೋರ್ ಯು ರೀಡ್ ಯು ವಿಲ್ ಗೆಟ್ ಟು ನೋ ವಾಟ್ ಈಸ್ ದೇರ್ ಇನ್ ದಿಸ್. ನೋಡಿ ಇದು ನೋಡಿ, ಇಲ್ಲಿ ಈ ಥರ ಸ್ಮಾಲ್ ಆ್ಯಕ್ಟ್ಗಳು ನೋಡಿ. ಈ ಥರ ಒಂದು ಬೇರೆ ಆ್ಯಕ್ಟ್ ತೊಗೊಂಡ್ರೆ ಅದ್ರ ಹಿಂದೆ ಎಷ್ಟು ಆ್ಯಕ್ಟ್ಗಳಿವೆ ಅಂತ ಇಲ್ಲೆಲ್ಲ ಲಿಸ್ಟ್ ಇರುತ್ತೆ. ನೀವು ಗೋ ಟು ವೆಬ್ಸೈಟ್ ಆ್ಯಂಡ್ ಸೇ ಗಿವ್ ಮಿ ಸೆಂಟ್ರಲ್ ಲಿಸ್ಟ್ ಆಫ್ ಆ್ಯಕ್ಟ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಟೈಪ್ ಮಾಡಿ. ಫುಲ್ ಇಂಡಿಯಾದು ಎಲ್ಲ ಪಾರ್ಲಿಮೆಂಟಲ್ಲಿ ಆಗಿರೋ ಆ್ಯಕ್ಟ್ಗಳು ಆಲ್ಫಾಬೆಟಿಕಲ್ ಆರ್ಡರ್ A to Z ಸಿಗುತ್ತೆ. dpal.nic.in ಹೋಗಿ, ಡಿಪಾರ್ಟ್ಮೆಂಟ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ .dic.in ಕರ್ನಾಟಕದು, ಅಲ್ಲಿ ಕರ್ನಾಟಕ ಆಲ್ಫಾಬೆಟಿಕಲ್ ಆರ್ಡರ್ ಆಫ್ ಆ್ಯಕ್ಟ್. ನಾನು ನಿಮಗೆಲ್ಲ ಬರೀ ಸೆಂಟ್ರಲ್ ಹೇಳಿದ್ದೀನಿ, ಕರ್ನಾಟಕದಿಂದ ಹೇಳಿಲ್ಲ. ಲ್ಯಾಂಡ್ ರೆವಿನ್ಯೂ ಕೋಡ್, ಕರ್ನಾಟಕ ರಿಫಾರ್ಮ್ಸ್ ಆ್ಯಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು, ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್, ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್, ಕರ್ನಾಟಕ ಮುನ್ಸಿಪಾಲಿಟೀಸ್ ಆ್ಯಕ್ಟ್, KADB ಆ್ಯಕ್ಟ್, ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಸೊ ಯು ಶುಡ್ ನೋ. ಸಿ, ಈ ಥರ ಸ್ಮಾಲ್ ಥಿಂಗ್ಸ್. ಸಿ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್, ದಿಸ್ ಕವರ್ಸ್ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್. ಓಕೆ, ದಿಸ್ ಈಸ್ ಹಿಂದೂ ವಿಡೋ ರೀಮ್ಯಾರೇಜ್ ಆ್ಯಕ್ಟ್. ಓಕೆ, ಎಲ್ಲದಕ್ಕೂ ಕಾನೂನಿದೆ. ಓಕೆ, ಎಲ್ಲ ನೋಡಿ, ಎಲ್ಲ ಸ್ಮಾಲರ್ ಒನ್ಸ್. ದೀಸ್ ಆರ್ ಆಲ್ ಫಾರಿನ್ ಮ್ಯಾರೇಜ್ ಆ್ಯಕ್ಟ್. ಓಕೆ, ಸಿ, divorce act for Christianity, all this is applies. This is Indian divorce act, or the same thing. Okay, dissolution of Muslim marriage act. See ಜನರಲ್ ಆಗಿ ತಿಳ್ಕೊಳ್ಬೇಕು ಅನ್ನೋದು ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್. ನಾನು ಇಲ್ಲಿ ಏನೇನು ಹೇಳಿದ್ನೋ ಐ ಆಮ್ ಜಸ್ಟ್ ಟ್ರೈಂಗ್ ಟು ಶೋ. ಯಾ ಸರ್, ನೀವು ಕೇಸ್ ರಿಜಿಸ್ಟರ್ ಮಾಡೋದು, ಸಿ, ಟು ಫೈಲ್ ಅ ಕೇಸ್ ಇನ್ ಇಂಡಿಯಾ ಈಸ್ ಲೈಕ್ ಥ್ರೋಯಿಂಗ್ ಅ ಸ್ಟೋನ್ ಅಟ್ ಸಂಬಡಿ. ಓಕೆ, ಕೇಳಿಸ್ಕೊಳ್ಳಿ ನಾನು ಹೇಳೋದು. ಟು ಫೈಲ್ ಅ ಕೇಸ್ ಇನ್ ಇಂಡಿಯಾ ಈಸ್ ಆಸ್ ಸಿಂಪಲ್ ಅಸ್ ಥ್ರೋಯಿಂಗ್ ಅ ಸ್ಟೋನ್ ಅಟ್ ಸಂಬಡಿ. ಟು ಹೀಲ್ ದಿ wound is your pain. To throw a stone at you is my pleasure. To heal the wound is your pain. ಕೇಸ್ ಹಾಕೋದು ದೊಡ್ಡದಲ್ಲ, ಕೇಸ್ ನಡೆಸೋದಿದೆಯಲ್ಲ. ನೀವು ಸುಸ್ತಾಗ್ತಿರಲ್ಲ, ಎದುರಾಳಿ ಸುಸ್ತಾಗ್ತಾನೆ. ಸುಸ್ತು ಜೊತೆಗೆ ಜೋಬು ಖಾಲಿ ಆಗ್ತಾ ಹೋಗುತ್ತೆ. ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಕೇಸ್ ಹಾಕೋ ಹುಮ್ಮಸ್ಸಲ್ಲಿ ಹಾಕ್ಬಿಡ್ತಾರೆ, ಆಮೇಲೆ ಬಿಸಿ ತುಪ್ಪ ಲೆಕ್ಕ ಅದು. ಯು ಕಾಂಟ್ ಗೆಟ್ ಔಟ್ ಆಫ್ ಇಟ್. ಪಬ್ಲಿಕ್ ಇಂಟ್ರೆಸ್ಟ್ ಯು ಕಾಂಟ್ ಸಿಂಪ್ಲಿ ವಿಡ್ರಾ. ಬೇರೆ ಎಲ್ಲ ಕೇಸು ವಿಡ್ರಾ ಮಾಡ್ಕೋಬೋದು, ಸ್ಟಾಪ್ ಮಾಡ್ಕೋಬೋದು. ನಾನ್ ಪ್ರಾಸಿಕ್ಯೂಷನ್, ಐ ಡೋಂಟ್ ವಾಂಟ್ ಟು ರನ್ ದ ಕೇಸ್, ಬಿಡು. ಯು ಕಾಂಟ್ ಡೂ ದಟ್. ಇಟ್ ಇಸ್ ಸೀಸ್ಡ್ ಬೈ ದ ಕೋರ್ಟ್. ಇಟ್ ಬಿಕಮ್ಸ್ ಪ್ರಾಪರ್ಟಿ ಆಫ್ ದಿ ಕೋರ್ಟ್. ನೀವು ಹೋಗದೆ ಹೋದರೆ ಅದು ಡ್ರಾಪ್ ಆಗಿ ಡಿಸ್ಮಿಸ್ ಆಗುತ್ತೆ ಅಷ್ಟೇ. Okay, so process is when you file, it will come up for hearing. You have to show what is the public interest involved. Otherwise maintainability ಮೇಲೆ ಡಿಸ್ಮಿಸ್ ಆಗ್ಬೋದು.
ಇಟ್ ಇಸ್ ನಾಟ್ ಅ ಫಿಟ್ ಕೇಸ್ ಫಾರ್ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಡಿಸ್ಮಿಸ್ ಮಾಡ್ಬೋದು. ಪಬ್ಲಿಕ್ ಇಂಟ್ರೆಸ್ಟ್ ಇನ್ವಾಲ್ವ್ಡ್, ಸಾರ್ವಜನಿಕ ಹಿತಾಸಕ್ತಿ ಇದೆ ಈ ನೀವು ಕೇಳ್ತಿರೋ ರಿಲೀಫಲ್ಲಿ ಅಂತ ತೋರಿಸ್ಬೇಕಲ್ಲ ಕೋರ್ಟ್ಗೆ ಅಲ್ವಾ. ಸೂಕ್ತವಾದ ಮಾಹಿತಿ ಕೊಡಬೇಕು, ಫೋಟೋಗ್ರಾಫ್ಸ್ ಕೊಡಬೇಕು, ಏನಾಗ್ತಿದೆ ಅಂತ ಕೊಡಬೇಕು. ಸೊ ಆಲ್ ದೋಸ್ ಡೀಟೇಲ್ಸ್ ಯು ನೀಡ್ ಟು ಗಿವ್. ಸೊ ದೆನ್ ಓನ್ಲಿ ಯು ವಿಲ್ ಹ್ಯಾವ್ ಅ ಪಬ್ಲಿಕ್. ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಒಂದು ಕ್ಲಾಸ್ ಮಾಡಬೇಕಾಗತ್ತೆ ವಿತ್ ಶೋಯಿಂಗ್ ಯು ಇನ್ಸ್ಟೆನ್ಸಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸೆಪ್ರೇಟ್ಲಿ ವಿ ವಿಲ್ ಹ್ಯಾವ್ ಟು ಡು. ಏನು ಹೇಳಿ? ಇಲ್ಲ, ನಾನು ಐ ಡೋಂಟ್ ಫೈಲ್ PIL. Yeah, Consumer Court Act also, that is now revised from 2013. Earlier act was 1986. That is revamped and brought in 2013 as a new law. So adu gotirbeku. That covers even e-commerce now. So whenever court finds a lawyer, yeah, like let's say you said 1 lakh court finds a lawyer. No, he has to remit it to the court. ಇಲ್ಲದೆ ಇದ್ರೆ ಅವನಿಗೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡಲ್ಲ ರೀ. ಎಲ್ಲಿ ಹೋಗ್ತಾರೆ ರೀ ಕೋರ್ಟಲ್ಲಿ ಜಡ್ಜ್ ಲಾಯರ್ಗಳು? ಎಲ್ಲಿ ಹೋಗ್ತಾರೆ? ನೀವು ಜೋರಾಗಿ ಕೇಳಬೇಕು, ಎದ್ದು ನಿಂತ್ಕೊಂಡು ಕೇಳಬೇಕು ದಯವಿಟ್ಟು. ಬೇರೆಯವ್ರಿಗೂ ಅರ್ಥ ಆಗಲಿ, ನೀವೇನು ಕೇಳ್ತೀರ ಅನ್ನೋದು ಗೊತ್ತಾಗಬೇಕು. ನೀವು ಒಬ್ರಿಗೆ ಆನ್ಸರ್ ಅಂದರೆ ನೀವು ಅಲ್ಲಿ ಕಾಫಿ ಕುಡಿತಾ ಮಾಡೋಣ, ಚಾಟ್ ವೈಲ್, ಸ್ನ್ಯಾಕ್ ವೈಲ್, ಕಾಫಿ ಪೇ ಚರ್ಚಾ, ಚಾಯ್ ಪೇ ಚರ್ಚಾ ಎಲ್ಲ ಆಚೆ ಮಾಡೋಣ ಬನ್ನಿ. 98454 98454 60192 98454 60192. ನೀವು ಗೂಗಲ್ ಮಾಡಿ ಹರೀಶ್ ಅಡ್ವೊಕೇಟ್ ಜಯನಗರ್, ಯು ವಿಲ್ ಗೆಟ್ ಮೈ ನಂಬರ್.